ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರೀತಿಯ ಭಕ್ತರೇ ಹಾಗೂ ಶ್ರೋತೃಗಳೇ, ಆಗಸ್ಟ್ 15 ಪ್ರಯುಕ್ತ ಮಂಗಳೂರು ರಾಮಕೃಷ್ಣಾಶ್ರಮದವರು ಸ್ವಾಮಿ ವಿವೇಕಾನಂದರು ಮತ್ತು ಸ್ವಾತಂತ್ರ್ಯ ಹೋರಾಟ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಮರ್ಶೆಯನ್ನು ಅಥವಾ ಕೆಲವು ವಿಷಯಗಳನ್ನು ನಾವು ಎಲ್ಲರಿಗೂ ತಿಳಿಸುವಂತಾಗಲಿ ಅನ್ನೋ ಇಚ್ಛೆಯಿಂದ ವಿವೇಕಾನಂದರ ನುಡಿ ಸ್ವಾತಂತ್ರ್ಯದ ಮುನ್ನುಡಿ ಅಂತ, ವಿವೇಕಾನಂದರ ನುಡಿ ಸ್ವಾತಂತ್ರ್ಯದ ಮುನ್ನುಡಿ ಅಂತ ನನಗೆ ಶೀರ್ಷಿಕೆಯನ್ನು ಕೊಟ್ಟರು. ಹಾಗಾಗಿ ನಾವು ಈಗ ಇದರ ವಿಚಾರವಾಗಿ ಇಂದು ಭಾನುವಾರ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡೋಣ. ಸ್ವಾಮಿ ವಿವೇಕಾನಂದರ ಪ್ರಭಾವ ಸ್ವಾತಂತ್ರ್ಯದ ಮೇಲೆ, ಸ್ವಾತಂತ್ರ್ಯದ ಹೋರಾಟ, ಸ್ವಾತಂತ್ರ್ಯ ಅಂತಂದರೆ ಭಾರತದ ಸ್ವಾತಂತ್ರ್ಯ, ಅದು ಸ್ಪಷ್ಟವಾಗಿ ಅದು ಡಿಫಾಲ್ಟ್ ಅಂಡರ್ಸ್ಟುಡ್ಡು, ಆದರೂ ಕೂಡ ಒತ್ತಿ ಹೇಳಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ. ಸ್ವಾತಂತ್ರ್ಯದ ಹೋರಾಟ, ಭಾರತ ಸ್ವಾತಂತ್ರ್ಯ. ಇಲ್ಲಿ ಭಾರತ ಸ್ವಾತಂತ್ರ್ಯ ಅಂತ ತೆಗೆದುಕೊಂಡಾಗ ಯಾರ ಪ್ರಭಾವ? ನಾವು ಸಾಕಷ್ಟು ಜನ ಪ್ರಭಾವವನ್ನು ಬೀರಿದ್ದಾರೆ. ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ದಾರೆ. ಅದು ಒಂದು ಇತಿಹಾಸ. ಆದರೆ ಇಲ್ಲಿ ನಾವು ಇವತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ, ಅವರು ಯಾವ ರೀತಿ ರೀಜನ್ರೇಷನ್ ಪ್ರಾರಂಭ, ಸ್ವಾಮಿ ವಿವೇಕಾನಂದರಿಂದ ರೀಜನ್ರೇಷನ್ ಅಥವಾ ಹೊಸ ಒಂದು ಶಕ್ತಿ ಸಂಚಾರ ಆಯಿತು ಭಾರತ ದೇಶಕ್ಕೆ, ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ಮಾತ್ರ ಈ 1 ಗಂಟೆಯಲ್ಲಿ ಲಿಖಿತ ಮಾಹಿತಿ, ರಿಟನ್ ಡಾಕ್ಯುಮೆಂಟ್ಸ್, ಲಿಖಿತ ಮಾಹಿತಿಯನ್ನು ನಾವು ಸಂಕ್ಷಿಪ್ತವಾಗಿ ಪರಿಶೀಲನೆ ಮಾಡೋದಕ್ಕೆ ಈಗ ಪ್ರಯತ್ನವನ್ನು ಪಡೋಣ. ಇಲ್ಲಿ ಪ್ರಭಾವ ಅಂದ ತಕ್ಷಣ ಯಾವಾಗಲೇ ಆಗಲಿ ಎಲ್ಲರೂ ಒಕ್ಕೊರಳಿನಿಂದ ಒಪ್ಪಿದ್ದಾರೆ, ಸ್ವಾಮಿ ವಿವೇಕಾನಂದರ ಪ್ರಭಾವ ಆಗಿದೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಗಿದೆ. ಸ್ವಾಮಿ ವಿವೇಕಾನಂದರ ಪ್ರಭಾವ ಹಲವು ಕ್ಷೇತ್ರದಲ್ಲಾಗಿದೆ, ರಾಜಕೀಯ ಕ್ಷೇತ್ರ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರ, ಆಮೇಲೆ ಯುವಕರಿಗೆ ಅವರ ಜೀವನದ ಸಂದೇಶ, ಚಾರಿತ್ರ್ಯ ನಿರ್ಮಾಣಕ್ಕಾಗಿ, ದೇಶದ ನಿರ್ಮಾಣಕ್ಕಾಗಿ, ಸಾಮಾಜಿಕ ನಿರ್ಮಾಣಕ್ಕಾಗಿ ಅವರವರು ಪ್ರಭಾವಿತ ವ್ಯಕ್ತಿಗಳು ವಿವೇಕಾನಂದದಿಂದ ಪ್ರಭಾವಿತರಾಗಿದ್ದಾರೆ. ಆಮೇಲೆ ಎಲ್ಲಿವರೆಗೂ ಆ ವ್ಯಕ್ತಿಗಳು ಮೌಖಿಕವಾಗಿ ಅವ್ರು ಹೇಳೋದಿಲ್ವೋ, ಮ್ಯಾನಿಫೆಸ್ಟ್ ಆಗಿರೋದನ್ನು ತೋರಿಸೋದಿಲ್ವೋ, ಅಥವಾ ಎಲ್ಲರ ಮುಂದೆ ಸಾಕ್ಷಾತ್ತಾಗಿ ಟ್ಯಾಂಜಿಬಲ್ ಆಗಿ ಹೇಳಲ್ವೋ, ಅಲ್ಲಿವರೆಗೂ ನಾವು ಯಾರ್ಯಾರಿಗಾಗಿದೆ ಅಂತ ಹೇಳೋದು ಕಷ್ಟ. ಆದರೆ ನಾವು ಯಾರನ್ನ ತೆಗೆದುಕೊಳ್ತಾ ಇದ್ದೀವಿ ಅಂತಂದರೆ, ಯಾರು ಪ್ರಭಾವಶಾಲಿ ವ್ಯಕ್ತಿಗಳು ಅವರು ಲೇಖನದ ಮೂಲಕ, ಅವರ ಉಪನ್ಯಾಸದಲ್ಲಿ ಅಥವಾ ತಮ್ಮ ಚರ್ಚೆ ಮತ್ತು ಸಂಭಾಷಣೆಗಳಲ್ಲಿ ಎಲ್ಲೆಲ್ಲಿ ಸ್ವಾಮೀಜಿಯನ್ನು ಹೇಳಿದ್ದಾರೋ ಅಂಥ ವ್ಯಕ್ತಿಗಳನ್ನು, ಆ ಸನ್ನಿವೇಶಗಳನ್ನು ನಾವು ವಿಮರ್ಶೆಗೆ ತೆಗೆದುಕೊಳ್ಳೋದು. ಇಲ್ಲಿ ಮೊದಲನೇದಾಗಿ ಒಂದು ಹಿಸ್ಟಾರಿಕಲ್ ಸ್ಟಡಿಯಾಗಿ ಸಾಕಷ್ಟು ಜನ ಅಲ್ಲಿ ಇಲ್ಲಿ ಮಾಡ್ಕೊಂಡು ಹೋಗಿದ್ರು. ಆದರೆ 1969ನಲ್ಲಿ ಈ ಪ್ರಬುದ್ಧ ಭಾರತದಲ್ಲಿ ಒಂದು ಸೀರೀಸ್ ಸ್ಟಾರ್ಟ್ ಆಯಿತು. 1960ರಿಂದ ಪ್ರಬುದ್ಧ ಭಾರತ, ಮೊರಾರ್ಲೆಸ್ 69 ಮೊರಾರ್ಲೆಸ್ ಮೇ ಬಿ, ಅಲ್ಲಿ ಪ್ರಬುದ್ಧ ಭಾರತದ ಒಂದು ಆರ್ಟಿಕಲ್ ಸೀರೀಸ್ ಸ್ಟಾರ್ಟ್ ಆಯಿತು. ಸ್ವಾಮಿ ವಿವೇಕಾನಂದ ಇನ್ ದ ವೆಸ್ಟ್, ನ್ಯೂ ಡಿಸ್ಕವರೀಸ್ ಬೈ ಮೇರಿ ಲೂಯಿಸ್ ಬರ್ಕ್. ಇವಳು ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ದೇಶದಲ್ಲಿ ಇದ್ದಂಥ ಸಮಯವನ್ನು ತೆಗೆದುಕೊಂಡು ಪ್ರತಿಯೊಂದು ವಿವೇಕಾನಂದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಚಾರವನ್ನು ಕೂಡ ಅವಳು ಈ
ಡೇಟಾ ಕಲೆಕ್ಟ್ ಮಾಡ್ಲಿಕ್ಕೆ ಶುರು, ಎಲ್ಲೋದ್ರು, ಯಾವ ಮನೆಯಲ್ಲಿ, ಎಲ್ಲಿ ಉಪನ್ಯಾಸ, ಯಾವ ಶೀರ್ಷಿಕೆ, ಯಾರಿಗೆ ಪತ್ರ ಬರೆದ್ರು, ಎಲ್ಲೆಲ್ಲಿ 1000 ಐಲ್ಯಾಂಡ್ ಪಾರ್ಕು, ಅದ್ರ ಹಿನ್ನೆಲೆ ಏನು, ಸ್ವಾಮೀಜಿ ಯಾವಾಗ ಹೋದ್ರು, ಹೇಗೆ ಹೋದ್ರು, ಪ್ರತಿಯೊಂದನ್ನು ಕೂಡ ಅವ್ರು ಡಿಸ್ಕವರಿ. ಇಟ್ ವಾಸ್ ಎ ನ್ಯೂ ಡಿಸ್ಕವರಿ. ಆಮೇಲೆ ಆರ್ಟಿಕಲ್ಸ್ನೆಲ್ಲ ಕಂಪೈಲ್ ಮಾಡಿ ಪುಸ್ತಕ ಮಾಡಿದಾಗ ಅದು ನ್ಯೂ ಡಿಸ್ಕವರೀಸ್ ಅಂತ 6 ವಾಲ್ಯೂಮ್ ಪುಸ್ತಕ, ಅದು 6 ವಾಲ್ಯೂಮ್. ಅದು ಬಿಗ್ ಕಾಂಟ್ರಿಬ್ಯೂಷನ್ ಬೈ ಮೇರಿ ಲೂಯಿಸ್ಬರ್ಗ್, ಬರೀ ಅಮೇರಿಕಾಗೆ ಸಂಬಂಧಪಟ್ಟಂತೆ. ಅದನ್ನು ಫಾಲೋ ಮಾಡ್ತಾ ಇದ್ರು ಒಬ್ಬರು ಭಾರತದಲ್ಲಿ, ಕಲ್ಕಟ್ಟಾನಲ್ಲಿ, ಶಂಕರಿ ಪ್ರಸಾದ್ ಬಸು ಅಂತ ಅವ್ರ ಹೆಸರು, ಶಂಕರಿ ಪ್ರಸಾದ್ ಬಸು. ಅವರು ಇದನ್ನು ನೋಡಿ ಅವ್ರು ಹೇಳ್ತಾರೆ, ಐ ವಾಸ್ ಇನ್ಸ್ಪೈರ್ಡ್, ಐ ವಾಸ್ ಥ್ರಿಲ್ಡ್ ಆ್ಯಂಡ್ ಇನ್ಸ್ಪೈರ್ಡ್. ಏನು ಆಶ್ಚರ್ಯ, ಅಮೇರಿಕಾನಲ್ಲಿ, ಪಾಶ್ಚಾತ್ಯ ದೇಶದಲ್ಲಿ ಆದಂಥ ವಿವೇಕಾನಂದ ವಿಚಾರಗಳನ್ನು ಅವಳು ಇಷ್ಟೊಂದು ಪರಿಶೀಲನೆಯನ್ನು ಮಾಡಿ ದಾಖಲಿಸಿ ಅವಳು ಬರೆದಿದ್ದಾಳಲ್ಲ, ಅದಕ್ಕೆ ಅಶೋಕಾನಂದ ಇನ್ಸ್ಪಿರೇಷನ್, ಮೇರಿ ಲೂಯಿಸ್ಬರ್ಗ್ಗೆ ಸ್ವಾಮಿ ಅಶೋಕಾನಂದರು. ಅದನ್ನು ಕಂಡಂತಹ ಶಂಕರಿ ಪ್ರಸಾದ್ ಬಸು ಅವ್ರಿಗೆ ವಾಟ್ ಅಬೌಟ್ ಇಂಡಿಯಾ ಅಂತ ಪ್ರಶ್ನೆ ಬಂತು. ಅಮೇರಿಕಲ್ಲಿ ಅವಳು ಮಾಡಿದ್ದಾಳೆ, ಅದು ಆವಾಗ ಆಗಿದ್ದು 1916 ಅವಳು ನ್ಯೂ ಡಿಸ್ಕವರ್ಸ್ ಬರೆದಿದ್ದು. ವಾಟ್ ಅಬೌಟ್ ಇಂಡಿಯಾ, ಭಾರತಕ್ಕೆ ಸಂಬಂಧಪಟ್ಟಂತೆ ಅವ್ರೇನು ಮಾಡಿದರು ಅಂತಂದರೆ, ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಇನ್ ಕಾಂಟೆಂಪ್ರರಿ ಇಂಡಿಯನ್ ನ್ಯೂಸ್ 1893 to 1902, 1893ರಿಂದ ಹಿಡಿದು 1902ರವರೆಗೆ ಭಾರತದಲ್ಲಿ ದಾಖಲೆ ಆದಂತಹ ಎಲ್ಲ, ಮುಖ್ಯವಾಗಿ ನ್ಯೂಸ್ ಪೇಪರ್ಸ್, ಆ ನ್ಯೂಸ್ ಪೇಪರ್ಸ್ ಅಲ್ಲಿ ವಿವೇಕಾನಂದರ ಬಗ್ಗೆ ಏನೇನು ಬಂತೋ ಅದನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿ 2 ವಾಲ್ಯೂಮ್, ಸುಮಾರು 1400 ಪುಟಗಳು, 1400 ಪೇಜಸ್, ಅದನ್ನು ಪಬ್ಲಿಷ್ ಮಾಡಿದರು ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ನಿಂದ. ಸ್ವಾಮಿ ವಿವೇಕಾನಂದ ಇನ್ ಕಾಂಟೆಂಪ್ರರಿ ಇಂಡಿಯನ್ ನ್ಯೂಸ್ ಅಂತ 2 ವಾಲ್ಯೂಮ್ಸು. ಅದಕ್ಕೆ ಅವರು ಸುಮಾರು 30 ವರ್ಷ ತೆಗೆದುಕೊಂಡ್ರು ಟು ರೈಟ್ ದಟ್. ಯಾಕಂದರೆ ಇಡೀ ಭಾರತವನ್ನು ಸುತ್ತಿದ್ರು. ಯಾವಾಗವಾಗ ಇಂಡಿಯನ್ ಮಿರರ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಟೈಮ್ಸ್ ಆಗಿರ್ಬೋದು, ಯಾವ್ಯಾವ ನ್ಯೂಸ್ ಪೇಪರ್ ಆಗೆಲ್ಲ ಇತ್ತು, ಬೆಂಗಾಲ್ನಲ್ಲಿ ಬೆಂಗಾಲಿ ನ್ಯೂಸ್ ಪೇಪರ್ಸು, ಬೇರೆ ಬೇರೆ ಕಡೆ ಆಂಗ್ಲ, ಮರಾಠ, ಈ ಮುಖ್ಯವಾದ ಎಲ್ಲ ಪತ್ರಿಕೆಗಳನ್ನೆಲ್ಲ ತೆಗೆದುಕೊಂಡು ಅದರಲ್ಲಿ ಸ್ವಾಮೀಜಿ ವಿಚಾರಗಳನ್ನು ತೆಗೆದುಕೊಂಡು ಬರ್ತಾರೆ. ಎಷ್ಟು ಕಷ್ಟಪಟ್ವಿ ನಾವು ಅಂತ. ಅಲ್ಲಿ ಸ್ಟೋರ್ ರೂಮ್ಗೆ ಹೋಗ್ಬಿಟ್ರೆ ಹಳೇದೊಂದು, ಈಗ 60-70 ವರ್ಷ ಅವರು ಸ್ಟಾರ್ಟ್ ಮಾಡಿದ್ದು ಆಫ್ಟರ್ 1970s ಆದಮೇಲೆ ಶುರು ಮಾಡಿದ್ದು. ಆಗಲೇ ಸ್ವಾಮೀಜಿ ಶರೀರ ಬಿಟ್ಟು 70 ವರ್ಷ ಆಗಿದೆ. ಈಗ ಹೋಗಿ ನ್ಯೂಸ್ ಪೇಪರ್ಗೆ ಹೋದರೆ ದಾಖಲೆ ಅಂತಂದರೆ ಈಗ ಆದರೆ ಡಿಜಿಟೈಸ್ ಮಾಡಿದ್ದಾರೆ. ಆಗೆಲ್ಲ ಫಿಸಿಕಲ್, ಮುಟ್ಟಿದರೆ 100 ಪುಟ ಆಗುತ್ತೆ ಪೇಪರ್ಸ್. ಅವ್ರಿಗೆ ಮೊದಲು ಸಿಗೋದು ಇಂಡಿಯನ್ ಮಿರರ್ದು ಹಳೆ ದಾಖಲೆ ಫೈಲ್ಸ್. ಓಡೋಗ್ತಾರೆ, ಹೋಗಿ ಅದನ್ನೆಲ್ಲ ತೆಗೆದುಕೊಂಡು, ರಾಶಿ ಫೈಲ್ಸು ಅದನ್ನೆಲ್ಲ ತೆಗೆದುಕೊಂಡು, ಅದಕ್ಕೆ ನೀವು ಮುಟ್ಟೋಂಗಿಲ್ಲ, ಆ ಲೈಬ್ರರಿನ ಮಾತ್ರ ಮುಟ್ಟಬೇಕು ಅಂತ ಆ ಲೈಬ್ರರಿ ತೊಗೊಂಡು, ಒಬ್ಬ ನೀವು ಟೈಪ್ ರೈಟರ್ ತೊಗೊಂಡು ಪಕ್ಕಕ್ಕೆ ಕೂರಿಸ್ಕೊಂಡು ಯು ವಿಲ್ ಸ್ಟಾರ್ಟ್ ಟೈಪಿಂಗ್. ಆ ಪೇಪರ್ ಸಿಕ್ಕೋದಿಲ್ಲ, ಫೋಟೋ ತೆಗೆಯೋಂಗಿಲ್ಲ, ಈಗಿನ ಥರ ಸ್ಕ್ಯಾನ್ ಮಾಡೋಂಗಿಲ್ಲ. ಅದಕ್ಕೆ ಶಂಕರ ಪ್ರಸಾದ್ ಬಸು ಏನು ಮಾಡ್ತಾರೆ, ಕೆಲವು ಟೀಮ್ ಮಾಡಿಕೊಂಡು ಸುಮಾರು 30 ವರ್ಷ ಇಡೀ ಭಾರತ ಸುತ್ತ ಈ ಪುಸ್ತಕ ಬರೆಯೋಕ್ಕೆ. ಅದಾದ ಮೇಲೆ ಬೆಂಗಾಲಿನಲ್ಲಿ 7 ವಾಲ್ಯೂಮ್, ಸ್ವಾಮಿ ವಿವೇಕಾನಂದ ಅವ್ರ ಸಮಕಾಲೀನ್ ಭಾರತ್ ವರ್ಷ, ಸ್ವಾಮಿ ವಿವೇಕಾನಂದ ಆ್ಯಂಡ್ ಕಾಂಟೆಂಪ್ರರಿ ಇಂಡಿಯಾ ಅಂತ 7 ವಾಲ್ಯೂಮ್ ಬೆಂಗಾಲಿನಲ್ಲಿ, ಇನ್ನೂ ತರ್ಜುಮೆ ಆಗಿಲ್ಲ. ಇಷ್ಟನ್ನೆಲ್ಲ ಶೀರ್ಷಿಕೆ ಅವರು, ಅಂದರೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಹೇಗೆ ಪ್ರಭಾವ ಬೀರ್ತು, ಇದಕ್ಕೆಲ್ಲ ದಾಖಲಾತಿ ಇದೆ. ಇನ್ನೂ ಮುಂದೆ ಯಾರು ಬರೀತಾರೋ ಏನೋ. ಆಮೇಲೆ ಅದಕ್ಕೆ ಬಿಟ್ಟು ಸಾಕಷ್ಟು ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರಿಂದ. ಈಗ ವಿವೇಕಾನಂದರದ್ದು 125 ಚಿಕಾಗೋ ಉಪನ್ಯಾಸಗಳಾದ್ಮೇಲೆ ಇನ್ನೂ ಒಂದಷ್ಟು ಆರ್ಟಿಕಲ್ಸ್ ಎಲ್ಲ ಬಂದಿದೆ. ಇದನ್ನೆಲ್ಲ ತೆಗೆದುಕೊಂಡು ಸಂಕ್ಷಿಪ್ತವಾಗಿ ನಾವು ಈಗ ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರೋದು. ಆಮೇಲೆ ನೋಡಿ, ಸುಮ್ಮನೆ ಫಾರ್ ಯುವರ್ ಇದು ಒಂದು ಗಮನಕ್ಕೆ, ಈ ಶಂಕರ ಪ್ರಸಾದ್ ನಮ್ಮ ಸ್ವಾಮಿ ರಂಗನಾಥಾಂಜಿ ಮಹಾರಾಜ್ ಇದ್ದಾಗಲೇ ನಾವು ಬೇಲೂರು ಮಠದಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ ಇದ್ದಾಗಲೇ ಬಂದು ಹೋಗ್ತಾಯಿದ್ರು, ನೋಡಿದ್ವಿ ಅವ್ರನ್ನ. ಒಮ್ಮೆ ಅವರು ಹೊಸದಾಗಿ ಯಾವುದೋ ಒಂದು ಪುಸ್ತಕವನ್ನು ಬರೆದಿದ್ದರು. ಅದನ್ನು ನಮ್ಮ ಪ್ರೆಸಿಡೆಂಟ್ ಮಹಾರಾಜ್ ಅಂದರೆ ಆಗ ಪೂಜ್ಯ ಸ್ವಾಮಿ ರಂಗನಾಥಾಂಜಿ ಮಹಾರಾಜ್ ಇದ್ದರು, ಅವರಿಗೆ ಪುಸ್ತಕವನ್ನು ಕೊಡಲಿಕ್ಕೆ ಬಂದಿದ್ದರು. ಆಗ ಅವರಿಗೆ ಅನಾರೋಗ್ಯದ ಕಾರಣದಿಂದ ಆಸ್ಪತ್ರೆಗೆ ಅವರು ಅಡ್ಮಿಟ್ ಆಗಿದ್ದರು. ವಾಸ್ ಅಡ್ಮಿಟೆಡ್ ಟು ಎ ಹಾಸ್ಪಿಟಲ್, ಪ್ರೆಸಿಡೆಂಟ್ ಮಹಾರಾಜ್. ಸರಿ, ಇವರು ಪುಸ್ತಕವನ್ನು ಅಲ್ಲಿ ಸೇವಕರಿಗೆ ಕೊಟ್ಬಿಟ್ಟು ನಾನು ಕೊಟ್ಟಿದ್ದೆ ಅಂತ ಹೇಳಿಬಿಡಿ ಅಂತ ಹೇಳಿಬಿಟ್ಟು ಹೊರಟೋದ್ರು. ಇವರೇನು ಅಂದ್ಕೊಂಡ್ರು, ಇವರು ಪುಸ್ತಕವನ್ನು ಅವರ ಆಸ್ಪತ್ರೆಯಿಂದ ಬರಬೇಕು, ಬಂದ ಮೇಲೆ ಸ್ವಲ್ಪ ಅವರು ಸುಧಾರಿಸ್ಕೊಳ್ಬೇಕು,
ತದನಂತರ ಈ ಪುಸ್ತಕವನ್ನು ನೋಡಬೇಕು, 1 ತಿಂಗಳೋ 1.5 ತಿಂಗಳೋ ಯಾವಾಗಲೂ ಆಗುತ್ತೆ ಈ ಪುಸ್ತಕಗಳನ್ನ ಓದಲಿಕ್ಕೆ ಅಂತ ಭಾವಿಸಿ ಹೊರಟೋದ್ರು. ಇವರು ಹೋಗಿ ಬಹುಶಃ 4-5 ದಿವಸ ಆಯಿತು. ಅದಾದ ತಕ್ಷಣ ಅವ್ರಿಗೊಂದು ಫೋನ್ ಕಾಲ್ ಬಂತು ಬೇಲೂರು ಮಠದಿಂದ. ಅವ್ರ ಸೇವಕರು ಫೋನ್ ಮಾಡ್ತಾ ಇದ್ದಾರೆ. ಯಾರಿಗೆ? ಶಂಕರ ಪ್ರಸಾದ್ ಬಸುಗೆ. ಅವ್ರು ಹೇಳ್ತಾ ಇದ್ದಾರೆ, ಸರ್ ಸ್ವಾಮೀಜಿ ಅವರು ನಿಮ್ಮನ್ನ, ಪೂಜ್ಯ ಸ್ವಾಮಿ ರಂಗನಾಥಾಂಜಿ ಮಹಾರಾಜರು ನಿಮ್ಮನ್ನ ಭೇಟಿ ಆಗಬೇಕಂತೆ ಅಂತ. ಯಾವುದ್ರ ಸಂಬಂಧವಾಗಿ ಅಂತ ಕೇಳಿದ್ರು. ಆಮೇಲೆ ಆಸ್ಪತ್ರೆಯಿಂದ ಬಂದ್ರ ಅಂತ. ಹೌದು, ಆಸ್ಪತ್ರೆಯಿಂದ ಬಂದಿದ್ದಾರೆ. ಯಾವುದ್ರ ಸಂಬಂಧವಾಗಿ? ನೀವು ಬರೆದಿದ್ದಲ್ಲ ಪುಸ್ತಕದ ಸಂಬಂಧವಾಗಿ ಮಾತುಕತೆ ಆಡಬೇಕಂತೆ ಅಂತ. ಅವ್ರು ಓದಾಯ್ತಾ? ಅವ್ರು ಓದಾಗೋಯ್ತು. ಅವರು ಹೌದಾ, ಹೌದು, ಸ್ವಾಮೀಜಿ ವಿಲ್ ಹ್ಯಾಸ್ ರೆಡ್ ಇಟ್ ಇನ್ ಎ ಡೇ. ಓದಾಯ್ತಾ ಪುಸ್ತಕ? ಅವ್ರಿಗೆ ಈ ರೀಡ್ಸ್, ಅವರ 96-97 ವಯಸ್ಸು. ಹಿ ರೀಡ್ಸ್ 6 to 7 hours ಎ ಡೇ. ಈಗಲೂ ಕೂಡ ಅವ್ರದ್ದೆಲ್ಲ ರೊಟೀನ್ ಮಧ್ಯೆ ಹಿ ರೀಡ್ಸ್ 6 to 7 hours ಎ ಡೇ. ನಿಮ್ಮ ಪುಸ್ತಕ ಓದಾಯಿತು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಂತೆ, ಬನ್ನಿ ಅಂತ ಕರೆದ್ರು ಅಂತ ಅವರು ಶಂಕರ ಪ್ರಸಾದ್ ಬಸು ಬರ್ಕೊಂಡಿದ್ದಾರೆ. ಅಂದರೆ ನಮ್ಮ ಗುರುಗಳ ಬಗ್ಗೆನೂ ಹೇಳಿದೆ. ಯಾಕಂತಂದರೆ ಅವರು ಸ್ವಾಮಿ ವಿವೇಕಾನಂದ್ರ ಬಗ್ಗೆ ಅದ್ಭುತವಾಗಿ ಒಂದು ಹೊಸ ವಿವೇಕಾನಂದರನ್ನು ಅಧ್ಯಯನ ಮಾಡೋ ರೀತಿಯನ್ನು ಹೊಸದಾಗಿ ನಮಗೆ ತೋರಿಸ್ಕೊಟ್ಟವರು ಅವರು ಈಗಿನ ಈ ಇದರಲ್ಲಿ ನಮ್ಮ ಜನ್ರೇಷನ್ಗೆ. ಹಾಗಾಗಿ ಅವ್ರದ್ದು ಹೇಳಿದೆ. ಮತ್ತು ಶಂಕರ ಪ್ರಸಾದ್ ಬಸು ಕೂಡ ಸಾಕಷ್ಟು ರಿಸರ್ಚನ್ನು ಮಾಡಿದ್ದಾರೆ ಅಲ್ಲಿ ಕಲ್ಕಟ್ಟಾನಲ್ಲಿ. ಆಮೇಲೆ ಇದನ್ನು ಮುನ್ನುಡಿಯಾಗಿ ಹೇಳಿದೆ. ಯಾರು ಆಸಕ್ತಿ ಇದ್ದವರು ಅದನ್ನ ಹೆಚ್ಚು ಆಮೇಲೆ ನೋಡ್ಕೋಬೋದು ಅನ್ನೋ ದೃಷ್ಟಿಯಿಂದ. ಈಗ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ದೇಶಕ್ಕೆ ಹೋದ್ರಲ್ಲ 1893, ಅವರು ನೆನಪಿರಬೇಕು. ಅಂದರೆ ಇದನ್ನೆಲ್ಲ ನಾವು ನಿಧಾನಕ್ಕೆ ಆಲೋಚನೆ ಮಾಡಬೇಕು, ಪ್ರತಿಯೊಬ್ಬರು ಭಾವಿಸ್ಲಿಕ್ಕೂ ಇದೆ. ಏನು ಅಂತಂದರೆ ಅವರೇನೋ ಓದಲಿಕ್ಕಾಗಿ ಹೋದದ್ದಲ್ಲ ಅಮೇರಿಕಾಗೆ, ನಾಟ್ ಆಸ್ ಎ ಸ್ಟೂಡೆಂಟ್. ಎಷ್ಟೋ ಜನ ನಮ್ಮ ಭಾರತೀಯರು ಆಗ ಲಾ ಇತ್ಯಾದಿ ಓದಲಿಕ್ಕೆ ಇಂಗ್ಲೆಂಡಲ್ಲಿ ಹೋಗ್ತಾ ಇದ್ರಲ್ಲ, ನಮ್ಮ ಇತಿಹಾಸ ಎಷ್ಟು ಜನ ಇದೆ, ಎಲ್ಲರೂ ಓದಿದ್ದಾರೆ. ಇವರು ಓದಕ್ಕೆ ಹೋಗಿದ್ದಲ್ಲ. ಅಥವಾ ಫಾರಿನ್ ಟೂರ್ ಆಗಿ ಕೆಲವು ರಾಜರು ಕೂಡ ಫಾರಿನ್ ಟೂರು, ಆ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ನೋಡೋಕ್ಕೆ, ಆ ಫೇರ್ ನೋಡ್ಕೊಂಡು ಬರಲಿಕ್ಕೆ ಎಲ್ಲ ಹೋಗಿದ್ರು ಕೆಲವರೆಲ್ಲ. ಆ ರೀತಿಯಾಗಿ ಹೋದಿದ್ದಲ್ಲ. ಇಲ್ಲಿ ಯಾರೋ ಒಂದಷ್ಟು ಜನ ಸ್ವಾಮಿ ವಿವೇಕಾನಂದರಿಂದ ಯಾರು ಆಗ ಪ್ರಭಾವಿತರಾಗಿದ್ದರೋ ಲೋಕಲ್ ಪೀಪಲ್, ಭಾರತೀಯರು, ಇವರ ಜ್ಞಾನವನ್ನು ಕಂಡು, ಇವರ ಮೇಧವನ್ನು ಕಂಡು ಅವ್ರು ಹೇಳಿದ್ರು ನೀವು ಪಾರ್ಲಿಮೆಂಟಿಗೆ ಹೋಗಬೇಕು ಅಂತ ಹೇಳಿ ಕಳಿಸ್ಬಿಟ್ರು. ಆದರೆ ಸ್ವಾಮೀಜಿ ಈ ದೇಶವನ್ನು ರೆಪ್ರೆಸೆಂಟೇಟಿವ್ ಅಂತಾಗಲಿ, ಯಾವುದೋ ಆರ್ಗನೈಸೇಷನ್ನ ರೆಪ್ರೆಸೆಂಟೇಟ್ ಮಾಡ್ತಾರೆ ಅಂತಾಗಲಿ, ಅಥವಾ ಯಾವುದೋ ಒಂದು ಸಂಸ್ಥೆಯನ್ನು ಅಥವಾ ಧಾರ್ಮಿಕ ಸಂಸ್ಥೆಯನ್ನು ಅಥವಾ ಯಾವುದೋ ಒಂದು ಸನ್ಯಾಸಿಯ ಪಂಗಡವನ್ನು ಅವರು ಪ್ರತಿನಿಧಿಯಾದ ಹೋದದ್ದೋ ಯಾವುದೂ ಇಲ್ಲ. ಇವರು ಹೇಳಿದ್ರು, ಟಿಕೆಟ್ ಮಾಡಿದ್ರು, ಹಡಗಿನಲ್ಲಿ ಕಳಿಸಿದ್ರು. ಅಲ್ಲಿ ಹೋದ ಮೇಲೆ ಎಷ್ಟು ರೀತಿಯಾದ ತೊಂದರೆಗಳಿಗೆ ಸ್ವಾಮೀಜಿ ಸಿಕ್ಕಾಕಿದ್ವಿ. ಎನ್ಮಿಟಿ ಎಲ್ಲೆಲ್ಲೋ ಹಲವು ಸೋ ಮೆನಿ ಕಾರ್ನರ್ಸ್. ಇವರೇನೋ ಒಂದು ಧರ್ಮದ ಪ್ರಚಾರಕ್ಕೆ ಒಂದು ಆಲೋಚನೆಯನ್ನು ಇಟ್ಕೊಂಡು ಹೋದದ್ದು. ಆದರೆ ದೇಶದ ಪರಿಸ್ಥಿತಿ ಅಂದರೆ ಸ್ವಾತಂತ್ರ್ಯ ಇಲ್ಲ. ಇಟ್ ಹ್ಯಾಡ್ ನೋ ಪೊಲಿಟಿಕಲ್ ಫ್ರೀಡಮ್. ನಮಗೆ ಸ್ವಾತಂತ್ರ್ಯವೇ ಇಲ್ಲ. ಅದರಿಂದ ಇವನು ದೇಶದ ಪ್ರತಿನಿಧಿ ಅಂತ ಹೇಳಕ್ಕೆ ಯಾರಿದ್ರು ಅಮೇರಿಕಾದಲ್ಲಿ? ಅಥವಾ ಇವರು ಯಾವುದೋ ಒಂದು ಆರ್ಗನೈಸೇಷನ್ ಶುರುನೇ ಮಾಡಿಲ್ಲ. ಬಾರನಗರ ಮಠ ಆದಮೇಲೆ ನನ್ನ ನಿರ್ಧಾರ ತೆಗೆದುಕೊಳ್ಬೇಕು ಅಂಥೇಳಿ ನನ್ನ ಗುರುದೇವ ನನ್ನ ಹೆಗಲ ಮೇಲೆ ಭಾರವನ್ನು ಹೊರಿಸಿದ್ದಾರೆ ಅಂಥೇಳಿ ದೇಶದ ಪರ್ಯಟನೆ ಪ್ರಾರಂಭ ಮಾಡಿಬಿಟ್ರು. ಒಬ್ಬ ಸಾಧಾರಣ ಸನ್ಯಾಸಿಯಂತೆ, ಮೆಂಡಿಕೆಂಟ್ ಮಾಂಕ್ ಓಡಾಟದಲ್ಲಿ ಮಾಡಿಕೊಂಡು, ತದನಂತರ ಇವ್ರನ್ನೆಲ್ಲ ಉತ್ಸಾಹ ಮಾಡಿ ಟಿಕೆಟ್ ಮಾಡಿ ಕಳಿಸಿದ್ರು. ಅಲ್ಲಿ ಹೋದ ಮೇಲೆ ಎಷ್ಟೆಲ್ಲ ಸುಮಾರು 4,000 ಮೈಲಿ ಹೋಗಿ ಈ ಟ್ರಾವೆಲ್ಸ್ 4,000 miles ಟು ರೀಚ್ ಚಿಕಾಗೋ. ಹೋಗಿ ವ್ಯಾಂಕೋವರ್ಗೆ ಹೋಗಿ, ಚಿಕಾಗೋ ಹೋಗಿ, ಬಾಸ್ಟನ್ಗೆ ಹೋಗಿ, ಮತ್ತೆ ವಾಪಸ್ ಚಿಕಾಗೋಗೆ ಬಂದು, ಈ ಎಲ್ಲ ಆಲೋಚನೆಯಲ್ಲಿ ಅವರು ಎಷ್ಟು ಫಾರಿನ್ ಲ್ಯಾಂಡಲ್ಲಿ ಒಂದು ರಿಲಿಜನ್, ಈಗಿನ ಥರ ದೇಶದ ಒಂದು ಅಸ್ತಿತ್ವ ಆಗಲಿ, ಈಗಿನ ರೀತಿಯಲ್ಲಿ ಧರ್ಮದ ಬಗ್ಗೆ ಒಂದು ಆಲೋಚನೆ. ಈಗ ಒಂದು ಗೂಗಲ್ ಇದೆ ಅಂದರೆ ಎಲ್ಲ ಇನ್ಫಾರ್ಮೇಷನ್ ಸರಿ ಅಂತ ಹೇಳೋಕ್ಕಾಗದೇ ಇದ್ರೂ ಕೂಡ ಎಷ್ಟೋ ವಿಚಾರಗಳು ಅವ್ರವ್ರ ವೆಬ್ಸೈಟ್ ಮೂಲಕ ಹೌದೋ ಇಲ್ವೋ ಅಂತ ತಕ್ಕ ಮಟ್ಟಿಗೆ ಅದು ತಿಳ್ಕೊಬೋದು. ಸ್ಕ್ರಿಪ್ಚರಲ್ಲು ವಿಕಿಪೀಡಿಯಾಗೆ ಹೇಳಿದ್ನಲ್ಲ, ಎಲ್ಲ ವಿಚಾರ ಅಲ್ಲದೇ ಇದ್ರು ಅಟ್ಲೀಸ್ಟ್ ವಿಲ್ ಗೆಟ್ ಎ ಗ್ಲಿಮ್ಸ್. ಎಷ್ಟೋ ಐಡಿಯಾಸ್ ತಗೋಬೋದು. ಎಷ್ಟೋ ಜನ ಆರ್ಟಿಕಲ್ಸ್ ಪಬ್ಲಿಷ್ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ಲೆಕ್ಚರ್ಸ್ ಇದ್ದಾವೆ, ನೀವು ಬ್ರೌಸ್ ಮಾಡ್ಬೋದು. ಹಾಗೆ ಏನೂ ಇಲ್ಲ. ಸ್ವಾಮೀಜಿ ಹೋಗಲ್ಲಿ ಇಳಿತಾರೆ. ಇವ್ರನ್ನ ಸ್ವಾಗತ ಮಾಡೋರು ಯಾರಿದ್ದಾರೆ? ಇವರ ಆಲೋಚನೆಗಳನ್ನು ತೆಗೆದುಕೊಳ್ಳಿ. ಇಂಥ ಪರಿಸ್ಥಿತಿಯಲ್ಲಿ ಅವರು ನಿಂತದ್ದು, ರಾಜನಾಗಿ ನಿಂತ್ರಲ್ಲ. ಯು ಹ್ಯಾವ್ ಟು ವಿಜುವಲೈಸ್ ಹಿಸ್ ಪರ್ಸನಾಲಿಟಿ. ಫಾರಿನ್ ಲ್ಯಾಂಡಲ್ಲಿ ವಿ ಹ್ಯಾವ್ ಟು
ಎಷ್ಟೋ ಜನ ಮಾಡಿದ್ದಾರೆ. ಅದು ಸ್ವಾಮೀಜಿದು ವಿಶೇಷವಾದ ಒಂದು ಕೊಡುಗೆ. ಅದಕ್ಕೆ ಇಲ್ಲಿ ಈ ಸ್ವಾಮಿ ವಿವೇಕಾನಂದರು ಅಮೆರಿಕಾಗೆ ಹೋಗಿ ಆಮೇಲೆ ಒಂದು ದೊಡ್ಡ ವರ್ಲ್ಡ್ ಫಿಗರ್ ಆದ್ರಲ್ಲ, ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಆದ ಮೇಲೆ ಎಲ್ಲ ಕಡೆ ಇಲ್ಲೂ ಪತ್ರಿಕೆಗಳು ಬಂದು ಅಲ್ಲೂ ಪತ್ರಿಕೆಗಳು ಬಂದು ಅದೇ ಒಂದು ದೊಡ್ಡ ಚರ್ಚೆ ಆಗಿತ್ತು ಆಗಿನ ಕಾಲದಲ್ಲಿ. ಅದನ್ನು ಕಂಡು ಅರವಿಂದ್ ಘೋಷು ಒಂದು ಕಡೆ ಬರೀತಾರೆ, ದ ಗೋಯಿಂಗ್ ಫೋರ್ತ್ ಆಫ್ ವಿವೇಕಾನಂದ ವಾಸ್ ದ ಫಸ್ಟ್ ವಿಸಿಬಲ್ ಸೈನ್ ಟು ದ ವರ್ಲ್ಡ್ ದಟ್ ಇಂಡಿಯಾ ವಾಸ್ ಅವೇಕ್ ನಾಟ್ ಓನ್ಲಿ ಟು ಸರ್ವೈವ್ ಬಟ್ ಟು ಕಾನ್ಕರ್. ಅಂದರೆ ವಿವೇಕಾನಂದರು ಹೋದ್ರಲ್ಲ ಅಮೆರಿಕಾಗೆ, ಈಗ ಇದು ಫಸ್ಟ್ ವಿಸಿಬಲ್ ಸೈನ್. ಇದು ತೋರಿಸ್ತಾ ಇದೆ ಜಗತ್ತಿಗೆ. ಏನು ತೋರಿಸ್ತಾ ಇದೆ? ಭಾರತ ಕೇವಲ ಇರುವಿಕೆಗಾಗಿ ಬದುಕಿಲ್ಲ, ಜಗತ್ತನ್ನು ಗೆಲ್ಲಿಕ್ಕಾಗಿ ಬದುಕಿದೆ ಅಂತ ತೋರಿಸ್ಕೊಡ್ಲಿಕ್ಕೆ ದಿಸ್ ಈಸ್ ದ ಫಸ್ಟ್ ವಿಸಿಬಲ್ ಸೈನ್, ದ ಗೋಯಿಂಗ್ ಫೋರ್ತ್ ಆಫ್ ವಿವೇಕಾನಂದ ಟು ದ ಅಮೇರಿಕಾ ಅಂತ ಅರವಿಂದ್ ಘೋಷ್ ಅವರು ಬರೀತಾರೆ. ಅದರಿಂದ ಈಗ ವಿವೇಕಾನಂದರು ಪ್ರಭಾವ ಹೇಗೆ ಬೀರಿದ್ರು ಯಾರ್ಯಾರ ಮೇಲೆ ಅನ್ನೋದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ನಾವು ಇನ್ನೊಂದು ಕಡೆ ಗಮನ ಕೊಡಲಿಕ್ಕಿದೆ. ಯಾವುದ್ರ ಮೇಲೆ ಅಂತಂದರೆ, ಯಾಕೆ ಪ್ರಭಾವಿತರಾದರು ಭಾರತೀಯರು? ಅಂದರೆ ಈಗ ನಾವು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಾತಂತ್ರ್ಯ ಹೋರಾಟ ಮಾತ್ರ ಸೀಮಿತ ಮಾಡ್ಕೊಳ್ಳೋಣ. ಎಲ್ಲ ವಿಚಾರವಾಗೂ ಪ್ರಭಾವಿತರಾಗಿದ್ದಾರೆ, ಎಲ್ಲ ಫೀಲ್ಡ್, ಎಲ್ಲ ಕ್ಷೇತ್ರದಲ್ಲೂ. ಆದರೆ ಈಗ ನಾವು ಸ್ವಾತಂತ್ರ್ಯಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದೇವೆ. ಅಂದರೆ ಯಾಕೆ? ಭಾಳ ಮುಖ್ಯವಾದ ಅಂಶ ನಮಗೆ ಗಮನಕ್ಕೆ ಬರೋದು ಹಿಸ್ ಲವ್ ಫಾರ್ ದ ಕಂಟ್ರಿ, ದೇಶ ಪ್ರೇಮ. ಇಲ್ಲೂ ಇದ್ರ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇತ್ತು. ಇವ್ರಿಗಿಂತ ಮುಂಚೆ ಆಗಲೇ 1857ನಲ್ಲಿ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಸಿಪಾಯಿ ಮುಟಿನಿ ಇತ್ಯಾದಿ ಎಲ್ಲ ಕರೆದ್ರಲ್ಲ, ಹೋರಾಟ ಮಾಡಿದ್ರಲ್ಲ. ಅದಾದಮೇಲೆ ಸ್ವಾಮೀಜಿ ಬಂದತ್ತಾನೆ. ಬಟ್ ಸ್ವಾಮೀಜಿ ಎಲ್ಲೆಲ್ಲಿ ಹೇಳ್ತೇವೆ, ವಿವೇಕಾನಂದರು ಅಂತ ತಿಳ್ಕೊಂಬಿಡಿ, ಸ್ವಾಮೀಜಿ ಎಲ್ಲೆಲ್ಲಿ ಭಾರತದ ಬಗ್ಗೆ ಮಾತಾಡ್ತಾರಲ್ಲ, ಆವಾಗ ಒಂದು ಹೊಸ ಶಕ್ತಿ ಸಂಚಾರ ಆದಂತಾಗ್ತದೆ ವಿವೇಕಾನಂದರು ಭಾರತದ ಬಗ್ಗೆ ಮಾತಾಡಿದ್ದನ್ನು ಕೇಳಿದರೆ. ಅದಕ್ಕೆ ಸಿಸ್ಟರ್ ಕ್ರಿಸ್ಟಿನಾ, ಅಮೆರಿಕನ್ ಡಿಸೈಪಲ್ ಸ್ವಾಮೀಜಿದು, ಅವಳು ಬರಿತಾಳೆ, ಅವರ್ ಲವ್ ಫಾರ್ ಇಂಡಿಯಾ ಕೇಮ್ ಟು ಬರ್ತ್. ಭಾರತದ ಬಗ್ಗೆ ಪ್ರೇಮ ಉದಯ ಆಯಿತು, ಹುಟ್ಟಿತು. ಯಾವಾಗ? ಬರಿತಾಳೆ, ಐ ಥಿಂಕ್ ವೆನ್ ವಿ ಫಸ್ಟ್ ಹರ್ಡ್ ಹಿಮ್ ಸೇ ದ ವರ್ಡ್ ಇಂಡಿಯಾ. ಮೊದಲನೇ ಸಲ ಇವರು ಸ್ವಾಮೀಜಿಯ ಬಾಯಿನಿಂದ, ಆ ತುಟಿಯಿಂದ ಭಾರತ ಅಥವಾ ಇಂಡಿಯಾ ಅಂತ ಪದ ಕೇಳಿದ್ರಂತೆ. ಐ ಥಿಂಕ್ ವೆನ್ ವಿ ಫಸ್ಟ್ ಹರ್ಡ್ ಹಿಮ್ ಸೇ ದ ವರ್ಡ್ ಇಂಡಿಯಾ in that marvelous voice of his, it seems incredible that so much could have been put into one small word of 5 letters. ಆ ಇಂಡಿಯಾ ಅಂತ 5 ಲೆಟರ್ ಇರ್ತಕ್ಕಂಥ ಆ ಪದದಲ್ಲಿ ಇಷ್ಟೊಂದೆಲ್ಲ ತುಂಬೋದು ಅಂತ ಅವತ್ತು ಕಂಡದ್ದು. ದೇರ್ ವಾಸ್ ಲವ್. ಆ 5 ಒಂದು ಪದದಲ್ಲಿ, 5 ಅಕ್ಷರದ ಒಂದು ಪದದಲ್ಲಿ ಏನೆಲ್ಲ ತುಂಬಿದಂತೆ ಇವಳಿಗೆ ಭಾಸವಾಯಿತು ಅಂತ ಬರಿತಾಳೆ ಕ್ರಿಸ್ಟಿನಾ. There was love, passion, pride, longing, adoration, tragedy, chivalry, and again love. Whole volumes could not have produced such a feeling in others. ಎಷ್ಟೇ ಪುಸ್ತಕ ಬರೆದ್ರು, ಅವರು ಹೇಳಿದ್ದನ್ನು ಎಷ್ಟೇ ವಾಲ್ಯೂಮ್ ಬರೆದ್ರು ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಇತ್ತು. ಏನು ಇದು? It had the magic power of creating love in those who heard it. ಯಾರ್ಯಾರು ಕೇಳಿದ್ರೋ ಅವ್ರಿಗೆಲ್ಲರೂ ಪ್ರೇಮ ಉಂಟಾಗ್ತಂತೆ ಆಗ್ತಾ ಇತ್ತು. ಎವರ್ ಆಫ್ಟರ್ ಇಂಡಿಯಾ ಬಿಕೇಮ್ ದ ಲ್ಯಾಂಡ್ ಆಫ್ ಹಾರ್ಟ್ಸ್ ಡಿಸೈರ್. ಅದಾದ ಮೇಲೆ ಭಾರತ ನನ್ನ ಹೃದಯದ ಒಂದು ವಸ್ತು, ಯಾಕೆ ನೋಡಬೇಕು, ಹೋಗಬೇಕು, ಕೇಳಬೇಕು ಅನ್ನೋ ವಸ್ತು ಆಯಿತು. ಯಾವಾಗ? ವಿವೇಕಾನಂದ ಮೊದಲನೇ ಬಾರಿಗೆ ಇಂಡಿಯಾ ಅಂತ ಕೇಳಿದ್ರು ಅವತ್ತಿನಿಂದ. ಇದು ಸಿಸ್ಟರ್ ಕ್ರಿಸ್ಟಿನಾ ಬರಿತಾಳೆ. ಅದಕ್ಕೆ ಈ ನಿವೇತ ಕೂಡ ಬರಿತಾಳಲ್ಲ, ಮುಂದೆ ಏನು ಬರಿತಾಳೆ ಅವಳು? ಹಿ ವಾಸ್ ಎ ಬಾರ್ನ್ ಲವರ್ ಅಂತ ಬರಿತಾಳೆ. ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ ಸೋದರಿ ನಿವೇತ ಬರಿತಾಳೆ, ಹಿ ಅಂತ ಸ್ವಾಮೀಜಿ. ಹಿ ವಾಸ್ ಎ ಬಾರ್ನ್ ಲವರ್ ಆ್ಯಂಡ್ ದ ಕ್ವೀನ್ ಆಫ್ ಹಿಸ್ ಅಡೋರೇಷನ್ ವಾಸ್ ಹಿಸ್ ಮದರ್ಲ್ಯಾಂಡ್. ಎಲ್ಲ ಉತ್ತುಂಗ.
ಆ ಮುಕುಟ ಪ್ರಾಯ ಅಂತ ಯಾವ್ದು ಕರಿತಿರೋ, ಅಂದರೆ ಇವರೆಲ್ಲ ಕಂಡದ್ದು ಅಂತ ಇಟ್ಕೊಳ್ಳಿ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಅವರಲ್ಲಿ ಅವರ ಕ್ಷೇತ್ರದ ಮಹಾತ್ಮೆಯನ್ನು ಈ ಸ್ವಾಮೀಜಿಯಲ್ಲಿ ಕಂಡದ್ದು. ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಬರ್ತಾನೋ, ದ ಪಿನಾಕಲ್ ಸ್ವಾಮೀಜಿ. ಒಬ್ಬ ಪದ್ಯ ಬರೆಯೋನು ಬರ್ತಾನೋ, ದ ಪಿನಾಕಲ್ ವಾಸ್ ಸ್ವಾಮೀಜಿ. ಒಬ್ಬ ಈಗ ಒಪೆರಾ ಸಿಂಗರ್ ಎಮ್ಮ ಕಾಲ್ವೆ, ಅವಳಿಗೆ ಸ್ವಾಮೀಜಿಯಲ್ಲಿ ಅದ್ಭುತವಾದ ಒಂದು ಸ್ಫೂರ್ತಿ. ನಿವೇದಿತಾಗೆ ಒಂದು ಸ್ಫೂರ್ತಿ, ಸಿಸ್ಟರ್ ಕ್ರಿಸ್ಟಿನಾ ಸ್ಫೂರ್ತಿ, ತಿಲಕ್ಗೆ ಒಂದು ಸ್ಫೂರ್ತಿ, ಮಹಾತ್ಮ ಗಾಂಧಿಗೆ ಅವ್ರಿಗೆ ಸ್ಫೂರ್ತಿ, ಜವಾಹರ್ಲಾಲ್ ನೆಹರು ಅವ್ರಿಗೊಂದು ಸ್ಫೂರ್ತಿ, ಅರವಿಂದ್ ಘೋಷ್ ಅವರಿಗೆ ಸ್ಫೂರ್ತಿ, ಅವನು ಗಣೇಶ್ ದೇಶುಲ್ಕರ್ ಅವನು ಜರ್ನಲಿಸ್ಟ್ ಇರ್ತಾನಲ್ಲ ಅವನಿಗೆ ಅವ್ರಿಗೊಂದು ಸ್ಫೂರ್ತಿ, ಬಾಗಾ ಜತಿನ್ ಅವ್ರಿಗೆ ಸ್ಫೂರ್ತಿ, ಹೇಮಚಂದ್ರ ಘೋಷ್ ಅವ್ರಿಗೊಂದು ಸ್ಫೂರ್ತಿ, ಸುಭಾಷ್ ಚಂದ್ರ ಘೋಷ್ ಅವ್ರಿಗೊಂದು ಸ್ಫೂರ್ತಿ, ಯಾರ್ಯಾರು ಹೆಸರಿಸ್ತಿರೋ ಅವ್ರಿಗೆಲ್ಲ ಒಂದೊಂದು ಸ್ಫೂರ್ತಿ. ಈ ಕಡೆ ಅಯ್ಯರ್ ಆಗಿರ್ಬೋದು. ಅದರಿಂದ ಇವಳು ಬರಿತಾಳೆ, ಹಿ ವಾಸ್ ಎ ಬಾರ್ನ್ ಲವರ್ ಅಂಡ್ ದ ಕ್ವೀನ್ ಆಫ್ ಹಿಸ್ ಅಡೋರೇಷನ್ ವಾಸ್ ಹಿಸ್ ಮದರ್ಲ್ಯಾಂಡ್. ಇನ್ನು ಬರಿತಾಳೆ ನೋಡಿ, ನಾಟ್ ಎ ಸಾಬ್ was heard within her shores that did not find in him a responsive echo. ಈ ಭಾರತದಲ್ಲಿ ಏನೇ ಆದರೂ ಒಂದು ದುಃಖ ಉಂಟಾಯ್ತಾ, ಏನೋ ತೊಂದರೆ ಆಯ್ತಾ, ಅದು ಮೊದಲು ಗೊತ್ತಾಗುವುದು ವಿವೇಕಾನಂದರ ಹೃದಯಕ್ಕೆ. ನಾಟ್ ಎ ಸಾಬ್ ವಾಸ್ ಹರ್ಡ್ ವಿತ್ ಇನ್ ಹರ್ ಶೋರ್ಸ್ ದಟ್ ಡಿಡ್ ನಾಟ್ ಫೈಂಡ್ ಇನ್ ಹಿಮ್ ಎ ರೆಸ್ಪಾನ್ಸಿವ್ ಎಕೋ ಅಂತ ಸೋದರಿ ನಿವೇತ ಇನ್ನು ಅದ್ಭುತವಾಗಿ ಬರಿತಾಳೆ. ಅದನ್ನು ನಾನು ಚಿಕ್ಕದಾಗಿ ಒತ್ಕೊಂಡು ಸಂಕ್ಷಿಪ್ತವಾಗಿ ಮಾತ್ರ ಹೇಳ್ತಾನೆ. ಅದನ್ನು ಇವಳು ಹೀಗೆ ಹೇಳಿದ ಮೇಲೆ ಒಂದು ಕಡೆ ಅಮೇರಿಕಾನಲ್ಲೇ ಜೋಸೆಫಿನ್ ಮೆಕ್ಲಾಡ್ ಈ ವಿವೇಕಾನಂದನ್ ಕೇಳ್ತಾಳೆ, ಹೌ ಶಲ್ ಐ ಸರ್ವ್ ಯು, ನಾನು ನಿಮ್ಮನ್ನ ಹೇಗೆ ಸೇವೆ ಮಾಡಲಿ ಅಂತ ಕೇಳ್ತಾಳೆ. ಗುರುಗಳನ್ನ ಸ್ವೀಕಾರ ಮಾಡಿದ್ರಲ್ಲ, ಆಫ್ಕೋರ್ಸ್ ಅವಳ ಫ್ರೆಂಡ್ ಅಂತ ಕರಿತಾಳೆ ಸ್ವಾಮೀಜಿ ನಿಮಗೆ ಹೇಗೆ ಸೇವೆ ಮಾಡಲಿ. ಸ್ವಾಮೀಜಿ ಏನು ಉತ್ತರ ಕೊಟ್ಟರು, ಲವ್ ಇಂಡಿಯಾ. ಏನೆಲ್ಲ ಹೇಳ್ಬೋದಾಗಿತ್ತು, ಯಾವ ರೀತಿ ಸೇವೆ ಮಾಡಲಿ ನಿಮ್ಮನ್ನು. ಅವ್ರು ಕೇಳ್ತಾರೆ ನಿಮ್ಮನ್ನು ಯಾವ ರೀತಿ ಸೇವೆ ಮಾಡಲಿ ಅಂತ. ನೋಡಿ ಅವಳು ದೇಶದ ಬಗ್ಗೆ ಎಂಥ ಪ್ರೇಮ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಲವ್ ಇಂಡಿಯಾ, ನನ್ನ ಭಾರತವನ್ನು ಪ್ರೀತಿಸು, ಅದರಿಂದ ನನ್ನ ಸೇವೆ ಮಾಡಿದಂತಾಗ್ತದೆ ಅಂತ. ಮುಂದೆ ಕೂಡ ನಿವೇತ ಬರಿತಾಳಲ್ಲ ಎಲ್ಲೆಲ್ಲಿ ಅಂದರೆ ಅವಳ ಆಲೋಚನೆ. ತುರ್ಯ ಅಂತ ಹೇಳಿದ್ರು ನಾನು ಅಂತ ಹೇಳಿದಾಗ ಬ್ರಹ್ಮನ್ ಅಂತ ಭಾವಿಸಿದ್ರು, ನಾನು ಶರೀರ ಮನಸ್ಸು ಅಲ್ಲ ಅಂತ ಭಾವಿಸಿದ್ರು ಅಂತ ಸ್ವಾಮಿ ತುರ್ಯ ಅಂದ್ರೆ ಬರೀತಾರೆ. ಅದನ್ನು ನಿವೇತ ಹೇಗೆ ಅರ್ಥ ಮಾಡ್ಕೊಳ್ತಾಳೆ ಅಂತ ನಾನು ಹೇಳ್ದಲ್ಲ, ಅವ್ರವ್ರನ್ನ ಇದನ್ನು ನೋಡ್ಕೊಳ್ತಾರೆ ಅಂತ ಸ್ವಾಮೀಜಿನಲ್ಲಿ. ನಿವೇತ ಏನು ಬರ್ತಾಳೆ, ಎಲ್ಲಿ ನಾನು ಅಂತ ಸ್ವಾಮೀಜಿ ಹೇಳ್ತಾರೋ ತಿಳ್ಕೊಂಬಿಡಿ, ಭಾರತ ಅಂತ ಸ್ವಾಮೀಜಿ ಇಂಗಿತ ಅಂತ ಅರ್ಥ ಅಂತ ಹೇಳ್ತಾರೆ ಅಂತ ನಿವೇತ ಹೇಳಿದ್ದನ್ನು ಈ ತಿಳಿಸ್ಬೇಕಾಗ್ತದೆ ಇಲ್ಲಿ. ಆಮೇಲೆ ಜೋಸೆಫಿನ್ ಮೆಕ್ಲಾಡ್ಗೆ ಲವ್ ಇಂಡಿಯಾ ಅಂತಂದರು. ಆಮೇಲೆ ಅವ್ರು ಇನ್ನೇನು 4 ವರ್ಷ ಆಗಿ ಇಂಗ್ಲೆಂಡಿಂದ ಸ್ವಾಮೀಜಿ ಭಾರತದ ಕಡೆ ಹೊರಡ್ತಾರಲ್ಲ, ಆಗ ಒಬ್ಬ ಇಂಗ್ಲೀಷ್ ಮ್ಯಾನ್ ಕೇಳ್ತಾರಲ್ಲ, ಇದು ಸಾಕಷ್ಟು ಕಡೆ ಎಲ್ಲರೂ ಉಲ್ಲೇಖ ಮಾಡ್ತಾರೆ ಇದನ್ನು. ಸ್ವಾಮೀಜಿ ಹೊರಟಿರ್ತಾರೆ ಭಾರತಕ್ಕೆ, ಆಗ ಕೇಳ್ತಾರೆ ಒಬ್ಬ ಇಂಗ್ಲೀಷ್ ಮ್ಯಾನ್, ಸ್ವಾಮೀಜಿ ಹೌ ಡು ಯು ಫೀಲ್ ಅಂದರೆ 4 ವರ್ಷಗಳು ಈ ಲಕ್ಸೂರಿಯಸ್ ಆ್ಯಂಡ್ ಪವರ್ಫುಲ್ ವೆಸ್ಟ್, ನಮ್ಮ ಈ ಆರ್ಗನೈಸ್ಡ್ ಲಕ್ಸೂರಿಯಸ್ ಪವರ್ಫುಲ್ ವೆಸ್ಟಲ್ಲಿ ಇದ್ರಿ 4 ವರ್ಷ, ಈಗ ನೀವು ಭಾರತಕ್ಕೆ ಹೋಗ್ತಾ ಇದ್ದೀರಿ, ಹೀಗೆ ಹೇಗೆ ಅನ್ಸುತ್ತೆ, ನಿಮ್ಮ ದೇಶ ಕಂಡ್ರೆ ಏನು ಅನ್ಸುತ್ತೆ ನಿಮಗೆ ಅಂತ ಕೇಳ್ತಾನಲ್ಲ. ಆಗ ಸ್ವಾಮೀಜಿಗೆ ಉತ್ತರ ಕೊಡ್ತಾರಲ್ಲ, ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ, ಪಾಶ್ಚಾತ್ಯ ದೇಶಕ್ಕೆ ಬರುವ ಮುಂಚೆ ಭಾರತವನ್ನು ನಾನು ಪ್ರೀತಿಸ್ತಾ ಇದ್ದೆ. ಅದು ಈಗ ಅದರ ಪ್ರತಿಯೊಂದು ಧೂಳು ಕೇವಲ ದೇಶ ಹೌದು, ಆ ಧೂಳು ಇದೆಯಲ್ಲ, ಭಾರತದ ಧೂಳು ಅದು ಪವಿತ್ರ. ಆಮೇಲೆ ಅದ್ರ ಗಾಳಿ ಇದೆಯಲ್ಲ, ಭಾರತ ದೇಶದ ಗಾಳಿ, ಇಟ್ಸ್ ಹೋಲಿ, ಪವಿತ್ರ. ಆ ಇಡೀ ಭೂಮಿ ಅದು ಪವಿತ್ರ, ದ ಲ್ಯಾಂಡ್ ಇಸ್ ಹೋಲಿ. ಆಮೇಲೆ ಅದು ಈಗ ನನಗೆ ಒಂದು ತೀರ್ಥಕ್ಷೇತ್ರ, ಸ್ವಾಮೀಜಿ ಹೇಳ್ತಾರೆ, ಇಟ್ಸ್ ಎ ಪಿಲಿಗ್ರಿಮೇಜ್ ಫಾರ್ ಮೀ. ದ ಏರ್ ಇಸ್ ಹೋಲಿ, ದ ಡಸ್ಟ್ ಆಫ್ ದ ಕಂಟ್ರಿ ಇಸ್ ಹೋಲಿ, ದ ಲ್ಯಾಂಡ್ ಆಫ್ ಮೈ ಕಂಟ್ರಿ ಇಸ್ ಹೋಲಿ, ಇಟ್ಸ್ ಎ ತೀರ್ಥ, ಎ ಪಿಲಿಗ್ರಿಮೇಜ್ ಅಂತ ಸ್ವಾಮೀಜಿ ಅವನಿಗೆ ಉತ್ತರ ಕೊಡ್ತಾರೆ. ಅಂದರೆ ಇದೆಲ್ಲ ಏನು ತೋರಿಸುತ್ತೆ, ಸ್ವಾಮೀಜಿ ಇದನ್ನೆಲ್ಲ ಈ ಜನ ಇಲ್ಲಿ ಕೂತವ್ರು ಓದ್ದವರು, ಓ ನಮ್ಮ ದೇಶ, ಓ ಹೀಗೆ ಅಂತ ಅರಿವಿಗೆ ನಾಲೆಡ್ಜ್ ತುಂಬ್ತಾರೆ ಸ್ವಾಮೀಜಿ. ಇದನ್ನೆಲ್ಲ ಒಮ್ಮೆ ನಾನು ಯುವಕ ಸಂಘದ ಇದೇ ಕ್ಲಾಸ್ನಲ್ಲೂ ಕೂಡ ಹೇಳ್ತಾ ಇದ್ದಾಗ, ಈಗ ಉಪನ್ಯಾಸಕ್ಕೆ ಇಲ್ಲಿ ಒಂದು ಕಡೆ ತಂದು ಹೇಳ್ತಾ ಇದ್ದೇನೆ,
ಹಾಗಾಗಿ ಸಾಂದರ್ಭಿಕವಾಗಿ ಯುವಕ ಸಂಘಕ್ಕೆ ಮತ್ತು ಬೇರೆ ಯುವಕರಿಗೆ ಹೇಳ್ತಾ ಇದ್ದಾಗ ಅಲ್ಲಿ ಒಬ್ಬ ಯುವಕನಿಗೆ ಒಂದು ಆಲೋಚನೆ ಬಂತು. ಈಗ ಸ್ವಾಮೀಜಿ ಏನು ಸ್ವಾತಂತ್ರ್ಯ ಹೋರಾಟಗಾರರ ಅಲ್ಲ, ಮುಖ್ಯವಾಗಿ ಏನು ಸನ್ಯಾಸಿ ಅಂತಲೇ ನಾವು ನೋಡೋದಲ್ವ. ಅವನ ನ್ಯಾಷನಲಿಸಮ್ ಕೂಡ ಸ್ವಾಮೀಜಿ ಹೆಸರು ಹೇಳ್ತಾರೆ, ಇಂಡಿಯನ್ ನ್ಯಾಷನಲಿಸಮ್, ದ ರಿಸರ್ಕ್ಷನ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತಲೂ ಕೂಡ ಕೆಲವು ಆರ್ಟಿಕಲ್ಸ್ ಎಲ್ಲ ಇದೆ. ಆದರೂ ಕೂಡ ಅವರೊಬ್ಬ ಸನ್ಯಾಸಿ ಅಂತ ತೆಗೆದುಕೊಂಡಾಗ ಆ ಯುವಕನ ಪ್ರಶ್ನೆ ನಾವೇನು ನೋಡ್ತೇವಲ್ಲೇ, ಅಲ್ಲ ಸನ್ಯಾಸಿ ಅಂದರೆ ವಸುದೈವ ಕುಟುಂಬ, ಈ ಜಗತ್ತೇ ಏನೋ ಶಂಕರಾಚಾರ್ಯರಲ್ಲಿ ಹೇಳೋಂಗೆ ನಮಗೆ ಶಿವನೇ ತಂದೆ, ಪಾರ್ವತಿಯೇ ತಾಯಿ, ಮತ್ತು ಈ ಜಗತ್ತೇ ನಮ್ಮ ಇದು ಕುಟುಂಬ ಅಂತ ಹೇಳಿದ ಮೇಲೆ ಯಾವುದೋ ಒಂದು ದೇಶ ಪವಿತ್ರ, ಯಾವುದೋ ಒಂದು ಈ ದೇಶದ ಭೂಮಿ ಪವಿತ್ರ, ಯಾವುದೋ ಒಂದು ದೇಶದ ಗಾಳಿ ಪವಿತ್ರ, ಯಾವುದೋ ಒಂದು ದೇಶದ ಧೂಳು ಪವಿತ್ರ ಅಂದರೆ ಹೇಗಾಗ್ತದೆ? ಇಟ್ ಶುಡ್ ನಾಟ್ ಬಿ ಸೆಡ್ ಲೈಕ್ ದಟ್. ಈ ವೀಸೆ ಅವನು ಹೇಳಿದ್ದು, ಈಗ ನಾವು ಹೇಳೋದು ಸರಿ, ಅದು ಸ್ವಾಮೀಜಿ ಬಿಲಾಂಗ್ಸ್ ಟು ದ ಹೋಲ್ ವರ್ಲ್ಡ್. ಒಬ್ಬ ಸನ್ಯಾಸಿ ಬುದ್ಧನ ಪ್ರೇಮವನ್ನು ಇಟ್ಕೊಂಡು ಇಡೀ ಜಗತ್ತನ್ನು ಆ ರೀತಿ ಪ್ರೀತಿಸಕ್ಕೆ ಹೇಳ್ಕೊಟ್ಟು ಹೋದವರು ಬರೀ ಭಾರತಕ್ಕೆ ಇಲ್ಲಿಗೆ ಬಂದರೆ ಮುಕ್ತಿ ಕ್ಷೇತ್ರ ಇದು, ಅದು ಒಂದು ಕಡೆ ಅಲ್ಲೂ ಉಲ್ಲೇಖ ಮಾಡ್ತಾರೆ. ಎಲ್ಲಿ ಯಾರೇ ಆಗಲಿ ಮುಕ್ತಿ ಪಡಿಬೇಕಂದ್ರೆ ಭಾರತಕ್ಕೆ ಬರಬೇಕು ಅನ್ನೋ ವಿಚಾರನೂ ಬರುತ್ತೆ. ಹಾಗೆ ಹೇಳಿಬಿಟ್ರೆ ಆಗ ಬೇರೆ ದೇಶ ಅದು ಸ್ವಾಮೀಜಿ ಹೇಳಬಾರ್ದಾಗಿತ್ತು ಅಂತ. ನೋಡಿ, ನಾವು ಈಗ ಹೇಳಕ್ಕೆ ಹೋಗ್ತಾ ಇರ್ತೀವಿ ಸ್ವಾಮೀಜಿ ಹಿಂಗೆಲ್ಲ ಅಂತ, ಆದರೆ ಒಬ್ಬೊಬ್ಬರು ಒಂದು ರೀತಿ ಆಲೋಚನೆ ಮಾಡ್ಕೊಂಡು ಸಹಜ ಅದು. ಅದಕ್ಕೆ ನನ್ನ ಉತ್ತರ ಇದಕ್ಕೇನು ಅಂದರೆ, ನೋಡಿ ಇದು ಹಾಗೆ ಆಲೋಚನೆ ಸನ್ಯಾಸಿ ಜಗತ್ತೆಲ್ಲ ಅಂತಂದರೆ ಅದೊಂದು ಐಡಿಯಲ್ ಆಯಿತು. ಯಾವ ರೀತಿಯ ಐಡಿಯಲ್ಲು? ಈಗ ಅದ್ವೈತ ವೇದಾಂತ ಹೇಳುತ್ತಪ್ಪ, ಏನು ಹೇಳುತ್ತೆ? ಎಲ್ಲವೂ ಬ್ರಹ್ಮವೇ. ಅವರು ಅದಕ್ಕೇನು ಉದಾಹರಣೆ ಕೊಡ್ತಾರೆ? ಮೃತ್ತಿಕಾ ಇತ್ಯೇವ ಸತ್ಯಂ ಅಂದ್ರೇನು? ಈಗ ಮಣ್ಣಿನಿಂದ ಮಡಕೆ ಮತ್ತು ಮಣ್ಣಿನಿಂದ ಆದಂಥ ಹಲವು ಪದಾರ್ಥಗಳು, ಮಣ್ಣಿನ ಮೂರ್ತಿ, ಮಣ್ಣಿನ ಮಡಕೆ, ಮಣ್ಣಿನ ಶಿವ, ಮಣ್ಣಿನ ಗಣಪತಿ, ಮಣ್ಣಿನ ಆನೆ, ಮಣ್ಣಿನ ಮಡಕೆ, ಹೀಗೆ ಮಣ್ಣು ಮೂಲ ವಸ್ತು. ಅದರಿಂದ ಆದಂಥ ವಸ್ತುಗಳೆಲ್ಲ ಕಾಣ್ತಾ ಇದೆ, ಅದಕ್ಕೆ ನಾಮ ಇದೆ, ರೂಪ ಇದೆ. ವಸ್ತು ಮಾತ್ರ, ಎಲ್ಲದರಲ್ಲೂ ವಸ್ತು ಇರ್ತಕ್ಕಂಥದ್ದು ಮೃತ್ತಿಕಾ, ಮಣ್ಣೆ. ಮೃತ್ತಿಕಾ ಇತ್ಯೇವ ಸತ್ಯಂ, ಮೃತ್ತಿಕೇನೇ ಸತ್ಯ. ಆ ನಾಮರೂಪ ಹೋದ್ಮೇಲೆ ಉಳಿದದ್ದು ಮಣ್ಣೆ ಅಲ್ವಾ ಅಂತ. ಸೊ ನಾವು ಮಣ್ಣು ಅಂತ ತೆಗೆದುಕೊಂಡಾಗ ನೀವೇನು ಮಾಡ್ತೀರಿ? ಮೂರ್ತಿನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ನೀವು ಮಣ್ಣನ್ನು ಮಾತ್ರ ನೋಡ್ತಾ ಇದ್ದೀರಿ. ಅಲ್ಲಿ ರಾಮನ್ನೂ ನೋಡ್ತಾ ಇಲ್ಲ, ಶಿವನ್ನೂ ನೋಡ್ತಾ ಇಲ್ಲ, ಕೃಷ್ಣನ್ನೂ ನೋಡ್ತಾ ಇಲ್ಲ, ಮಡಕೆನೂ ನೋಡ್ತಾ ಇಲ್ಲ, ಇಲಿನೂ ನೋಡ್ತಾ ಇಲ್ಲ, ಆನೆನೂ ನೋಡ್ತಾ ಇಲ್ಲ. ನೋಡ್ತಾ ಇರೋದು ಮೃತ್ತಿಕಾ ಇತ್ಯೇವ ಸತ್ಯಂ. ಯಾವ ದೃಷ್ಟಿಯಿಂದ? ಫ್ರಮ್ ವಾಟ್ ಪರ್ಸೆಪ್ಷನ್? ಫ್ರಮ್ ದ ಪಾಯಿಂಟ್. ಯಾವುದು ದೃಷ್ಟಿಯಿಂದ? ಮಣ್ಣಿನ ದೃಷ್ಟಿಯಿಂದ ರೂಪಗಳು ನಾಮಗಳು ನಮಗೆ ಬೇಡ, ಗಮನ ಇಲ್ಲ. ಆದರೆ ನೀವು ಕೊಂಡ್ಕೋಬೇಕು. ಆಮೇಲೆ ನನಗೆ 3 ಅಡಿ 6 ಅಡಿ ಬೇಕು ಅಂದರೆ ಯಾವ 3 ಅಡಿ 6 ಅಡಿ? ನಮಗೆ ರಾಮನ ಮೂರ್ತಿ ಬೇಕ್ರಿ, ನಮಗೆ ಕೃಷ್ಣನ ಮೂರ್ತಿ ಬೇಕು, ನನಗೆ ನೀರು ಕುಡಿಲಿಕ್ಕೆ ಬೇಕು ಅಂತಂದರೆ ಮಣ್ಣು ಕೊಡೋಕ್ಕಾಗುತ್ತಾ? ಮಡಕೆ ಕೊಡಬೇಕು ನಾವು. ಅಂದ ವ್ಯಾವಹಾರಿಕ ಜಗತ್ತಿಗೆ ಬಂದಾಗ ಐಡಿಯಲ್ ಸ್ಟೇಟು ಸನ್ಯಾಸಿ ಕರೆಕ್ಟ್. ಆದರೆ ನೀವು ಒಂದು ಪ್ರಾಕ್ಟಿಕಲ್ ಪಾಯಿಂಟ್ ಬಂದಾಗ ನಾವು ಯಾವ ದೇಶ ಏನು ಕೊಡ್ತು ಅಂತ ಹೇಳಬೇಕಾದ್ರೆ ಎಲ್ಲ ದೇಶ ಒಂದೇ ಕೊಡ್ತು ಅಂತ ಹೇಳೋಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಅದು ಇಟ್ ಇಸ್ ನಾಟ್ ಪಾಸಿಬಲ್. ಅದಕ್ಕೆ ಇನ್ ದ ಹಾರ್ಮೋನಿ ಆಫ್ ದ ಹೋಲ್ ಎಕ್ಸಿಸ್ಟೆನ್ಸ್ ಎವರಿ ಕಂಟ್ರಿ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ಫಾರ್ ದ ಹಾರ್ಮೋನಿ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಹೋಲ್ ವರ್ಲ್ಡ್. ಜಗತ್ತು ಒಂದು ಸಾಮರಸ್ಯವಾಗಿ ಇರಬೇಕು ಅಂತಂದರೆ ಪ್ರತಿ ದೇಶವು ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಡಬೇಕಾಗ್ತದೆ. ರಾಜಕೀಯತೆ ಸ್ವಾಮೀಜಿ ಹೇಳೋದು ಇಂಗ್ಲೆಂಡ್ ಕೊಡ್ತು, ಎಕನಾಮಿಕ್ಸ್ ಅಮೇರಿಕ ಕೊಡುತ್ತೆ. ಭಾರತದ ಕಾಂಟ್ರಿಬ್ಯೂಷನ್ ಏನು? ಇಟ್ ಈಸ್ ರಿಲಿಜನ್. ಆದ್ದರಿಂದ ಇಲ್ಲಿ ಕಣವು ಪವಿತ್ರ. ಆವಾಗ ನೋಡಿ, ಈಗ ನೀವು ಅಕ್ಕಿ ಅಂಗಡಿಗೆ ಹೋಗ್ಬಿಟ್ಟು ಮಹಾಶಯರೇ ನನಗೆ ಒಳ್ಳೆ ಸುಗಂಧರಾಜ ಹೂ ಕೊಡ್ರಿ ಅಂದರೆ ಮೂರ್ಖ ಅಂತಾರೆ. ಅಥವಾ ನಾವು ಹಣ್ಣಿನ ಮಾರ್ಕೆಟ್ಗೆ, ಹಣ್ಣಿನ ಅಂಗಡಿಗೋ, ತರಕಾರಿ ಮಾರ್ಕೆಟ್ಗೋ, ಅಥವಾ ಹೂವಿನ ಮಾರ್ಕೆಟ್ಗೋ, ಇಲ್ಲಿ ನೀವು ಕೇರ್ ಮಾರ್ಕೆಟ್ಗೆ ಬೆಳಗ್ಗೆ ಹೋದ್ರೆ ಸಿಗ್ತದಲ್ಲ, ಹೋಗ್ಬಿಟ್ಟು ಅಲ್ಲಿ ನನಗೆ ಅಕ್ಕಿಗೆ ಬೇಕ್ರಿ ಅಂತಂದ್ರೆ ಯಶವಂತಪುರ ಯಾರ್ಡ್ಗೆ ಹೋಗ್ರಿ ಅಂತಾರೆ. ಹಾಗೇನೆ ಆದರ್ಶ ದೃಷ್ಟಿಯಿಂದ ಸನ್ಯಾಸಿಗೆ, ವಿವೇಕಾನಂದರ ಮಟ್ಟದವರಿಗೆ ಎಲ್ಲವೂ ಕೂಡ ಒಂದೇನೆ. ಯಾವಾಗ ಅದು ಕೂಡ ನಿರ್ವಿಕಲ್ಪ ಸಮಾಧಿ ಹೊಂದಿದ ನಂತರ ಎಲ್ಲರಲ್ಲೂ ಭಗವಂತನ ಕಾಣುವುದು. ಆದರೆ ಒಂದು ದೇಶ ಅಂತ ಬಂದಾಗ ವ್ಯಾವಹಾರಿಕ ದೃಷ್ಟಿಯಲ್ಲಿ ನಾವು ಗಮನಿಸಬೇಕಾದ್ದೇನು ಅಂತಂದರೆ ಪ್ರತಿ ದೇಶದ ತನ್ನದೇ ಆದ ಒಂದು ಕೊಡುಗೆ ಇದೆ.
ಆದ್ದರಿಂದ ಭಾರತವನ್ನು ಆ ಕೊಡುಗೆ ದೃಷ್ಟಿಯಿಂದ ನೋಡಿದಾಗ ಸ್ವಾಮೀಜಿಗೆ ಕಂಡದ್ದು ಕಣವು ಪವಿತ್ರ, ಗಾಳಿಯು ಪವಿತ್ರ, ನೀರು ಪವಿತ್ರ, ಭೂಮಿಯು ಪವಿತ್ರ, ಇದೊಂದು ತೀರ್ಥ ಪವಿತ್ರ ಕ್ಷೇತ್ರ. ಆಮೇಲೆ ಇದೊಂದು ಪ್ರಶ್ನೆ ನೆನಪಾಯಿತು, ಅದಕ್ಕೆ ಎಷ್ಟೋ ಜನಕ್ಕೆ ಹೀಗೆಲ್ಲ ಪ್ರಶ್ನೆ ಏನೋ ಬರ್ತಾ ಇರ್ತದೆ ಅದರಿಂದ. ಆಮೇಲೆ ದ ಫ್ಯೂಚರ್ ಆಫ್ ಇಂಡಿಯಾ ಭಾರತಕ್ಕೆ ಬಂದ ಮೇಲೆ ಸ್ವಾಮೀಜಿ ದ ಫ್ಯೂಚರ್ ಆಫ್ ಇಂಡಿಯಾ ಮಡ್ರಾಸ್ನಲ್ಲಿ ಕೊಟ್ಟಂಥ ಉಪನ್ಯಾಸ, 5 ಉಪನ್ಯಾಸ ಕೊಡ್ತಾರೆ, ಬಹಳ ಮುಖ್ಯವಾದ ಉಪನ್ಯಾಸಗಳು. ಅಲ್ಲಿ ಫ್ಯೂಚರ್ ಆಫ್ ಇಂಡಿಯಾ ಅನ್ನೋದು ಒಂದು ಉಪನ್ಯಾಸ ಕೊಟ್ಟದ್ದು, ಈಗಿನ ಚೆನ್ನೈ. ಅಲ್ಲಿ ಮಾತಾಡೋತ್ತಿಗೆ ಸ್ವಾಮೀಜಿ ಹೇಳ್ತಾರೆ, ಫಾರ್ ದ ನೆಕ್ಸ್ಟ್ 50 years ಮದರ್ ಇಂಡಿಯಾ ಅಲೋನ್ ಶೆಲ್ ಬಿ ಅವರ್ ಕೀನೋಟ್. ಸ್ವಾಮೀಜಿ ಹೇಳೋದು ಇನ್ನು 50 ವರ್ಷ, 1897 ಹೇಳೋದು, ಇನ್ನು 50 ವರ್ಷ ನೋಡಿ, 50 ವರ್ಷ ಆದಮೇಲೆ ಸ್ವಾತಂತ್ರ್ಯ ಬಂದದ್ದು 1947. ಬಟ್ ಸ್ವಾಮೀಜಿ ಹೇಳಿದ್ರು 50 ವರ್ಷದ ಹಿಂದನೇ. ಏನು ಹೇಳಿದ್ರು? ಫಾರ್ ದ ನೆಕ್ಸ್ಟ್ 50 years, ಇನ್ನು ಮುಂದಿನ 50 ವರ್ಷಕ್ಕೆ ಮದರ್ ಇಂಡಿಯಾ ಅಲೋನ್ ಶೆಲ್ ಬಿ ಅವರ್ ಕೀನೋಟ್. ಲೆಟ್ ಆಲ್ ಅದರ್ ವೇನ್ ಗಾಡ್ಸ್ ಡಿಸಪಿಯರ್ ಫಾರ್ ದ ಟೈಮ್ ಫ್ರಮ್ ಅವರ್ ಮೈಂಡ್ಸ್. ಈ ತಾತ್ಕಾಲಿಕವಾಗಿ, ತಾತ್ಕಾಲಿಕ ಅಂದರೆ ಇನ್ನೂ 50 ವರ್ಷ, ಇನ್ನು ಎಲ್ಲ ದೇವತೆಗಳನ್ನ ಪಕ್ಕಕ್ಕೆ ಇಟ್ಬಿಡ್ರಿ, ನಿಮ್ಮ ಮನಸ್ಸಲ್ಲಿ ಭಾರತವೇ ನಿಮ್ಮ ದೇವತೆ, ನಿಮ್ಮ ಭಗವಂತ. ದಿಸ್ ಇಸ್ ದ ಓನ್ಲಿ ಗಾಡ್ ದಟ್ ಈಸ್ ಅವೇಕ್. ಈಗ ಜಾಗೃತವಾಗಿರೋದು ಇದೊಂದೇ ಪೂಜಿಸಬೇಕು. ಆಮೇಲೆ ಮುಂದುವರ್ಸಿ ಹೇಳ್ತಾರೆ, ದ ಪೂಜಾ ಆಫ್ ದ ವಿರಾಟ್. ವಿರಾಟನ ಆರಾಧನೆ ಅಂದರೆ ಭಾರತ ದೇಶವನ್ನು ಆರಾಧಿಸುವುದು. ಇನ್ನು 50 ವರ್ಷಕ್ಕೆ ಇದೇ ನಿಮ್ಮ ಭಗವಂತನಾಗಲಿ, ಇನ್ನೆಲ್ಲ ದೇವರನ್ನ ನೀವು ಪಕ್ಕಕ್ಕಿಟ್ಬಿಡಿ. ಆಮೇಲೆ ಈ ಎಲ್ಲ ಈ ಥರ ನಾನೊಂದು ಟಿಟ್ ಬಿಟ್ಸ್ ಕೊಡ್ತಾ ಇರೋದು. ಸ್ವಾಮೀಜಿ ಐಡಿಯಾಸ್ ಆನ್ ಇಂಡಿಯಾ, ಇದನ್ನೆಲ್ಲ ಆಗಿನ ಕಾಲದ ಯುವಕರು, ಮುಖ್ಯವಾಗಿ ಯುವಕರು ಮೇನ್ಲಿ ಇವರನ್ನೆಲ್ಲ ಓದಿದ್ರು. ಆವಾಗ ಒಂದು ಹೊಸ ಅಲೆ ಪ್ರಾರಂಭ ಆಯಿತು. ವಿತ್ ದ ಅಡ್ವೆಂಟ್ ಆಫ್ ಸ್ವಾಮೀಜಿ ಹೊಸ ಅಲೆ ಪ್ರಾರಂಭ ಆಯಿತು. ಅದಕ್ಕೋಸ್ಕರನೇ ಅವನು ರೋಮರೋಲ ಇದನ್ನೆಲ್ಲ ಓದ್ತಾ ಇದ್ರೆ, ಐ ಫೀಲ್ ಎ ಥ್ರಿಲ್ ಥ್ರೂ ದ ಮೈ ಬಾಡಿ ಆ್ಯಸ್ ಎನ್ ಎಲೆಕ್ಟ್ರಿಕ್ ಶಾಕ್ ಅಂತ ಹೇಳ್ತಾರಲ್ಲ, ರೋಮರೋಲ ಹೇಳಿದ್ದು. ವಿವೇಕಾನಂದ ವಾಣಿಗಳನ್ನು ಓದ್ತಾ ಇದ್ರೆ ನನ್ನ ಒಂದು ಥ್ರಿಲ್ಲು, ಶರೀರದಲ್ಲಿ ಒಂದು ಸ್ಪಂದನ ಉಂಟಾಗ್ತದೆ. ಯಾವ ರೀತಿಯ ಸ್ಪಂದನ? ಒಂದು ಎಲೆಕ್ಟ್ರಿಕ್ ಶಾಕ್ ಆದಂಗೆ ಆಗ್ತದೆ. ದಟ್ಟು ನಾನು 30 ವರ್ಷ ಸ್ವಾಮೀಜಿ ಶರೀರ ಬಿಟ್ಟು 31 ವರ್ಷ ನಂತರ ಆತ ಓದ್ಲಿಕ್ಕೆ ಶುರು ಮಾಡಿದ್ದು. ಐ ಫೀಲ್ ಆಫ್ಟರ್ 30 years ಆಫ್ ಡಿಸ್ಟೆನ್ಸ್. ಆದರೆ ಭಾವಿಸಿ ನೋಡಿ, ಅವರು ಎದುರುಗಡೆ ಕೂತು ಅಂದು ಕೇಳಿದಂಥವ್ರಿಗೆ ಏನಾಗಿರಬಹುದು ಅಂತ ರೋಮರೋಲ ಬರೀತಾನೆ. ಅದರಿಂದ ಈ ರೀತಿಯಾದ ವಾಕ್ಯಗಳು, ಸ್ವಾಮೀಜಿಯ ಮಾತುಗಳು ಆಗಿನ ಸ್ವಾತಂತ್ರ್ಯ ಸಂಗ್ರಾಮದ ಯುವಕರಿಗೆ ಒಂದು ಹೊಸ ಸ್ಫೂರ್ತಿಯನ್ನು ತುಂಬಿದ್ದು ಖಂಡಿತ. ಬಿಕಾಸ್ ಆಲ್ ಸಚ್ ಸೇಯಿಂಗ್ಸ್ ಆಫ್ ಸ್ವಾಮೀಜಿ. ಆಮೇಲೆ ಭಾರತಕ್ಕೆ ಬಂದ ಮೇಲೆ ಸ್ವಾಮೀಜಿ ಒಂದನ್ನು ಗಮನಿಸ್ತಾರೆ. ಏನು ಗಮನಿಸ್ತಾರೆ ಅಂತಂದರೆ, ಇಂಡಿಯಾ ಹ್ಯಾಸ್ ಲಾಸ್ಟ್ ಹರ್ ಇಂಡಿವಿಜುವಾಲಿಟಿ. ಭಾರತ ತನ್ನ ತನವನ್ನು ಕಳೆದುಕೊಂಡಿದೆ. ಇದು ಅವರ ಗಮನ, ವಿವೇಕಾನಂದರ ವ್ಯೂ ಪಾಯಿಂಟ್ ಇದು. ಭಾರತ ತನ್ನ ತನವನ್ನು ಕಳೆದುಕೊಂಡಿದೆ. ಟು ಗಿವ್ ಬ್ಯಾಕ್ ಅರ್ ಇಂಡಿವಿಜುವಾಲಿಟಿ, ನಾನು ತನ್ನ ತನವನ್ನು, ಇಂಡಿವಿಜುವಾಲಿಟಿ, ಭಾರತೀಯತೆಯನ್ನು ನಾನು ಪುನಃ ಕೊಡಬೇಕಾಗಿದೆ. ಅದು ನನ್ನ ಒನ್ ಆಫ್ ದ ಮಿಷನ್, ನನ್ನ ಜೀವನದ ಅದು ಒಂದು ಉದ್ದೇಶ. ಭಾರತಕ್ಕೆ ಭಾರತದ ತನ್ನ ಏನು ಅನ್ನೋದು ವಿಚಾರ ಆಮೇಲೆ ಮಾಡೋಣ. ಯಾಕಂದ್ರೆ ಅದು ಒಂದು ಆಳಕ್ಕೆ ಹೋಗ್ಬಿಡ್ತಾನೆ. ತನ್ನ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, ಯಾವ ಆಳಕ್ಕೆ ಅರ್ಥ ಮಾಡ್ಕೊಬೇಕು, ಭಾರತ ಅಂದರೆ ಏನು, ಸ್ವಾಮೀಜಿಸ್ ಪರ್ಸೆಪ್ಷನ್ನು, ಅದೆಲ್ಲ ಅದರದ್ದೇ ಒಂದು ಆಳ ಇದೆ. ಅಷ್ಟಕ್ಕೆ ಹೋಗೋದು ಬೇಡ, ಇಷ್ಟನ್ನು ಮಾತ್ರ ತಿಳ್ಕೊಳ್ಳೋಣ. ಸೊ ಇಂಡಿಯಾ ಲಾಸ್ಟ್ ಇಂಡಿವಿಜುವಾಲಿಟಿ. ಎಲ್ಲರೂ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದೆ. ಯಾಕಂದರೆ ಸ್ವಾಮೀಜಿಯ ಭಾಳ ಇದೆಯಲ್ಲ, ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಇದು ಕಠೋಪನಿಷತ್ತು ವಾಕ್ಯ ಇದೆ ಆ್ಯಕ್ಚುಲಿ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ, ಇದು ಕಠೋಪನಿಷತ್ ವಾಣಿ. ಇದನ್ನು ಆಂಗ್ಲಕ್ಕೆ ತರ್ಜಿಮೆ ಮಾಡಿ ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಇದನ್ನು ಫ್ರೀಡಮ್ ಫೈಟರ್ಸ್ ಏನು ತಗೊಂಡ್ರು ಅಂದರೆ, ಸ್ವಾತಂತ್ರ್ಯವನ್ನು ನಾವು ಪಡೆಯುವವರೆಗೂ ನಿಲ್ಲಬಾರದು ಅಂತ ಸ್ವಾಮೀಜಿಯ ಘೋಷಣೆ ಅಂತ ತೆಗೆದುಕೊಂಡ್ರು. ಅದೇ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅವನೇನು ಮಾಡ್ದ, ಆತ್ಮ ಸಾಕ್ಷಾತ್ಕಾರವನ್ನು, ಬ್ರಹ್ಮವನ್ನು ನಾನು ದರ್ಶನ ಮಾಡೋದವರೆಗೆ ನಿಲ್ಲಬೇಡ. ಅದು ವಾಣಿ ಹಾಗೆ. ಆದರೆ ಇದು ಸ್ವಾಮೀಜಿ ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್ ಅಂತ ಅವರು ಒಂದತ್ತು ಒಳಗಡೆಯಿಂದ ಹೇಳ, ಕ್ರಿಸ್ಟಿನಾ ಬರಿತಾಳಲ್ಲ, ಇಂಡಿಯಾ 5 letters ಆಫ್ ದಟ್ ಒನ್ ವರ್ಡ್ ಹ್ಯಾಸ್ ಗಾಟ್ ಸೋ ಮಚ್ ಪ್ಯಾಷನ್, ಟ್ರಾಜಿಡಿ, ಚೈಲ್ಡ್ರಿ ಎಲ್ಲ ಬರಿತಾಳಲ್ಲ, ಲವ್, ಅದೆಲ್ಲ ತುಂಬಿ ಹೇಳಿದ್ರು ಸ್ವಾಮೀಜಿ. ಅವಾಗ ಜನಕ್ಕೆ ಅನಿಸ್ತು,
ನಾವು ಅಲ್ಲಿವರೆಗೆ ಹಂಗೆ ಹೊಸದಾಗಿ ಹೊಸ ಹುರುಪಿನಲ್ಲಿ ಪ್ರಾರಂಭ ಮಾಡಬೇಕು. ಅದೇ ವಾಣಿನೇ ಒಬ್ಬೊಬ್ಬರು ಒಂದೊಂದು ರೀತಿ ತಗೊಂಡ್ರು. ಸ್ವಾತಂತ್ರ್ಯ ಸಂಗ್ರಾಮರು ಈ ವಾಣಿಗಳನ್ನು ಹೊಸ ಸ್ಫೂರ್ತಿಯಾಗಿ ಸ್ವೀಕಾರ ಮಾಡಿದರು. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಈ ಸ್ಫೂರ್ತಿ ಸ್ವೀಕಾರ ಮಾಡಬೇಕಾಗಿದೆ. ಯಾಕೆ? ಇಂಡಿಯಾಸ್ ಲಾಸ್ಟ್ ಇಂಡಿವಿಜುವಾಲಿಟಿ. ಯಾಕೆಂದರೆ ಅದಕ್ಕೂ ಹಲವು ಕಾರಣಗಳಿದೆ. ಒಂದನ್ನು ಮಾತ್ರ ನಿಮಗೆ ಸುಮ್ಮನೆ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೇನೆ. ಯಾಕಂದರೆ ಯಾರ್ಯಾರು ಹೋರಾಟದಿಂದ ಸ್ಫೂರ್ತಿಗೊಂಡ್ರು ಅವ್ರ ವಿಚಾರಕ್ಕೂ ಬರಬೇಕಲ್ಲ. ಸಂಕ್ಷಿಪ್ತವಾಗಿ ಇದರಲ್ಲಿ ವಿಲ್ ಡ್ಯೂರೆಂಟ್ ಭಾಳ ಇತಿಹಾಸಜ್ಞ, ಭಾಳ ಅದ್ಭುತವಾದ ಲೇಖಕ, ಸಾಕಷ್ಟು ವರ್ಲ್ಡ್ ಹಿಸ್ಟ್ರಿನೆಲ್ಲ ಇದು ವಿಮರ್ಶೆ ಮಾಡಿದಂಥ ವ್ಯಕ್ತಿ. ಆತ ಒಂದು ಪುಸ್ತಕ ಬರೆದಿದ್ದಾನೆ, ದ ಕೇಸ್ ಆಫ್ ಇಂಡಿಯಾ. ಅದು ಆಮೇಲೆ ಬ್ರಿಟಿಷರ್ಸು ಬ್ಯಾನ್ ಮಾಡಿಬಿಟ್ರು ಅದನ್ನು. ಈಗಲೂ ಕೂಡ ಭಾಳ ಕಷ್ಟಪಟ್ಟು ಎಲ್ಲೋ ಮಾಡಿ ಎಲ್ಲಿಂದನೋ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ನಂಗೆ ಒಂದು ಪತಿ ಸಿಕ್ತು. ದ ಕೇಸ್ ಆಫ್ ಇಂಡಿಯಾ ಅಂತ ವಿಲ್ ಡ್ಯೂರೆಂಟ್ ಅವ್ರು ಬರೆದರು. ಅಲ್ಲಿ ಅವರು ಒಂದು ಉಲ್ಲೇಖ ಮಾಡ್ತಾರೆ ತಮ್ಮ ಪುಸ್ತಕದಲ್ಲಿ. ಭಾರತದ ಪರಿಸ್ಥಿತಿಯನ್ನು ಕಂಡು ಅವರು ಬರೀತಾರೆ, ಐ ಹ್ಯಾವ್ ಸೀನ್ ಎ ಗ್ರೇಟ್ ಪೀಪಲ್ ಸ್ಟಾರ್ವಿಂಗ್ ಟು ಡೆತ್ ಬಿಫೋರ್ ಮೈ ಐಸ್ and I am convinced that this exhaustion and starvation are due not. ಎಲ್ಲ ಜನ ಸಾಯ್ತಾ ಇದ್ರು, ನರಳ್ತಾ ಇದ್ರು, ದುಃಖದಲ್ಲಿದ್ದರು, ದಾರಿದ್ರ್ಯದಲ್ಲಿದ್ದರು, ಫ್ಯಾಮೇನ್ ಇತ್ತು. ಸ್ವಾಮೀಜಿ ಎಲ್ಲ ಹೇಳ್ತಾರಲ್ಲ, ಏನು ಮಾಡ್ತಾ ಇದ್ದೀರಿ ಅಂತೆಲ್ಲ ಕೇಳ್ತಾರಲ್ಲ. ರಿಲಿಜನ್ ಇಸ್ ನಾಟ್ ಫಾರ್ ಎಂಟಿ ಸ್ಟಮಕ್ ಅಂತೆಲ್ಲ ಹೇಳ್ತಾರಲ್ಲ ಸ್ವಾಮೀಜಿ. ಇವನು ಅದಕ್ಕೆ ಬರಿತಾ ಇದ್ದಾರೆ ವಿಲ್ ಡ್ಯೂರೆಂಟ್, ಐ ಆಮ್ ಕನ್ವಿನ್ಸ್ ದಟ್ ದಿಸ್ ಎಕ್ಸಾಷನ್ ಸ್ಟಾರ್ವೇಷನ್ ಆರ್ ಡೂ ನಾಟ್ ಆಸ್ ದ ಬೆನಿಫಿಷಿಯರೀಸ್ ಕ್ಲೈಮ್. ಆಗೇನು ಹೇಳ್ತಾ ಇದ್ರು? ಟು ಓವರ್ ಪಾಪ್ಯುಲೇಷನ್ ಆ್ಯಂಡ್ ಸೂಪರ್ಸ್ಟಿಷನ್. ಅಯ್ಯೋ ಜನಸಂಖ್ಯೆ ಜಾಸ್ತಿಯಪ್ಪ, ಇವ್ರಿಗೆ ಮತಾಂಧತೆ ಇದೆ, ಅದಕ್ಕೆ ಸಾಯ್ತಾ ಇದ್ದಾರೆ. ಅದಕ್ಕೆ ಇವನು ಹೇಳ್ತಾನೆ ಅದು ಸತ್ಯ ಅಲ್ಲ. ಬಟ್ ಟು ಮೋಸ್ಟ್ ಸಾರ್ಡಿಡ್ ಆ್ಯಂಡ್ ಕ್ರಿಮಿನಲ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಒನ್ ನೇಷನ್ ಬೈ ಅನದರ್ ಇನ್ ಆಲ್ ರೆಕಾರ್ಡೆಡ್ ಹಿಸ್ಟ್ರಿ. ಎಕ್ಸ್ಪ್ಲಾಯ್ಟೇಷನ್ ಅಪ್ಪ ಇದು, ಇನ್ ಆಲ್ ರೆಕಾರ್ಡೆಡ್ ಹಿಸ್ಟ್ರಿ. ಗೊತ್ತಿರೋದಕ್ಕೆ ಇದು ಭಾಳ ಎಕ್ಸ್ಪ್ಲಾಯ್ಟೇಷನು ಅಂತ. ಆಮೇಲೆ ಮುಂದೆ ಬರಿತಾನೆ, ಐ ಹ್ಯಾವ್ ಕಮ್ ಅಪಾನ್ ದ ಗ್ರೇಟೆಸ್ಟ್ ಕ್ರೈಮ್ ಇನ್ ಹಿಸ್ಟ್ರಿ. ನಾ ಇದನ್ನೆಲ್ಲ ಕಂಡಿದ್ದೇನೆ. ಅದಕ್ಕೆ ಅವನು ಒಂದು ಉದಾಹರಣೆಯನ್ನು ಹೇಳ್ತಾನೆ. ಮಹಾರಾಷ್ಟ್ರನಲ್ಲಿ ಬಿಟ್ವೀನ್ 1896 ಆ್ಯಂಡ್ 1898 ಈ 2 ವರ್ಷದಲ್ಲಿ ಪ್ಲೇಗ್ ಆಗಿತ್ತಂತೆ. ಬರೀ ಮಹಾರಾಷ್ಟ್ರದಲ್ಲಿ ಮಾತ್ರ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ 96-98ನಲ್ಲಿ 1896-98 ಪ್ಲೇಗ್ ಆಗಿತ್ತು ಮಹಾರಾಷ್ಟ್ರಲ್ಲಿ. ಆ ಪ್ಲೇಗಿಂದ ಗೌರ್ಮೆಂಟ್ ರೆಕಾರ್ಡ್ಸ್ ಪ್ರಕಾರ ಸತ್ತವರು ಎಷ್ಟು ಸಂಖ್ಯೆ, ಈಗ ಕೊರೋನಾ ಸತ್ತವ್ರ ಸಂಖ್ಯೆ ತೆಗೆದುಕೊಳ್ಳಿ, ಭಾರತನೇ ತಗೊಳ್ಳಿ. ತೊಂದರೆ ಆಗಿದೆ, ಆಕ್ಸಿಜನ್ಗೆ ಸೆಕೆಂಡ್ ವೇವು, ಭಾಳಷ್ಟು ನರಳಿದ್ದಾರೆ ಹೌದು. ಆದರೆ ಅದೃಷ್ಟವಶಾತ್ ಸಾವಿನ ರೇಟ್ ಕಡಿಮೆ. ಆಫ್ಕೋರ್ಸ್ ಮೆಡಿಸನ್ನಷ್ಟು ಇಂಪ್ರೂವ್ ಆಗಿದೆ. ಸಾಕಷ್ಟು ಜನ ಸರ್ಕಾರ ಬೇರೆ ಬೇರೆಯವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಆಗ ನಮ್ಮ ಸರ್ಕಾರ ಇಲ್ಲ, ಅಂದರೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ 2 ವರ್ಷ ಈ ಪ್ಲೇಗ್ ಇದ್ದಾಗ ಮಹಾರಾಷ್ಟ್ರಲ್ಲಿ, ಕೇವಲ ಮಹಾರಾಷ್ಟ್ರಲ್ಲಿ 1.25 ಲಕ್ಷ ಜನ ಸತ್ರಂತೆ ಪ್ಲೇಗ್ನಿಂದ. ಇದು ಉಲ್ಲೇಖ ಇದೆ, ರೆಕಾರ್ಡೆಡ್, ಇದು ಗೌರ್ಮೆಂಟ್ ರೆಕಾರ್ಡ್ಸ್ ಪ್ರಕಾರ. ಅದರಿಂದ ಏನು ಮಾಡಿದ್ರು ಅಂದರೆ ಈ ಬ್ರಿಟಿಷ್ ಆಫೀಸರ್ಸು, ಮೇಯ್ನು ಮಿಸ್ಟರ್ ರ್ಯಾಂಡ್ ಆ್ಯಂಡ್ ಆಮೇಲೆ ಮಿಸ್ಟರ್ ಐರೆಸ್ಟ್ ಅಂತ ಇಬ್ಬರು ಆಫೀಸರ್ಸ್ ಪೂನಾ ಆಫೀಸಲ್ಲಿ ಇದ್ರವರು, ಅವರು ಈ ಪರಿಶೀಲನೆ ಮಾಡಬೇಕು ಅಂತ ಹಳ್ಳಿಗಳಿಗೆ ಹೋಗ್ತಾ ಇದ್ರು. ಭಾಳ ಹ್ಯಾರಾಸ್ ಮಾಡಿಬಿಡ್ತಾರೆ. ಅಫ್ಕೋರ್ಸ್ ಇದಕ್ಕೆಲ್ಲ ದಂಗೆ ಇರ್ತಾರೆ. ಆಮೇಲೆ ತಿಲಕರು ಇದನ್ನೆಲ್ಲ ಅವರು ಏನು ಮಾಡೋದು, ಹಳ್ಳಿಗೆ ಹೋಗೋದು, ತಪಾಸಣೆ ಮಾಡಬೇಕು ಅಂದರು, ಚೆಕ್ಕಿಂಗ್ ಅಂತ ಬರೋದು. ಆಮೇಲೆ ಮಹಿಳೆಯರನ್ನು ನಗ್ನರಾಗಿ ನಿಲ್ಲಿಸ್ಬಿಡೋದು ಪರಿಶೀಲನೆ ತಪಾಸಣೆ ಲೆಕ್ಕದಲ್ಲಿ. ಒಂದು ಹಳ್ಳಿನಲ್ಲಿ 2 ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ? ಈ ರೀತಿಯಾಗಿ ನಗ್ನನಾಗಿ ಒಬ್ಬ ಪೊಲೀಸ್ ಆಫೀಸರ್ ಮಾಡಿಬಿಟ್ಟ. ಬ್ರಿಟಿಷ್ ಪೊಲೀಸ್ ಆಫೀಸರು ಅವಮಾನ ತಡ್ಕೊಳಕ್ಕಾಗದೆ 2 ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಎರಡು ರೀತಿ ವಿಚಿತ್ರವಾದ ಎಲ್ಲ ಘಟನೆ. ಎಷ್ಟೋ ಅದೇ ದೇರ್ ಸೋ ಮೆನಿ ಹಿಸ್ಟ್ರೀಸ್ ವಿ ಹ್ಯಾವ್ ಟು ಎಟ್ ಟು ರೀಡ್ ಎನಿಯೋ. ಅದರಿಂದ ಈ ಚಾಪೇಕರ್ ಬ್ರದರ್ಸ್ ಈ ರ್ಯಾಂಡನ್ನು ಮತ್ತು ಐರೆಸ್ಟನ್ನು ಕೊಂದಿದ್ದೆ ಈ ಕಾರಣಕ್ಕೆ. ಇವ್ರು ಹೀಗೆ ಮಾಡಿದ್ದಕ್ಕೆ
ಆ ಚಾಪೇಕರ್ ಬ್ರದರ್ಸ್ಗೆ ಕೋಪ ಬಂದು ಆಮೇಲೆ ಪಿಸ್ತೂಲ್ ತೊಗೊಂಡು ಕೊಂದಿತ್ತು. ಸೊ ದಿಸ್ ಇಸ್ ಒನ್ ಆಫ್ ದ ಇನ್ಸಿಡೆಂಟ್. ಏನಾಗಿದೆ, ನಮ್ಮ ಊರನ್ನ ನೋಡ್ಕೊಳ್ಳೋಕ್ಕೆ ನಮ್ಮ ಜನನೇ ಇಲ್ಲ, ನಮಗೇನೂ ಇಲ್ಲ. ವಿ ಆರ್ ಸಿಂಪ್ಲಿ ಮೆಸಕರ್ಡ್. ಇದು ಉದಾಹರಣೆ, ಇದು ಐ ಆಮ್ ಕೋಟಿಂಗ್ ಫ್ರಮ್ ರೆಕಾರ್ಡೆಡ್ ಹಿಸ್ಟ್ರಿ. ಯಾವುದು ಊಹಾಪೋಹ ಇಲ್ಲ, ಯಾಕಂದ್ರೆ ಯೂಟ್ಯೂಬಲ್ಲಿ ಇರ್ತಲ್ಲ, ಅದಕ್ಕೋಸ್ಕರ. ಇದಕ್ಕೆ ರೆಕಾರ್ಡ್ಸ್ ಇದೆ. ನಮ್ಮದು ಪುಸ್ತಕ ಸ್ವಾಮಿ ವಿವೇಕಾನಂದ ಪ್ರೊಫೆಟ್ ಆ್ಯಂಡ್ ಪಾತ್ ಫೈಂಡರ್ ಅಂತ ಒಂದು ಪುಸ್ತಕ ಇದೆ, ಸ್ವಾಮಿ ಜಿತಾತ್ಮ ಅಂದರು ಬರೆದಿರೋದು, ಪ್ರೊಫೆಟ್ ಆ್ಯಂಡ್ ಪಾತ್ ಫೈಂಡರ್ ಅಂತ. ಅದರಲ್ಲಿ ಪ್ರೊಫೆಟ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಲ್ಲಿ ಈ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಅಲ್ಲೇ ಬರುವಂಥ ಒಂದು ಇದರಲ್ಲಿ ನಮ್ಮ ಭಾರತದಲ್ಲಿ ಟಿಲ್ ಆಗಸ್ಟ್ 1899 ಬ್ರಿಟಿಷ್ ಸೋಲ್ಜರ್ಸ್ ಇದ್ದಿದ್ದು 74,000 ಜನ. ಬ್ರಿಟಿಷ್ ಸೋಲ್ಜರ್ಸ್ ಸ್ಟೇಷನ್ಡ್ ಇನ್ ಇಂಡಿಯಾ ವರ್ 74,000 ಸೋಲ್ಜರ್ಸ್ 1899 ಪ್ರಕಾರ ಆಗಸ್ಟ್. ಪ್ರತಿಯೊಬ್ಬ ಬ್ರಿಟಿಷ್ ಸೋಲ್ಜರ್ಸ್ಗೆ ಅವ್ರು ಕೊಡ್ತಾ ಇದ್ದಿದ್ದಂಥ ವರಮಾನ 1001 rupees ಸ್ಯಾಲ್ರಿ ಪರ್ ಮಂತ್, 1001 rupees. ಅದೇ ಸ್ಥಾನದಲ್ಲಿದ್ದಂಥ, ಅದೇ ಹುದ್ದೆಯಲ್ಲಿದ್ದಂತಹ ಭಾರತೀಯ ಸೋಲ್ಜರ್ಗೆ ಅವ್ರಿಗೆ ಕೊಡ್ತಾ ಇದ್ದಿದ್ದು 362 rupees, 3 times more ಟು ಎ ಬ್ರಿಟಿಷ್ ಆಫೀಸರ್. 1001, 362 ಇಂಡಿಯನ್ ಸೋಲ್ಜರ್. ಈ ರೀತಿಯಾಗಿ ಅವರು ನಮ್ಮನ್ನು ನೋಡ್ತಾ ತುಂಬ ಕಾರಣ. ಸುಮ್ಮನೆ ಒಂದೆರಡು, ನೀವು ಹಿಸ್ಟ್ರಿ ಎಲ್ಲ ಓದಿದ್ದೀರಿ, ಎವ್ರಿಬಡಿ ನಮ್ಮ ಶಾಲೆಯಲ್ಲೆಲ್ಲ ಓದಿದ್ದೀವಿ ಎಷ್ಟೋ ವಿಚಾರಗಳು, ಇದೆಲ್ಲ ಘಟನೆಗಳೆಲ್ಲ ನಮ್ಗೆ ತಿಳಿದಿದೆ. ಇಲ್ಲಿ ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್ ಎರಡು ಹೇಳಿದೆ ಅಷ್ಟೇ. ಈ ಟರ್ಮಾಯಿಲಲ್ಲಿ ಇದ್ದಾಗ, ವೆನ್ ಸ್ವಾಮೀಜಿ ಹರ್ಡ್ ದ ವಾಯ್ಸ್, ಇಂಡಿಯಾ ಹ್ಯಾಸ್ ಲಾಸ್ಟ್ ಅವರ್ ಇಂಡಿವಿಜುವಾಲಿಟಿ, ಟು ಗಿವ್ ಬ್ಯಾಕ್ ಅವರ್ ಇಂಡಿವಿಜುವಾಲಿಟಿ ಅಂತ ಸ್ವಾಮೀಜಿ ಹೇಳಿದಾಗ, ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ ಅಂತ ಹೇಳಿದಾಗ, ಭಾರತದ ಬಗ್ಗೆ ಪ್ರೇಮವನ್ನು ಅವ್ರು ತೋರಿಸಿದಾಗ, ಹೋಲಿ ಲ್ಯಾಂಡ್, ಹೋಲಿ ಡಸ್ಟ್, ಹೋಲಿ ವಾಟರ್, ಹೋಲಿ ಏರ್, ತೀರ್ಥ ಅಂತೆಲ್ಲ ಹೇಳಿದಾಗ ಇವರೆಂತ ಹೌದು ನಾವು ಪಡ್ಕೋಬೇಕು ಅಂತ ಇವ್ರಿಗೆಲ್ಲ ಒಂದು ಹೊಸ ಉತ್ಸಾಹ, ಒಂದು ಇನ್ಸ್ಪಿರೇಷನ್ ಆಯಿತು. ಮಾಡ್ರೇಟ್ಸ್ಗೆ, ಎಕ್ಸ್ಟ್ರೀಮಿಸ್ಟ್ ಅಂತ ಅವ್ರು ಹೇಳಿದ್ರು, ರೆವಲ್ಯೂಷನ್ಸ್ ಅಂತ ಹಾಗೆಲ್ಲ ಹೇಳಿದ್ರು, ಅದೇ ಹೆಸರು ಇನ್ನೂ ಕ್ಯಾರಿ ಆಗ್ತಾ ಇದೆ. ಏನು ಹೇಳಬೇಕು ಅಂತ ನೀವು ನಿರ್ಧಾರ ಮಾಡ್ಕೊಳ್ಳಿ. ಏನೋ ಈಗ ಅದೇ ಪದ ಉಪಯೋಗಿಸ್ತೇನೆ ನಾನು. ಎಕ್ಸ್ಟ್ರೀಮಿಸ್ಟ್ ಆಗಿರ್ಬೋದು, ಮಾಡ್ರೇಟ್ಸ್ ಆಗಿರ್ಬೋದು, ಕಾಂಗ್ರೆಸ್ ಮೆನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಗ್ರೂಪ್ಸ್ ಆಗಿರ್ಬೋದು, ನವಭಾರತ್ ಯಂಗ್ ಕಾಂಗ್ರೆಸ್ ಪೀಪಲ್ ಆಗಿರ್ಬೋದು, ಡಿಫ್ರೆಂಟ್ ಪೀಪಲ್ ಆಫ್ ಆಲ್ ಸೆಕ್ಟರ್ಸ್ ಎಲ್ಲರೂ ಕೂಡ ಈ ಸಂಗ್ರಾಮವನ್ನು ತೆಗೆದುಕೊಂಡಾಗ ಸ್ವಾಮೀಜಿಯಿಂದ ಹೊಸ ಉತ್ಸಾಹ. ಇದೆಲ್ಲ ಉದಾಹರಣೆಗಳು. ಇನ್ನು 50 ವರ್ಷ ಈ ಭಾರತವೇ ನಿಮ್ಮ ದೇವತೆ ಆಗಲಿ, ಈ ಮಾತುಗಳನ್ನೆಲ್ಲ ಅವರ ಅಕ್ಷರ ತಗೊಂಡ್ರು. ಒಂದು ಘಟನೆ ನಿಮಗೆ ಹೇಳೋದಾದರೆ, ಈ ಸಂದರ್ಭದಲ್ಲಿ ಅರವಿಂದ್ ಘೋಷ್ ಅವ್ರನ್ನ ಆಲಿಪುರ್, ಬೆಂಗಾಲ್ ಆಲಿಪುರ್ ಜೈಲಿನಲ್ಲಿ ಅವ್ರನ್ನ ಇಂಪ್ರಿಸನ್ ಮಾಡಿದರು, ಅಫ್ಕೋರ್ಸ್ ಫಾರ್ ಹಿಸ್ ಫ್ರೀಡಮ್ ಸ್ಟ್ರಗಲ್ ಮೂಮೆಂಟ್. ಆಮೇಲೆ ಅವರು ಲೆಟರ್ ಡೇಸ್ ಅವರು 1910 ಆದಮೇಲೆ ಅವ್ರು ಸ್ವಲ್ಪ ಕಡಿಮೆ ಆಗಿಬಿಟ್ಟು, ಆಫ್ಟರ್ವರ್ಡ್ಸ್ ವಿನ್ ಈ ಕಮ್ಸ್ ಬ್ಯಾಕ್ಸ್, ಆಮೇಲೆ ಅವರು ಪಾಂಡಿಚೇರಿಗೆ ಹೊರಟೋಗ್ಬಿಡ್ತಾರೆ. ನಿವೇತನ್ನು ಭೇಟಿ ಮಾಡ್ತಾರೆ. ಆಫ್ಟರ್ 1910 ಅವ್ರದ್ದು ಸ್ವಲ್ಪ ಪೊಲಿಟಿಕಲ್ ಮೂಮೆಂಟ್ನಲ್ಲಿ ಕಡಿಮೆ ಆಗ್ತಾ ಬಂದು, ಅವ್ರಿಗೆ ಹೇಳ್ತಾ ಕೆಲವು ಕಡೆ ಉಲ್ಲೇಖ ಇದೆ. ಆಮೇಲೆ ಹಿ ಗೋಸ್ ಟು ಪಾಂಡಿಚೇರಿ. ಅವರು ಅಲಿಪುರ್ ಜೈಲಲ್ಲಿದ್ದಾಗ ಟೆಗಾರ್ಟ್ ಬರ್ತಾನೆ ಒಂದು ಸಲ. ಹಿ ವಾಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಫಾರ್ ಇಂಟೆಲಿಜೆನ್ಸ್ ಎಕ್ಸೆಟ್ರಾ. ಆತ ಇವ್ರು ಯಾವ ಸೆಲ್ಲಲ್ಲಿದ್ದರೋ, ಯಾರು ಅರವಿಂದ್ ಘೋಷ್ ಇದ್ದಂಥ ಸೆಲ್ಲಿಗೆ ಸುಮ್ಮನೆ ಬರ್ತಾನೆ. ಬಂದಾಗ ನಾನು ಇದು ತುಂಬ ಕಡೆ ಉಲ್ಲೇಖ ಮಾಡಿದ್ದೇನೆ, ಕಾಲೇಜ್ನಲ್ಲೂ ಇದನ್ನು ಸಾಕಷ್ಟು ಕಡೆ ಹೇಳಿದ್ದೇನೆ. ಅವನಿಗೆ ಏನೋ ಒಂದು ಇದಾಗಿ ಅವನು ಸೆಲ್ನಲ್ಲೆಲ್ಲ ಚೆಕ್ ಮಾಡ್ತಾನೆ, ಈತನ್ನು ಚೆಕ್ ಮಾಡ್ತಾನೆ. ಆವಾಗ ಅವನಿಗೊಂದು ಪ್ಯಾಕೆಟ್ ಸಿಕ್ಕತ್ತೆ. ಆಮೇಲೆ ಅವನು ಟೆಗಾರ್ಡ್ ಕೇಳ್ತಾನೆ, ಎಂದು ವಾಟ್ ಇಸ್ ದಿಸ್ ಅಂತ. ನೋಡಿರಲ್ಲ, ಹಾಗೆ ಪಟ್ನ ನೋಡ್ತಾನೆ, ಏನಿದು ಅಂತ ಕೇಳ್ತಾನೆ. ಅದಕ್ಕೆ ಇವರು ಯಾರು ಅರವಿಂದ್ ಘೋಷ್ ಅಲ್ಲಿ, ಇಟ್ಸ್ ಎ ಫ್ಯೂಚರ್ ಬಾಂಬ್ ಅಂತ ಕರೀತಾರೆ. ಮುಂದೆ ಒಂದು ಬಾಂಬ್ ಮಾಡಲಿಕ್ಕಿದೆ, ಅದಕ್ಕೆ ಬೇಕಾದ ವಸ್ತು ಇದೆ ಇದಿಲ್ಲ ಅಂತ. ಅವನು ಏನೋ ಇದರಲ್ಲಿ ಎಂಥದ್ದು ಇರುತ್ತೆ ಒಂದು. ಆಮೇಲೆ ಅವನಿಗೆ ಇದಾಗ್ಬಿಡುತ್ತೆ, ಇದು ಹೆಂಗೆ ಬಾಂಬ್ ಅಂತ ಹೇಳ್ತಾನೆ. ಏನು ಆಶ್ಚರ್ಯ ಆಗಿಬಿಟ್ಟು ಅದು ಓಪನ್ ಮಾಡ್ತಾನೆ, ಮಣ್ಣಿನ ಹೆಂಟೆ. ಯು ಥಿಂಕ್ ಆರ್ ವಿ ಫೂಲ್ಸ್ ಟು ಕನ್ಸಿಡರ್ ದಿಸ್ ಆಸ್ ಎ ಬಾಂಬ್, ಫ್ಯೂಚರ್ ಬಾಂಬ್? ಟೆಗಾರ್ಡ್ ಕೇಳ್ತಾನೆ. ಅದಕ್ಕೆ ಅರವಿಂದ್ ಘೋಷ್ ಹೇಳ್ತಾರೆ, ಅಪ್ಪ ಇದು ಸಾಮಾನ್ಯವಾದದ್ದು ಮಣ್ಣಿನ ಹೆಂಟೆ ಅಲ್ಲ, ಇದು ಎಲ್ಲಿಂದ ತೆಗೆದುಕೊಂಡು ಬಂದೀನಿ ಗೊತ್ತಾ?
ಇದು ದಕ್ಷಿಣೇಶ್ವರದ ಮಣ್ಣಿನ ಹೆಂಟೆ. ಇದು ನಾನು ಯಾಕೆ ಸದಾ ಇಟ್ಕೊಂಡಿರ್ತೇನೆ ಅಂತಂದರೆ, ಈ ಭೂಮಿನಲ್ಲಿ ಇಬ್ಬರು ಮಹಾತ್ಮರು ಬಂದೋದು. ಒಂದು ಶ್ರೀರಾಮಕೃಷ್ಣ ಪರಮಹಂಸರು, ಅವರು ಒಬ್ಬನ್ನ ತಯಾರು ಮಾಡಿದ್ರು, ಸ್ವಾಮಿ ವಿವೇಕಾನಂದರು ಅಂತ. ಅವರು ತಯಾರಾದಂಥ ಜಾಗ ಇದು. ಆಮೇಲೆ ತಯಾರು ಮಾಡಿದಂಥ ಜಾಗ, ಮತ್ತೆ ಅದು ತಯಾರು ಮಾಡಿದ ಒಬ್ಬ ಗುರು ಇದ್ದಾನೆ, ಇವರು ಓಡಾಡಿದ ಜಾಗ. ಅದರಿಂದ ನೆನಪಿಟ್ಕೋ, ಈ ಜಾಗದಿಂದ ಇಟ್ ವಿಲ್ ಬ್ಲಾಸ್ಟ್ ಇನ್ ದ ಫ್ಯೂಚರ್ ಲೈಕ್ ಎ ಬಾಂಬ್. ಅದರಿಂದ ಇದು ಸಾಧಾರಣ ಮಣ್ಣಿನ ಹೆಂಟೆ ಅಲ್ಲ ಅಂತ ಹೇಳ್ತಾರಂತ ಅಲಿಪುರ್ ಜೈಲಿನಲ್ಲಿ. ಅವ್ರದ್ದು ಘಟನೆ ಬರ್ತದೆ ಅವ್ರ ಜೀವಿತದಲ್ಲಿ. ಹಿ ವಾಸ್ ಇನ್ಸ್ಪೈರ್ಡ್ ಟು ದಟ್ ಎಕ್ಸ್ಟೆಂಟ್ ಅರವಿಂದ್ ಘೋಷ್. ಸಾಕಷ್ಟು ವಿಚಾರ, ಅದಕ್ಕೆ ಆವಾಗ ಅದನ್ನೆಲ್ಲ ನೋಡಿ ಅವ್ರು ಹೇಳೋದು, ದ ಗೋಯಿಂಗ್ ಫೋರ್ತ್ ಆಫ್ ವಿವೇಕಾನಂದ ನಾಟ್ ಓನ್ಲಿ ಟು ಸರ್ವೈವ್ ಬಟ್ ಟು ಕಾನ್ಕರ್ ಅಂತ. ಇದನ್ನೆಲ್ಲ ಅವ್ರ ಆಧಾರ ಅವ್ರಿಗೆ ಸ್ವಾಮಿ ವಿವೇಕಾನಂದ. ಆಮೇಲೆ ಆಗಿನ ಇನ್ನೊಬ್ಬರು ಭಾಳ ಮುಖ್ಯವಾದವರು ಬಾಲ್ ಗಂಗಾಧರ್ ತಿಲಕ್. ಅದೃಷ್ಟವಶಾತ್ 1892 ವಿವೇಕಾನಂದರನ್ನು ಭೇಟಿ ಮಾಡ್ತಾರೆ ಮುಂಬೈನಲ್ಲಿ. ಹಿ ಮೇಟ್ಸ್ ಹಿಮ್ 1890. ಆವಾಗ ಅವ್ರು ಇನ್ನೂ ಹೋಗಿರಲ್ಲ. ಇನ್ನೂ ಒಂದು ವರ್ಷ ಆದಮೇಲೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಆಮೇಲೆ ಅವ್ರ ಹೆಸರು ಬಂದ ಮೇಲೆ ಇವ್ರು ನೆನ್ಪು ಮಾಡ್ಕೊಳ್ತಾರೆ ತಿಲಕರು. ಓ ಕರೆಕ್ಟು, ನಾನು ಅವಾಗ ಮೀಟ್ ಮಾಡಿದ್ದು ಇವರನ್ನೇ. ಆಮೇಲೆ ಇನ್ 1901 ಇವ್ರು ಕಲ್ಕಟ್ಟ ಕಾಂಗ್ರೆಸ್ ಮೀಟಿಂಗ್ ಯಾವುದಕ್ಕೋ ಕಲ್ಕಟ್ಟಾಗೆ ಹೋದಾಗ ವಿವೇಕಾನಂದರನ್ನ ಬಾಲಗಂಗಾಧರ್ ತಿಲಕ್ ಭೇಟಿ ಮಾಡ್ತಾರೆ 1901. ಅವ್ರು ಬೇಲೂರು ಮಠಕ್ಕೆ ಹೋಗಿ ವಿವೇಕಾನಂದ ಅವಾಗ ಸ್ವಾಮೀಜಿ ತಮಾಷೆಯಾಗಿ ಹೇಳ್ತಾರೆ, ತಿಲಕರೇ ನೀವು ಬೆಂಗಾಲಕ್ಕೆ ಬಂದುಬಿಡಿ, ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೇನೆ, ನೀವು ಇಲ್ಲಿ ಕೆಲಸ ಮಾಡಿ, ನಾನು ನಿಮ್ಮ ಮಹಾರಾಷ್ಟ್ರಲ್ಲಿ ಕೆಲಸ ಮಾಡ್ತೀನಿ ಅಂತ. ಅವಾಗ ತಿಲಕರು ಕೇಳ್ತಾರೆ, ಯಾಕೆ? ಸ್ವದೇಶದಲ್ಲಿ ನಾವು ಎಲ್ಲಿ ಹುಟ್ಟು ಬೆಳೆದಿರ್ತೀವಲ್ಲ ಅಲ್ಲಿ ನಮ್ಮನ್ನು ಗಮನಿಸಲ್ಲ, ಅಯ್ಯೋ ಇವನು ನಮ್ಮ ಬಿಲೆ, ನಮ್ಮ ನರೇಂದ್ರ ಅಂದ್ಕೊಂಡ್ಬಿಡ್ತಾರೆ. ಸಾಧಾರಣ ನೋಡಿ, ಎತ್ತಿನ ಗಿಡ ಮದ್ದಲ್ಲ ಅಂತ ಕನ್ನಡದಲ್ಲಿ ಇನ್ನೊಂದು ರೀತಿ ಗಾದೆ ಇದೆಯಲ್ಲ, ಅಯ್ಯೋ ಇವರೇ ನಮ್ಗೆ ಗೊತ್ತಿರೋರು, ಇವರೇ ನಮ್ಮ ಅಂತ ಬಂದ್ಬಿಡ್ತಲ್ಲ ಭಾವನೆ. ಅಂದರೆ ಸ್ವಾಮೀಜಿ ತಮಾಷೆಗಳು, ಅದಕ್ಕೆ ಲೆಟರ್ಸ್ ಎಕ್ಸ್ಚೇಂಜ್. ಆಮೇಲೆ ಅವರು ಮುಂದೆ ಬರಿತಾ, ಬಾಲಗಂಗಾಧರ್ ತಿಲಕ್ ಮುಂದೆ ಬರಿತಾ, ದ ರಿಯಲ್ ಫಾದರ್ ಆಫ್ ಇಂಡಿಯಾಸ್ ರೀಜನರೇಷನ್, ವಿವೇಕಾನಂದನ ಕುರಿತು ಬರಿಬೇಕಾರೆ ಆಮೇಲೆ ಸ್ವಾಮೀಜಿ ಕೆಲವು ಪ್ರಾಕ್ಟಿಕಲ್ ವೇದಾಂತ ಇದು ಐಡಿಯಾಸ್ ಎಲ್ಲ ತೆಗೆದುಕೊಂಡ್ರು ಅಂತ ಅಲ್ಲಿ ಇಲ್ಲಿ ಉಲ್ಲೇಖ ಬರ್ತದೆ. ಈ ಯೂಸಸ್ ದ ವರ್ಡ್ ಪ್ರಾಕ್ಟಿಕಲ್ ವೇದಾಂತ ತಿಲಕರು ಅಂತ ಉಲ್ಲೇಖ ಬರ್ತದೆ. ಅದರಿಂದ ಪ್ರಭಾವಿತರಾಗಿದ್ರು. ಅದಕ್ಕೆ ಅದಕ್ಕೇನು ದಾಖಲೆ ಏನು ಅಂತಂದರೆ, ಅವರು ಒಂದು ಕಡೆ ಬರೀತಾರೆ, ರಿಯಲ್ ಫಾದರ್ ಆಫ್ ಇಂಡಿಯಾಸ್ ರೀಜನರೇಷನ್ ಯಾರು? ವಿವೇಕಾನಂದರು. ಈ ಸಂದರ್ಭದಲ್ಲಿ ಈ ಟೈಮ್ ಸ್ಪ್ಯಾನ್, ಈ ಫ್ರೀಡಮ್ ಸ್ಟ್ರಗಲ್ ಆಗಿ ಯಂಗ್ ಜನ್ರೇಷನ್ಸ್ ಎಂಟರ್ ಆಗ್ತಲ್ಲ, ಆಮೇಲೆ ರೆವಲ್ಯೂಷನರಿ ಮೂವ್ಮೆಂಟ್ ಕೂಡ ಎಂಟರ್ ಆಗತ್ತಲ್ಲ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ಗೆ, ಎಸ್ಪೆಷಲಿ ಫ್ರಮ್ ಬೆಂಗಾಲ್. ಆಗ ಲಾಹೋರ್ ಕಾನ್ಸ್ಪಿರೆನ್ಸಿ ನಡೀತು. ಲಾಹೋರ್ ಕಾನ್ಸ್ಪಿರಸಿ ಅಲ್ಲಿ ರಾಶ್ ಬಿಹಾರಿ ಬೋಸ್ ಅನ್ನೋನು ಸಿಕ್ಕಾಕೊಂಡು, ಅವನ ಜೊತೆ ಇನ್ನೂ 4 ಜನ, ಒಟ್ಟು 5 ಜನ. ಆಮೇಲೆ ಅವನ್ನೆಲ್ಲ ತನಿಖೆ ಮಾಡ್ತಾ ಏನಾಯಿತು ಅಂತಂದರೆ, ಅವರಿಗೆ ಗೊತ್ತಾಯಿತು, ಬ್ರಿಟಿಷರ್ಸ್ಗೆ ಮೈನಾಗಿ ಗೊತ್ತಾಯಿತು, ಈ ಲಾಹೋರ್ ಕಾನ್ಸ್ಪಿರಸಿಲಿ ಸಿಕ್ಕಾಕೊಂಡ ಈ ರಾಶ್ ಬಿಹಾರಿ ಬೋಸ್ ಏನಾಗಿತ್ತು ಅಂತಂದರೆ, ಅವನು ಮತ್ತು ಅವನ ತನ್ನ ಮಿಕ್ಕದ ಜೊತೆಗೆ ಸಹಪಾಠಿಗಳು ದೇ ವರ್ ಆಲ್ ಇನ್ ಟು ರೆವಲ್ಯೂಷನರಿ ಮೂಮೆಂಟ್. ಆದರೆ ಹರಿದ್ವಾರಿಂದ ಹಾಗೆ ಆದಂಥ ರಿಲೀಫ್ ಕ್ಯಾಂಪ್, ಹರಿದ್ವಾರ್ನಲ್ಲಿ ನಮ್ಮ ಕಂಕಲ್ ಆಶ್ರಮದಿಂದ ಆದಂಥ ರಿಲೀಫ್ ಕ್ಯಾಂಪಲ್ಲಿ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡಿ ಇವರು ವಾಲಂಟಿಯರ್ಸ್ ಆಗಿ, ಸ್ವಯಂ ಸೇವಕರಾಗಿ ರಾಮಕೃಷ್ಣ ಮಿಷನ್ಲಿ ಸಹಾಯ ಮಾಡಿರ್ತಾರೆ. ಆಮೇಲೆ ಬರಿಸಾಲ್ ಕಾನ್ಸ್ಪಿರಸಿ ಅಂತ 1913 ಅಲ್ಲಿ ಸಿಕ್ಕಾಕೊಂಡಂಥ 12 ಯುವಕರಲ್ಲಿ ಅವರೆಲ್ಲರೂ ಕೂಡ ದೇವರ್ ಅಟ್ಯಾಚ್ ಟು ರಾಮಕೃಷ್ಣ ಮಿಷನ್ ಇನ್ ಒನ್ ವೇ ಆದ ಅದರ್. ಆಮೇಲೆ ಅನುಶೀಲನ್ ಸಮಿತಿ ಅಂತಿತ್ತು, ಅನುಶೀಲನ್ ಸಮಿತಿ. ಈ ಅನುಶೀಲನ್ ಸಮಿತಿಯವರು ಕೋಡ್ ವರ್ಡ್ ಇಟ್ಕೊಂಡಿದ್ದು, ತಮ್ಮಲ್ಲಿ ಮಾತಾಡೋಕ್ಕೆ ಕೋಡ್ ವರ್ಡ್ ಇಟ್ಕೊಂಡಿದ್ದೆ ಮಿಷನ್ ಅಂತ. ಅವ್ರ ಕೋಡ್ ವರ್ಡ್ ಏನು? ಮಿಷನ್ ಅಂತ. ಆಮೇಲೆ ಅವ್ರು ಏನೋ ಪಾಸ್ವರ್ಡ್ ಏನು ಅಂತಂದರೆ ಅವ್ರದ್ದು ವಿವೇಕಾನಂದ ಅಂತ. ಅದಕ್ಕೆ ಆಮೇಲೆ ಇನ್ನೊಂದೇನು, ಚಿಟಗಾಂಗ್ ಅಪ್ರೈಸಿಂಗ್ ಆಯ್ತಲ್ಲ 1930, ಅದು ಮುಂದೆ ಸಮಯ ಆದರೆ ಇಂಚೂರು ಹೇಳ್ತೇನೆ ಅದ್ರ ಬಗ್ಗೆ. ಆದಮೇಲೆ ಅವರಿಗೆ ಆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಯಾರ್ಯಾರು ಹಿಡಿದ್ರೋ ಇವರು, ಅವ್ರಿಗೆಲ್ಲರಿಗೂ ಸಿಗ್ತಾ ಇತ್ತು. ಯಾರ್ಯಾರು ಬ್ರಿಟಿಷರ್ಸ್ ಆಫೀಸರ್ಸ್ ಹಿಡಿದ್ರು ಅವ್ರು ಎಲ್ಲ ಪ್ರತಿಯೊಬ್ಬರಲ್ಲೂ ಸಿಗ್ತಾ ಇದ್ದಿದ್ದು ಒಂದು ಭಗವದ್ಗೀತೆ, ಇನ್ನೊಂದು ದ ಲೆಕ್ಚರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಫ್ರಮ್ ಕೊಲಂಬೋ ಟು ಆಲ್ಮೋರೋ, ಮತ್ತು ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಎಲ್ಲ ಆಗಿನ ಸ್ವಾತಂತ್ರ್ಯಕ್ಕೆ ಯಾರೇ ಹಿಡಿದ್ರು. ಅದಕ್ಕೆ ಇಂಟೆಲಿಜೆನ್ಸ್, ಬ್ರಿಟಿಷ್ ಇಂಟೆಲಿಜೆನ್ಸ್ ಏನಂದ್ರು, ಓ ರಾಮಕೃಷ್ಣ ಮಿಷನ್ ಈಸ್ ಟ್ರೈನಿಂಗ್ ಹಬ್ ಎಸ್ಪೆಷಲಿ ರೆವಲ್ಯೂಷನರೀಸ್ ಅಂತ 1914ವರೆಗೂ ಹಾಗೆ ಭಾವಿಸಿದ್ರು.
ಆಮೇಲೆ ಬೇರೆಯವರು ಮಹಾತ್ಮ ಗಾಂಧಿಯವರು ಇವರೆಲ್ಲರೂ ಕೂಡ ಎಂಟರ್ ಆದಮೇಲೆ ರೆವಲ್ಯೂಷನರಿ ಮೂಮೆಂಟ್, ಫ್ರೀಡಮ್ ಮೂಮೆಂಟ್ಗೆ ಆಮೇಲೆ ಇಲ್ಲ ರೆವಲ್ಯೂಷನರೀಸ್ ಅಲ್ಲ ಎಲ್ಲರನ್ನೂ ಇನ್ಸ್ಪೈರ್ ಮಾಡ್ತಾ ಇದೆ, ಆದ್ದರಿಂದ ಬ್ಯಾನ್ ಮಾಡಬೇಕಾ ಸ್ವಾಮೀಜಿ ವರ್ಕ್ಸ್ನ ಅನ್ನೋ ಒಂದು ಆಲೋಚನೆ ಬಂದಿತ್ತು ಇಂಟೆಲಿಜೆನ್ಸಲ್ಲಿ. ಅದರಿಂದ ಅವ್ರಿಗೇನು ಭಾವಿಸಿದ್ರು ಅಂತಂದರೆ, ಮುಂದೆ ಯಾರು ಇವರು ಬ್ರಿಟಿಷ್ ಆಫೀಸರ್ಸ್ ಏನು ಭಾವಿಸ್ಕೊಂಡಿದ್ರು ಅಂತಂದರೆ, ಈ ಮಾಯಾವತಿ ರೆಕ್ರೂಟಿಂಗ್ ಗ್ರೌಂಡು, ಮಾಯಾವತಿ ಅದ್ವೈತಾಶ್ರಮ ಹಿಮಾಲಯಸ್ ಇಲ್ಲಿದೆ, ಅದು ಇಟ್ ಈಸ್ ಒನ್ ಆಫ್ ದ ರೆಕ್ರೂಟಿಂಗ್ ಗ್ರೌಂಡು ಅಂತೆಲ್ಲ ಚಿಂತನೆ ಮಾಡ್ಕೊಂಡ್ಬಿಟ್ಟಿದ್ರು. ಅವಾಗಂದ್ರೆ ಭಾಳ ವಿಶೇಷವಾದ ಒಂದು ಗಮನವನ್ನು ಬೇಲೂರು ಮಠದ ಮೇಲೆ ಅವರು ಒಂದು ಎಸ್ಪಿಯೋನೇಜ್ ಬಿಟ್ಟಿದ್ರು, ಸ್ಪೈಸ್ ಬಂದು ಹೋಗ್ತಾ ಇದ್ರು ವಿತೌಟ್ ದ ನಾಲೆಜ್ ಆಫ್ ದ ಮಾಂಕ್ಸ್. ಯಾಕಂದರೆ ಎಷ್ಟೋ ಜನ ರೆವಲ್ಯೂಷನೀಸ್ ಗಾಟ್ ಟರ್ನ್ಡ್ ಇನ್ ಟು ಮಾಂಕ್ಸ್ ಆ್ಯಂಡ್ ಜಾಯಿಂಟ್ ರಾಮಕೃಷ್ಣ ಮಿಷನ್. ಒಂದ್ಸಲ ಹೋಲಿ ಮದರ್ ಡಿಸೈಪಲ್ ಕೂಡ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಬ್ರಿಟಿಷರ್ಸ್ ಆಫೀಸರ್ಸ್ಗಳಿಗೆ ಸತ್ತೋಗ್ತಾನೆ 2 ವರ್ಷ ಇದ್ದು. ಅದನ್ನು ಹೋಲಿ ಮದರ್ ಭಾಳ ದುಃಖಪಟ್ಟಿರ್ತಾರೆ ಶ್ರೀಮಾತೆ, ಅಯ್ಯೋ ಅವ್ನು ಸತ್ತೋದ್ನಾ ಅಂತ ಸ್ವಾಮಿ ನಿಖಿಲಾಂದ್ರನ್ನ ಕೇಳಿರ್ತಾರೆ. ಅವ್ರ ಕ್ಲಾಸ್ಮೇಟ್ ಅವನು ನಿಖಿಲಾಂದ್ರು ಕೂಡ ಒನ್ ಟೈಮ್ನಲ್ಲಿ ರೆವಲ್ಯೂಷನರಿ ಮೂಮೆಂಟಿಗೆ ಜಾಯ್ನ್ ಆಗಿರ್ತಾರೆ. ಆಮೇಲೆ ಬಿಟ್ಟು ಬಂದು ರಾಮಕೃಷ್ಣ ಮಿಷನ್ ಜಾಯ್ನ್ ಆಗಿರ್ತಾರೆ. ಎಷ್ಟೋ ಜನ ರೆವಲ್ಯೂಷನರೀಸ್ ರಿನೌನ್ಸ್ಡ್ ಪೊಲಿಟಿಕಲ್ ಫ್ರೀಡಮ್ ಆ್ಯಂಡ್ ಜಾಯಿಂಟ್ ರಾಮಕೃಷ್ಣ ಮಿಷನ್ ಆಸ್ ಮಾಂಕ್ಸ್. ಅದರಿಂದ ಇದು ಬ್ರಿಟಿಷ್ ಆಫೀಸರ್ಸ್ಗೂ ಟೆಗಾಟ್ ಇದನ್ನು ಬರಿತಾನೆ, ಸ್ವಾಮೀಜಿಸ್ ಇನ್ಫ್ಲೂಯೆನ್ಸ್ ಇಸ್ ಇಂಟರ್ನ್ಯಾಷನಲ್. ಅವನು ಇಂಟೆಲಿಜೆನ್ಸ್ ಬ್ಯೂರೋ ಇನ್ಚಾರ್ಜ್. ಅಂದರೆ ಇದನ್ನೆಲ್ಲ ದಾಖಲೆ ಉಲ್ಲೇಖಗಳು ಬರ್ತಾ ಹೋಗ್ತದೆ. ಆಮೇಲೆ ನಮಗೆ ಭಾಳ ಹೆಸರು ಗೊತ್ತಿದ್ದಂಥ ಇಂಡಿಯನ್ ಫ್ರೀಡಮ್ ಆಜಾದ್ ಹಿಂದ್ ಫೌಜ್, ಇಂಡಿಯನ್ ನ್ಯಾಷನಲ್ ಆರ್ಮಿ INA ತೆರೆದಂಥ ಸುಭಾಷ್ ಚಂದ್ರ ಬೋಸ್ ಹುಟ್ಟಿದ್ದೇ 1897. ವಿವೇಕಾನಂದರು ಭಾರತಕ್ಕೆ ಬಂದಾಗ ಇವರು ಹುಟ್ಟದ್ದು. ಇವರು ಕಟಕ್ನಲ್ಲಿ ಓದಿ ಯಂಗೇಜ್ 15 ವರ್ಷಕ್ಕೆ ಅವರಿಗೆ ಒಂದು ಕಡೆ ವಿವೇಕಾನಂದರ ಜೀವನ ಮತ್ತು ಪತ್ರಾವಳಿ ಸಿಗ್ತದೆ. ಯಾರು? ಸುಭಾಷ್ ಚಂದ್ರ ಬೋಸ್. ವೆನ್ ಹಿ ವಾಸ್ 15 years. ಯಾವಾಗ ಅವರು ಬರೀತಾರೆ, ಯಾವಾಗ ವಿವೇಕಾನಂದರ ವಿಚಾರ ನನ್ನೊಳಗೆ ಪ್ರವೇಶ ಆಯಿತೋ ನನ್ನ ಜೀವನ ಅಂದಿನಿಂದ ಸಂಪೂರ್ಣವಾಗಿ ಬದಲಾಗಿ ಹೋಯಿತು, ಕಂಪ್ಲೀಟ್ ಚೇಂಜ್. ಆಮೇಲೆ ಅವ್ರು ಏನು ಮಾಡಿದ್ರು, ನಾವು ಸಾಧನೆಗಿಳಿಬೇಕು, ಏನಾದರೂ ಒಂದು ತ್ಯಾಗ ಮಾಡಬೇಕು. ಯಾಕೆ? ವಿವೇಕಾನಂದ ವಿಚಾರ ಬಂತು. ವಿವೇಕಾನಂದರ ವಿಚಾರ ಬಂದ ಮೇಲೆ ಇವರ ಗುರುಗಳು ಯಾರು ಅಂತ ಹುಡುಕಿದ್ರು. ಇವರು ಗುರುಗಳು ಯಾರು? ಶ್ರೀರಾಮಕೃಷ್ಣ ಪರಮಹಂಸರು ಅಂತ ಗೊತ್ತಾಯಿತು. ಆಮೇಲೆ ಶ್ರೀರಾಮಕೃಷ್ಣ ಪರಮಹಂಸರದ್ದು ಯಾವುದಿದೆ, ವಚನ ವೇದ ಪಬ್ಲಿಷ್ ಆಗ್ತಾ ಬರ್ತಾ ಇತ್ತು ಅವಾಗ. ಆಮೇಲೆ ಶ್ರೀರಾಮಕೃಷ್ಣ ವಚನ ವೇದವನ್ನು ಓದ್ಲಿಕ್ಕೆ ಶುರು ಮಾಡಿದ್ರು. ವಚನ ವೇದವನ್ನು ಓದಿದ ಮೇಲೆ ನೀವು ಮೊದಲು ಭಗವಂತನ ಕಾಣು ಅನ್ನೋದೊಂದು ವಿಚಾರವನ್ನು ಅವ್ರ ಗಮನಕ್ಕೆ ಬಂತು. ಆವಾಗ ಸಾಧನೆಗಿಳಿದ್ರು. ಏನೋ ಎಲ್ಲವನ್ನು ಕಡಿಮೆ ಮಾಡಿಕೊಂಡು ಈ ಎಂಟರ್ಡ್ ಇಂಟು ಸಾಧನ. ಯಾರು? ಸುಭಾಷ್ ಚಂದ್ರ ಬೋಸ್. ಸಾಧನೆಗಿಳಿದ ಮೇಲೆ ಅವ್ರಿಗನ್ನಿಸ್ತು ಏನೋ ಮುಂದುವರಿತಾ ಇಲ್ಲ, ಸಾಧನೆಯಲ್ಲಿ ಮುಂದುವರಿತಾ ಇಲ್ಲ ಅಂತ. ಯಾಕೆ ಮುಂದುವರಿತಾ ಇಲ್ಲ? ವಿಮರ್ಶೆ ಮಾಡಿದ್ರು. ಚಿತ್ತಶುದ್ಧಿ ಇಲ್ಲ ಅಂತ ಅವ್ರಿಗೆ ಆಲೋಚನೆ ಬಂತು. ಯಾಕೆ? ಅವಾಗ ಅವ್ರು ಏನು ಮಾಡಿದ್ರು, ಹಾಗಾದ್ರೆ ಚಿತ್ತಶುದ್ಧಿಯನ್ನು ಪಡಿಬೇಕಾದ್ರೆ ನಾನೇನು ಮಾಡಬೇಕು? ಸೇವೆಯನ್ನು ಮಾಡಬೇಕು. ಅದಕ್ಕಾಗಿ ಬಹುಶಃ ವಿವೇಕಾನಂದರು ಸೇವೆಯನ್ನು ಒತ್ತಿ ಹೇಳ್ತಾ ಇದ್ದಾರೆ ಅಂತ ಅವರು ಭಾವಿಸಿ ಕೊನೆಗೆ ಅವರು ಸೇವೆ ಮಾಡಬೇಕು ಅಂತ ಒಂದು ಯಂಗ್ ಟೀಮನ್ನು ಫಾರ್ಮ್ ಮಾಡಿದ್ರು. ಆವಾಗ ವೆನ್ ಯು ಸ್ಟಾರ್ಟೆಡ್ ಫಾರ್ಮಿಂಗ್ ದಟ್ ಯಂಗ್ ಟೀಮ್, ಅವರು ಅದನ್ನು ಹಿ ಕಾಲ್ಡ್ ದಟ್ ಟೀಮ್ ಆ್ಯಂಡ್ ಹಿಸ್ ಐಡಿಯಾ ಆಸ್ ನ್ಯೂ ವೇದಾಂತ, ನ್ಯೂ ವಿವೇಕಾನಂದ ಅಂತ. ವೇದಾಂತ ನ್ಯೂ ವಿವೇಕಾನಂದ. ವಿವೇಕಾನಂದರು ನೀವೆಲ್ಲ ಏನು ಅರ್ಥ ಮಾಡ್ಕೊಂಡಿದ್ದೀರೋ ಅದಕ್ಕೆ ಪ್ರತ್ಯೇಕವಾಗಿ ನಾನು ಹೊಸ ಆಲೋಚನೆ, ಅದೇನು ಯಾವ ರೀತಿ ನ್ಯೂ ವಿವೇಕಾನಂದ ಅದು ಬರೀತಾರವರು. ಇಟ್ ಇಂಟರ್ಪ್ರಿಟೆಡ್ ಸೋಷಿಯಲ್ ಸರ್ವಿಸ್ ನಾಟ್ ಇನ್ ಟರ್ಮ್ಸ್ ಆಫ್ ಬಿಲ್ಡಿಂಗ್ ಹಾಸ್ಪಿಟಲ್ಸ್ ಆ್ಯಂಡ್ ಚಾರಿಟಬಲ್ ಡಿಸ್ಪೆನ್ಸರೀಸ್ ಆಸ್ ದ ಫಾಲೋಯರ್ಸ್ ಆಫ್ ವಿವೇಕಾನಂದ ವರ್ ಇನ್ಕ್ಲೈನ್ ಟು ಡೂ. ಆಗೇನು ಮಾಡಿದ್ರು, ಆಸ್ಪತ್ರೆ ತೆಗೆದು ಏನೋ ಸರ್ವಿಸ್ ಆಕ್ಟಿಸ್ ಮಾಡ್ತಾ ಇದ್ರು. ಇದು ವಿವೇಕಾನಂದ ವಿಚಾರ ಅಂತ ಕೆಲವರ ಅಭಿಪ್ರಾಯ. ಇವರು ಹೇಳ್ತಾರೆ ಅದಷ್ಟೇ ಅಲ್ಲ, ಬಟ್ ಆಸ್ ನ್ಯಾಷನಲ್ ರೀಕನ್ಸ್ಟ್ರಕ್ಷನ್ ಮೇನ್ಲಿ ಇನ್ ದ ಎಜುಕೇಷನಲ್ ಸ್ಪಿಯರ್. ಈಗ ನಾನು ಭಾರತವನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು. ಯಾವ ರೀತಿ? ಶಿಕ್ಷಣವನ್ನು ಮುಖ್ಯವಾಗಿ ತೆಗೆದುಕೊಂಡು. ವಿ ಕುಡ್ ದೇರ್ ಫೋರ್ ಬಿ ಕಾಲ್ಡ್ ದ ನ್ಯೂ ವಿವೇಕಾನಂದ ಗ್ರೂಪ್. ಇವ್ರಿಗೆ ಹೇಳ್ಕೊಳ್ತಾ ಆಫ್ಟರ್ ಇನ್ಸ್ಪೈರ್ಡ್ ಬೈ ಸ್ವಾಮೀಜಿ ಇನ್ ವಾಟ್ ಸೆನ್ಸ್? ಇನ್ ನ್ಯೂ ವಿವೇಕಾನಂದ ಟರ್ಮಿನಾಲಜಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಅವರ್ ಮೇನ್ ಆಬ್ಜೆಕ್ಟ್ ವಾಸ್ ಟು ಬ್ರಿಂಗ್ ಅಬೌಟ್ ಎ ಸಿಂಥಸಿಸ್, ಒಂದು ಸಾಮರಸ್ಯ ತರಬೇಕು. ಯಾವ ರೀತಿ? ಬಿಟ್ವೀನ್ ರಿಲಿಜಿಯನ್ ಆ್ಯಂಡ್ ನ್ಯಾಷನಲಿಸಮ್. ದೇಶ ಪ್ರೇಮ ಮತ್ತು ಧರ್ಮವನ್ನು ನಾವು ಅದು ಸಿಂಥಸೈಸ್ ಮಾಡಬೇಕು. ನಾಟ್ ಮಿಯರ್ಲಿ ಇನ್ ದ ಥಿಯರಿಟಿಕಲ್ ಸ್ಪಿಯರ್ ಬಟ್ ಇನ್ ಪ್ರಾಕ್ಟಿಕಲ್ ಲೈಫ್ ಆಸ್ ವೆಲ್. ಕೇವಲ ಇದು ಬೌದ್ಧಿಕವಾದ ಆಲೋಚನೆ ಅಲ್ಲ, ನಾವು ಇದನ್ನು ಪ್ರಾಕೃತವಾಗಿಯೂ ನಿತ್ಯ ಜೀವನಕ್ಕೆ ಅಳವಡಿಸ್ಬೇಕು. ಧರ್ಮ ಮತ್ತು ನ್ಯಾಷನಲಿಸಮ್
ಇದು ನಮ್ಮ ಐಡಿಯಾಲಜಿ. ದಿಸ್ ಈಸ್ ವಿ ಕಾಲ್ ನಿಯೋ ವಿವೇಕಾನಂದ. ಆಮೇಲೆ ಸ್ವಾರಸ್ಯ, ಇವರು ವೀಕೆಂಡಲ್ಲಿ ಏನು ಮಾಡ್ತಾ ಇರ್ತೀರಿ, ಇವರೆಲ್ಲ ಒಂದು ಟೀಮ್ ಮಾಡಿರ್ತಾರಲ್ಲ ಸುಭಾಷ್ ಚಂದ್ರ ಬೋಸು, ಅವರೆಲ್ಲ ಎಲ್ಲೋ ಒಂದು ಕಡೆ ಕ್ಯಾಂಪ್ ಮಾಡೋದು. ಒಂದ್ಸಲ ಶಾಂತಿಪುರ್ ಅಂತ ಕಲ್ಕಟ್ಟಾಯಿಂದ ಸುಮಾರು 50 ಕಿಲೋಮೀಟರ್ 50 ಮೈಲಿ ದೂರ ಅಲ್ಲೊಂದು ಕ್ಯಾಂಪ್ ಮಾಡ್ತಾರೆ. ಸಾಟರ್ಡೆ ಸಂಡೇ ರಿಟ್ರೀಟ್ ಅಂತ. ಆ ರಿಟ್ರೀಟಲ್ಲಿ ಅವ್ರು ಏನು ಮಾಡಿರ್ತಾರೆ ಗೊತ್ತಾ, ಎವರಿಬಡಿ ಹ್ಯಾಸ್ ಟು ವೇರ್ ಆಕರ್ಕಾತ್, ಸನ್ಯಾಸಿಗಳ ವೇಷಭೂಷಣ ಧರಿಸಿ ಅವರು ಕ್ಯಾಂಪನ್ನು ಮಾಡಬೇಕು ಅಂತ. ಅದಕ್ಕೆ ಅವ್ರದ್ದು ನೋಡಿ ಒಂದು ಬಹಳ ಅದ್ಭುತವಾದ ವಿಚಾರ ಇದೆ ಇವ್ರದೆಲ್ಲ. ಏನು ಅಂತಂದರೆ, ಮುಂದೆ ಅವರೇ ವೆನ್ ಹಿ ಸ್ಪೀಕಿಂಗ್ ರೈಟ್ಸ್ ಒಂದು ಕಡೆ ಸುಭಾಷ್ ಚಂದ್ರ ಬೋಸ್ ಏನು ಬರೀತಾರೆ ಅಂದರೆ, ವೆನ್ ಎ ಟ್ರೂಪ್ ಆಫ್ ರಿಯಲ್ ಮೆನ್ ಇಸ್ ರೆಡಿ, ಸುಭಾಷ್ ಚಂದ್ರ ಬೋಸ್ ಬರೆಯೋದು, ವೆನ್ ಎ ಟ್ರೂಪ್ ಆಫ್ ರಿಯಲ್ ಮೆನ್ ಇಸ್ ರೆಡಿ, ದೆನ್ ಸ್ವಾಮೀಜಿಸ್ ಮಿಷನ್ ಆ್ಯಂಡ್ ಏಮ್ಸ್ ವಿಲ್ ಬಿ ಫುಲ್ಫಿಲ್ಡ್. ವಿವೇಕಾನಂದರು ವಾಣಿ ಏನಾದರೂ ಮತ್ತೆ ಅವರ ಆದರ್ಶ ಉದ್ದೇಶಗಳು ಕಾರ್ಯಗತಗೊಳ್ಳಬೇಕಾದ್ರೆ ಮನುಷ್ಯರು ನಿರ್ಮಾಣವಾಗಬೇಕು ಅನ್ನೋದು ಸುಭಾಷ್ ಚಂದ್ರ ಬೋಸ್ ಮೇನ್ ಥೀಮ್. ಎಷ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ಅದಕ್ಕೆ ಅವ್ರಿಗೆ ಯಾವಾಗಲೂ ತಮ್ಮ ಎಲ್ಲ ಲೆಕ್ಚರ್ಸಲ್ಲಿ ಸ್ವಾಮೀಜೀಸ್ ಐಡಿಯಾ ಆಫ್ ಮ್ಯಾನ್ ಮೇಕಿಂಗ್ ಒತ್ತಿ ಹೇಳ್ತಾರೆ. ಇವತ್ತಿಗೂ ಬೇಕಾಗಿದೆ. ಒಂದು ಎಜುಕೇಷನ್ ಸಿಸ್ಟಮ್ಗಾಗಲಿ, ಒಂದು ಪೊಲಿಟಿಕಲ್ ಸಿಸ್ಟಮ್ಗಾಗಲಿ, ಒಂದು ಎಕನಾಮಿಕ್ ಸಿಸ್ಟಮ್ಗಾಗಲಿ, ಒಂದು ಸೋಷಿಯಲ್ ಸಿಸ್ಟಮ್ಗಾಗಲಿ, ಎಲ್ಲದಕ್ಕೂ ಕೂಡ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಮ್ಯಾನ್ ಮೇಕಿಂಗ್. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ವೆನ್ ರಿಯಲ್ ಮೆನ್ ಇಸ್ ರೆಡಿ, ವೆನ್ ಎ ಟ್ರೂಪ್ ಆಫ್ ರಿಯಲ್ ಮೆನ್ ಇಸ್ ರೆಡಿ, ದೆನ್ ಸ್ವಾಮೀಜಿಸ್ ಮಿಷನ್ ಆ್ಯಂಡ್ ಏಮ್ಸ್ ವಿಲ್ ಬಿ ಫುಲ್ಫಿಲ್ಡ್. ಒತ್ತಿವತ್ತು ಮ್ಯಾನ್ ಮೇಕಿಂಗ್ ಭಾಳ ಅವರ ಆಸಕ್ತಿ. ಅದಕ್ಕೆ ಅವರು ಈ ಶಾಂತಿಪುರಲ್ಲಿ ಅವರ ರಿಟ್ರೀಟ್ಗಳು ಮಾಡಿದಾಗ, ನಾವು ಸನ್ಯಾಸಿಗಳ ಥರ ತ್ಯಾಗ ಮಾಡದೇ ಇದ್ರೆ ಏನೂ ಆಗೋದಿಲ್ಲ. ಅದರಿಂದ ನಾವು ಆ ತ್ಯಾಗದ ಸಂಕೇತ ಏನು, ಕಾವಿ ಬಟ್ಟೆ ಹಾಕ್ಕೋಬೇಕು. ನಾವು ವಿ ಆರ್ ವರ್ಕಿಂಗ್ ಫಾರ್ ನ್ಯಾಷನಲಿಸಮ್, ಬಟ್ ಸ್ಯಾಕ್ರಿಫೈಸ್ ಈಸ್ ನೆಸೆಸರಿ. ಅದಕ್ಕೆ ಅವ್ರು ಕಾವಿ ಬಟ್ಟೆ ಧರಿಸಿ ಕ್ಯಾಂಪ್ಗಳು ಮಾಡೋರಂತೆ. ಅದು ಉಲ್ಲೇಖ ಇದು ಬರ್ತ ಅವ್ರ ಜೀವನದಲ್ಲಿ. ಮುಂದೆ 1929 9th ಫೆಬ್ರವರಿ ಯೂತ್ ಕಾಂಗ್ರೆಸ್ನ ಅಡ್ರೆಸ್ ಮಾಡ್ತಾ ಇರ್ತಾರೆ. ಸುಭಾಷ್ ಚಂದ್ರ ಬೋಸು ಯೂತ್ ಕಾಂಗ್ರೆಸ್ಸನ್ನು ಅಡ್ರೆಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವಳು ಅದೆಲ್ಲ ಭಾಳ ನೀವು ಓದ್ಕೊಳ್ಳಿ ಯಾವಾಗಾದರೂ. ಅಲ್ಲಿ ಭಾಳ ಇಂಪಾರ್ಟೆಂಟಾಗಿ ಅವ್ರು ಇಡೀ ಉಪನ್ಯಾಸಲ್ಲಿ ಒತ್ತೋದು ಯಾವ್ದು ಗೊತ್ತಾ, ಅದೇ ಮ್ಯಾನ್ ಮೇಕಿಂಗ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಇದೆಲ್ಲ ಥಾಟ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಸ್ವಾಮೀಜಿ ತಾನೇ ಕ್ಯಾರೆಕ್ಟರ್ ಬಿಲ್ಡಿಂಗ್ ಬಗ್ಗೆ ಹೇಳೋದು. ಆಮೇಲೆ ಸ್ವಾರಸ್ಯ, ಆ ಲೆಕ್ಚರ್ನ ಯಾವತ್ತಿಂದ ಕನ್ಕ್ಲೂಡ್ ಮಾಡ್ತಾರೆ ಗೊತ್ತಾ, ಸ್ವಾಮೀಜೀಸ್ ಪೊಯಮ್ ಆನ್ ಮದರ್ ಕಾಳಿ, ಲೆಟ್ ಶ್ಯಾಮ ಡ್ಯಾನ್ಸ್ ದೇರ್. ನಿನ್ನ ಹೃದಯವನ್ನು ಸ್ಮಶಾನವಾಗಿ ಮಾಡಿಕೊಂಡು ನಿನ್ನ ಆಸೆಗಳನ್ನೆಲ್ಲ ಆನ್ ದಟ್ ಪೈರ್ ಸುಟ್ಟಾಕ್ಬಿಡು. ಅಲ್ಲಿ ಹೃದಯವನ್ನು ಸ್ಮಶಾನ ಮಾಡಿಕೊಂಡು ಮೇಕ್ ಇಟ್ ಎ ಫೈರ್ ಇನ್ ದ ಕ್ರಿಮೇಷನ್ ಗ್ರೌಂಡ್ ಆ್ಯಂಡ್ ಬರ್ನ್ ಆಲ್ ಯುವರ್ ಡಿಸೈರ್, ದೆನ್ ಶ್ಯಾಮ ವಿಲ್ ಡ್ಯಾನ್ಸ್ ದೇರ್. ಲೆಟ್ ಶ್ಯಾಮ ಡ್ಯಾನ್ಸ್ ದೇರ್ ಆ ಪದ್ಯವನ್ನು ಓದಿ ಇವರು ಲೆಕ್ಚರ್ ಯಾರು, ಯೂತ್ ಕಾಂಗ್ರೆಸ್ಗೆ ಅಡ್ರೆಸ್ ಮಾಡೋದು ಇವರು ಯಾರು, ಸುಭಾಷ್ ಚಂದ್ರ ಬೋಸ್. ಅದಕ್ಕೆ ಅವರು ಇನ್ನೊಂದು ಕಡೆ ಬರಿತಾ ಹೇಳ್ತಾರೆ, ಯಾರು, ಸುಭಾಷ್ ಚಂದ್ರ ಬೋಸು. ಅಂದರೆ ಎಷ್ಟರ ಮಟ್ಟಿಗೆ ಅವರು ದೇವರ್ ಆಲ್ ಇನ್ಸ್ಪೈರ್ಡ್. ಇನ್ನೂ ಮುಖ್ಯವಾದ ಅಂಶ ಇದೆ, ಅದು ಕೊನೆಯಲ್ಲಿ ಕನ್ಕ್ಲೂಡ್ ಮಾಡುತ್ತೆ ಹೇಳ್ತಾನೆ. ಇವರು ಹೇಳ್ತಾರೆ ಮತ್ತೆ ಸುಭಾಷ್ ಚಂದ್ರ ಬೋಸ್, ಐ ಕ್ಯಾನ್ ಗೋ ಆನ್ ಫಾರ್ ಅವರ್ಸ್ ಆ್ಯಂಡ್ ಯೆಟ್ ಫೇಲ್ ಟು ಡೂ ದ ಸ್ಲೈಟೆಸ್ಟ್ ಜಸ್ಟಿಸ್ ಟು ದಟ್ ಗ್ರೇಟ್ ಮ್ಯಾನ್. ವಿವೇಕಾನಂದರ ಬಗ್ಗೆ ನನಗೆ ಎಷ್ಟೇ ಹೊತ್ತೇನು ಮಾತಾಡಿದ್ರು ಕೂಡ ಒಂದು ತುಣುಕು ಕೂಡ ಅವನಿಗೆ ಜಸ್ಟಿಸ್ ಮಾಡೋದು ಕಷ್ಟ ಇದೆ. ಹಿ ವಾಸ್ ಸೋ ಗ್ರೇಟ್, ಸೋ ಪ್ರೊಫೌಂಡ್ ಆ್ಯಂಡ್ ಸೋ ಕಾಂಪ್ಲೆಕ್ಸ್. ಎ ಯೋಗಿ ಆಫ್ ದ ಹೈಯೆಸ್ಟ್ ಸ್ಪಿರಿಚುವಲ್ ಲೆವೆಲ್ ಇನ್ ಡೈರೆಕ್ಟ್ ಕಮ್ಯೂನಿಯನ್ ವಿತ್ ದ ಟ್ರೂತ್, who had for the time being consecrated his whole life to the moral and spiritual uplift of his nation and of humanity. That is how I would describe him. If he had been alive, I would have been at his feet. Modern Bengal is his creation if I err not. ಇವತ್ತೇನು ಮಾಡರ್ನ್ ಬೆಂಗಾಲ್ ಅಂತ ಕರಿತಿರೋ ಅದು ಅವರ ಕ್ರಿಯೇಷನ್. ಯಾರು, ವಿವೇಕಾನಂದ ಕ್ರಿಯೇಷನ್. ಅಲ್ಲಿ ಮುಂದೆ ಜೈಲಿನಲ್ಲಿದ್ದಾಗ ಅವರೊಂದು ಪುಸ್ತಕ ಬರೀತಾರೆ, ದ ಇಂಡಿಯನ್ ಸ್ಟ್ರಗಲ್ ಅಂತ. ಬಿಟ್ವೀನ್ 1920 ಆ್ಯಂಡ್ 1934 ಇಂಡಿಯನ್ ಸ್ಟ್ರಗಲ್ ಅಂತ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದ ಹೆಸರೇ. ಅದರಲ್ಲಿ ದ ಮೇಕಿಂಗ್ ಆಫ್ ಮಾಡರ್ನ್ ಇಂಡಿಯಾ ಯಾರು, ಶ್ರೀರಾಮಕೃಷ್ಣ ಪರಮಹಂಸ ಆ್ಯಂಡ್ ಸ್ವಾಮಿ ವಿವೇಕಾನಂದ. ಯಾರು, ಇವರೇ ಹೇಳೋದು. ಸುಭಾಷ್ ಚಂದ್ರ ಬೋಸ್ ಹಿಮ್ಸೆಲ್ಫ್ ವಿಲ್ ಟೆಲ್. ಅದಕ್ಕೆ ಇವರು ಯಾರು, ನಮ್ಮ
ಬೋಸು ಮುಂದೆ ಕೂಡ ಸಾಕಷ್ಟು ಅವರ ವಿಚಾರಗಳಲ್ಲಿ ಸ್ವಾಮೀಜಿನ ತರೋದು ಅವ್ರ ಲೇಖನಗಳು ಸಾಕಷ್ಟು ಕಾಣ್ಬೋದು. ಆಮೇಲೆ ಕೂಡ ಕೆಲವರು ಆಮೇಲೆ ಗೊತ್ತಿದೆಯಲ್ಲ, ಅದು ಇಟ್ ಇಸ್ ಎ ಸಸ್ಪೆನ್ಷನ್, ಏನು ಸಸ್ಪೆನ್ಸ್ ಏನಾಯಿತು ಅಂತ. ಕೆಲವರು ಪ್ಲೈನ್ ಟ್ರಾಜಿಡಿ ಹೋದರು ಅಂತಾರೆ, ಕೆಲವರು ಮಾಂಕ್ ಆಗಿದ್ರು ಅಂತಾರೆ, ಏನೋ ಇಲ್ಲಿ ಸೋ ಮೆನಿ ಇಯರ್ಸ್ ಅಲ್ಲಿ ಇಲ್ಲಿ ಏನೇನೋ ಸಸ್ಪೆನ್ಸ್ ಇದೆ, ಅದು ನಮ್ಗೆ ಗೊತ್ತಿಲ್ಲ. ನಾಟ್ ಎಕ್ಸಾಕ್ಟ್ಲಿ ಪ್ರೂವ್ಡ್. ಸೋ ಮೆನಿ ಇದು ವ್ಯೂ ಪಾಯಿಂಟ್ಸ್ ಎಲ್ಲ ಬರ್ತಾಯಿದೆ, ಏನೇ ಇರಲಿ. ಇವರು ನೋಡಿ, ಇನ್ನೊಂದು ಸುಮ್ಮನೆ ಒಂದು ಅಂಶ ನಿಮ್ಗೆ ಗಮನಿಸೋಕ್ಕೆ, ಸುಭಾಷ್ ಚಂದ್ರ ಬೋಸ್ ಆದಮೇಲೆ ಒಂದು ಸೋಮನೆ ಈ ನ್ಯಾಷನಲಿಸಮ್ ಆಸ್ಪೆಕ್ಟಲ್ಲಿ ಸ್ವಾಮೀಜಿನ ನೋಡಲಿಕ್ಕೂ ಕೂಡ ಪ್ಯಾರಿಸ್ನಲ್ಲಿದ್ದಾಗ ಯಮ್ಮ ಕಾಲುವೆಗೆ ಅವ್ರ ಫ್ರೆಂಚ್ ಅವರ ನ್ಯಾಷನಲ್ ಹಿಮ್ಮನ್ನು ಅವರ ನ್ಯಾಷನಲ್ ಆ್ಯಂಥಮೋ ಏನೋ ಹೇಳ್ತಾರಲ್ಲ, ಅದನ್ನು ಹೇಳಲಿಕ್ಕೆ ಕೇಳಬೇಕು ಅಂತ ಇಷ್ಟಪಡ್ತಾರೆ. ಅವಾಗ ಅವಳಿಗೆ ಆಶ್ಚರ್ಯ ಆಗತ್ತೆ, ಯಮ್ಮ ಕಾಲುವೆಗೆ ಅದು ಯಾವ ಥರ ಇದೆ ಅಂತಂದರೆ, ಒಂದು ಪಿರಂಗಿಯನ್ನು ಹಾರಿಸ್ದಂಗೆ, ಸೋಲ್ಜರ್ಸ್ ಎಲ್ಲ ಓಡಾಡ್ತಾ ಇದ್ದಂಗೆ ಒಂದು ವಾರ್ ಫೀಲ್ಡನ್ನು ನೆನ್ಪು ಮಾಡ್ತದೆ ಅದು. ನೀವು ಫ್ರೆಂಚ್ ಇದನ್ನು ಫ್ರೀಡಮ್ ಇದನ್ನು ನ್ಯಾಷನಲ್ ಇದನ್ನು ಕೇಳಿದ್ರೆ ಆ್ಯಂಥಮ್ನ ಆ ಥರ ಅಂತ. ಓಕೆ, ಅದೇನೋ ಕೇಳ್ತಾರೆ ಲಾ ಮಾರ್ಷಲೀಸ್ ಅಂತ, ಅದು ಫ್ರೆಂಚಲ್ಲಿ ಹೆಂಗೆ ಪ್ರೊನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಅದರಿಂದ ಅದನ್ನು ಕೇಳಿದಾಗ ಅವಳಿಗೆ ಆಶ್ಚರ್ಯ ಆಗುತ್ತೆ. ಇದು ಒಂಥರ ದ ಸಾಂಗ್ ವಾರ್ ಲೈಕ್ ವಿತ್ ಕ್ಯಾನನ್ಸ್ ಥಂಡ್ರಿಂಗ್ ಆ್ಯಂಡ್ ಸೋಲ್ಜರ್ಸ್ ರೋರಿಂಗ್. ಆವಾಗ ಸ್ವಾಮೀಜಿ ಅದಕ್ಕೆ ಅವಳಿಗೆ ಉತ್ತರ ಕೊಡ್ತಾರೆ. ಏನು ಹೇಳ್ತಾರೆ ಗೊತ್ತಾ? ದಟ್ ಈಸ್ ವಾಟ್ ಐ ವಾಂಟ್. ಹ್ಯಾವ್ ಯು ನಾಟ್ ಹರ್ಡ್ ದ ಹೀರೋಯಿಕ್ ಅಸೆಂಟ್ ಇನ್ ಎವ್ರಿ ಲೈನ್ ಆಫ್ ದಿಸ್ ಹಿಮ್? ದ ಪ್ಯಾಷನೇಟ್ patriotic call to sacrifice everything? Don't you sense, on hearing it, the way it incites the stunned and skeptical mass to stand up? This is the hymn that I want all my followers to learn. ಅಂದರೆ ಸುಮ್ಮನೆ ನಿಮಗೊಂದು ಸ್ವಾಮೀಜಿಯ ಒಳಗಿನ ಒಂದು ಬೆಂಕಿಯ ಪರಿಚಯ. ಇದನ್ನೆಲ್ಲ ಅವರು ಉಪನ್ಯಾಸಗಳ ಲೆಟ್ರಲ್ಲಿ ಓದಿದಾಗ ಈಗಲೂ ಬೇರೆ ರೀತಿ ಬೇಕಾಗಿದೆ ಟು ಮ್ಯಾನ್ ಮೇಕಿಂಗು, ಕ್ಯಾರೆಕ್ಟರ್ ಬಿಲ್ಡಿಂಗು, ಸ್ಪಿರಿಚುವಲ್ ಅಪ್ಲಿಫ್ಮೆಂಟ್ ಆಫ್ ದ ನೇಷನ್. ಆಗ ವೆನ್ ಫ್ರೀಡಮ್ ಮೂಮೆಂಟ್ ವಾಸ್ ವೆರಿ ಪ್ರೈಮ್, ಪೊಲಿಟಿಕಲ್ ಫ್ರೀಡಮು, ದಿಸ್ ಫ್ರೀಡಮ್ ಮೂಮೆಂಟು ದೇ ಟುಕ್ ಇಟ್ ಇನ್ ದಟ್ ಸೆನ್ಸ್, ಇನ್ ಎವ್ರಿ ಸೆನ್ಸ್. ಆಮೇಲೆ ಒಂದು ಕಡೆ ಟು ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಎ ಬೆಟರ್ ಸೆನ್ಸ್ ಇದು ನಾನು ಹೇಳಬೇಕಾಗ್ತದೆ. ಈಗ ಪೇಟ್ರಿಯಾಟಿಸಮ್ ಅಂತ ನಾವು ಪದ ಉಪಯೋಗಿಸ್ತೇವೆ, ಒಂದು ನ್ಯಾಷನಲಿಸಮ್, ಇನ್ನು ಪೇಟ್ರಿಯಾಟಿಸಮ್. ಅದಕ್ಕೆ ಸ್ವಾಮೀಜಿ ವಿಲ್ ಎಕ್ಸ್ಪ್ಲೈನ್ ಹೇಳ್ತಾರೆ. ಮೈ ಪ್ಲ್ಯಾನ್ ಆಫ್ ಕ್ಯಾಂಪೇನ್, ಸ್ವಾಮೀಜಿ ಲೆಕ್ಚರ್ ಇದೆ, ಮೈ ಪ್ಲ್ಯಾನ್ ಆಫ್ ಕ್ಯಾಂಪೇನು. ಆ ಪ್ಲ್ಯಾನ್ ಆಫ್ ಕ್ಯಾಂಪೇನಲ್ಲಿ ಸ್ವಾಮೀಜಿ ಈ ವಿಲ್ ಎಕ್ಸ್ಪ್ಲೈನ್ ವಾಟ್ ಹಿ ಮೀನ್ಸ್ ಮೈ ಪೇಟ್ರಿಯಾಟಿಸಮ್. ಸ್ವಾಮೀಜಿ ವಿಲ್ ಸೇ ಅವ್ರ ಸ್ಪೀಚಲ್ಲಿ, ಐ ಬಿಲೀವ್ ಇನ್ ಪೇಟ್ರಿಯಾಟಿಸಮ್. ಹೌದು, ನಾನು ಪೇಟ್ರಿಯಾಟಿಸಮಲ್ಲಿ ನಾನು ನಂಬ್ತೇನೆ. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಮೈ ಓನ್ ಐಡಿಯಲ್ ಆಫ್ ಪೇಟ್ರಿಯಾಟಿಸಮ್. ಸರಿ, ಪೇಟ್ರಿಯಾಟಿಸಮ್ ಅಂದರೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಿ? ಅದು ಸ್ವಾಮೀಜಿ ಹೇಳ್ತಾರೆ, ನನ್ನದೇ ಒಂದು ಐಡಿಯಲ್ ಇದೆ ಪೇಟ್ರಿಯಾಟಿಸಮ್. ಏನದು ಐಡಿಯಲ್ಲು? ಸ್ವಾಮೀಜಿ ವಿಲೇಕ್ಷನ್, ಡೂ ಯು ಫೀಲ್? ಏನು ಅದ್ಭುತವಾಗಿ ಹೇಳ್ತಾರೆ ಗೊತ್ತಾ, ಇದು ಇಟ್ಸ್ ಒಂದು ನ್ಯೂ ಐಡಿಯಾ. ಡೂ ಯು ಫೀಲ್? ಏನು ಡೂ ಯು ಫೀಲ್ ಫಾರ್ ಹೂಮ್? Do you feel that millions and millions of the descendants of gods and sages have become descendants of gods and sages? ನಮ್ಮ ಪರಂಪರೆ ಏನ್ರಿ? ದೇಶದ್ದು ಋಷಿ ಪರಂಪರೆ, ಭಗವಂತನ ಪರಂಪರೆ. ಏನೇ ಸಂಗೀತ ಎಲ್ಲಿ ಬಂತು? ಗಾಂಧರ್ವ ವಿದ್ಯೆ ಶಿವನಿಂದ ಬಂತು. ತಂತ್ರವಿದ್ಯೆ ಎಲ್ಲಿಂದ ಬಂತು? ಶಿವನ ವಿದ್ಯೆ. ಎಲ್ಲ ಅಲ್ಲಿಂದ ಬಂತು, ಎಲ್ಲ ಭಗವಂತನಿಗೆ ಕೊನೆಗೆ ನೀವು ಹೇಳೋದು. ನಾವು ಯಾರಪ್ಪ ನೀನು, ಆತ್ರಸ ಗೋತ್ರ, ಆಪಸ್ತಂಭ ಸೂತ್ರ ಎಲ್ಲ ಹೇಳ್ತಾರೆ. ನಮ್ಮದು ಋಷಿ ಪರಂಪರೆ ಅಂತ ಸಿವಿಲೈಸೇಷನ್ ಹೇಳ್ತಾರೆ. ಅದು ಏನು? ಸ್ವಾಮೀಜಿ ಅದಕ್ಕೆ ಹೇಳ್ತಾರೆ, ಡೂ ಯು ಫೀಲ್ ದಟ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ದ ಡಿಸೆಂಡೆಂಟ್ಸ್ ಆಫ್ ಗಾಡ್ಸ್ ಆ್ಯಂಡ್ ಸೇಜಸ್ ಹ್ಯಾವ್ ಬಿಕಮ್ ನೆಕ್ಸ್ಟ್ ಡೋರ್ ನೈಬರ್ಸ್ ಟು ಬ್ರೂಟ್ಸ್? ನಿನಗೆ ಭಾವಿಸ್ಲಿಕ್ಕೆ ಆಗ್ತದೆ ಈ ದೇಶದ ಬಗ್ಗೆ, ಈ ಜನರ ಬಗ್ಗೆ. ದಿಸ್ ಈಸ್ ಮೈ ಪೇಟ್ರಿಯಾಟಿಸಮ್, ಡೂ ಯು ಫೀಲ್? ಈಗ ಶುರು ಮಾಡ್ತಾರೆ. ಆಮೇಲೆ ಈ ಫೀಲಿಂಗ್ ಎಲ್ಲಿವರೆಗೂ ಹೋಗ್ತು? ಡಸ್ ಇಟ್ ಮೇಕ್ ಯು ರೆಸ್ಟ್ಲೆಸ್? ನಿನ್ನ ಚಂಚಲನಾಗ್ಬಿಡ್ಬೇಕು, ಏನು ಮಾಡಲಿ ಅಂತ. ಡೂ ಯು ಬಿಕಮ್ ಸ್ಲೀಪ್ಲೆಸ್? ನಿದ್ದೆ ನಿನಗೆ ಹೊರಟೋಗ್ಬೇಕು ಇದನ್ನು ಭಾವಿಸಿ. ಆಮೇಲೆ ಈ ಭಾವನೆ, ಈ ಫೀಲಿಂಗ್ ಭಾವನೆ ನಿನ್ನ ಹೃದಯದ ಪ್ರತಿ ಒಂದು ಬಡಿತದಲ್ಲೂ ಸೇರ್ಕೋಬೇಕು.
ಹೃದಯ ಎಷ್ಟು ಸಲ ಬಡಿಯುತ್ತೆ? ನಿಮಿಷಕ್ಕೆ, ಗಂಟೆಗೆ, ದಿನಕ್ಕೆ, ವರ್ಷಕ್ಕೆ, ಅಷ್ಟು ಸಲವೂ ಕೂಡ ಇದೇ ಮಿಡಿತ. ಡು ಯು ಫೀಲ್ ಫಾರ್ ದ ಮಿಲಿಯನ್ಸ್ ಆಫ್ ಗಾಡ್ಸ್ ಅಂಡ್ ಸೇಜಸ್ ಹೂ ಹ್ಯಾವ್ ಬಿಕಮ್ ನೆಕ್ಸ್ಟ್ ಡೋರ್ ನೈಬರ್ಸ್ ಟು ಬ್ರೂಟ್ಸ್. ಈ ಫೀಲಿಂಗು ನಿಂದು ತುಡಿತ, ಹೃದಯದ ಪ್ರತಿಯೊಂದು ತುಡಿತದ ಜೊತೆ ಸೇರಿಸ್ಕೋಬೇಕು. ಹಾಗಾದಾಗ ಏನಾಗುತ್ತೆ? ಸ್ವಾಮೀಜಿ ಹೇಳ್ತಾರೆ, ದಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ಬಿಕಮ್ ಎ ಪೇಟ್ರಿಯಾಟ್, ದ ವೆರಿ ಫಸ್ಟ್ ಸ್ಟೆಪ್. ಹಾಗಾದರೆ ನನ್ನ ಎಕ್ಸ್ಪ್ಲನೇಷನ್ ಆಫ್ ಪೇಟ್ರಿಯಾಟಿಸಮ್ ಅಲ್ಲಿ ಮೊದಲನೇ ಹೆಜ್ಜೆ. ಇದನ್ನೆಲ್ಲ ಕೇಳಿದವರು ಹೇಗೆ ಆಗಿರ್ಬೇಕು ನೀವು ಭಾವಿಸಿ. ಆಗಿನ ಕಾಲದಲ್ಲಿ ಇವನ್ ನೋ ವಿ ಫೀಲ್ ಇಟ್. ಆ ಕೇಳಿದಂಥ ಎಲ್ಲ ಯುವಕರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾವ ರೀತಿ ಒಂದು ಪ್ರಚೋದನೆಯನ್ನು ಕೊಟ್ಟಿರಬಹುದು. ಹೇಳಿದ ಎಲ್ಲ ಆಯಾಮಕ್ಕೆ ಕೊಟ್ಟಿದೆ, ನಾವು ಇದನ್ನು ಮಾತ್ರ ಈಗ ಪರಿಶೀಲನೆ ಮಾಡ್ತಾ ಇರೋದು. ಅದನ್ನು ಓದ್ದ ಒಬ್ಬ ಬೆಂಗಾಲ್ನಲ್ಲಿ, ಬಾಗಾ ಜತಿನ್ ಅಂತ ಅವನ ಹೆಸರು, ಅವನೇನೋ ಒಬ್ಬನೇ ಏಕಾಏಕಿಯಾಗಿ ಹುಲಿಯನ್ನು ಕೊಂದಿದ್ದಂತೆ. ಅದರಿಂದ ಅವನಿಗೆ ಬಾಗಾ ಜತಿನ್ ಅಂತ ನಿವೇದಿತಾನ್ ಕೂಡ ಭೇಟಿ ಮಾಡ್ತಾನೆ, ಅರವಿಂದ್ ಘೋಷನ್ ಭೇಟಿ ಮಾಡ್ತಾನೆ, ಅವನು ಸ್ವಯಂ ವಿವೇಕಾನಂದರನ್ನು ಕೂಡ ಭೇಟಿ ಮಾಡ್ತಾನೆ 18-19ನೇ ವಯಸ್ಸಿನಲ್ಲಿ. ಅದಲ್ಲದೆ ಶ್ರೀಮಾತೆ ಶಾರದಾ ದೇವಿಯರನ್ನೂ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿರ್ತಾನೆ ಬಾಗಾ ಜತಿನ್. ಇವನು ಸಾಕಷ್ಟು ರಿಲೀಫ್ ಆಕ್ಟಿವಿಟಿ ಭಾಳ ಅವನು. ಅದಕ್ಕೆ ಸ್ವಾಮೀಜಿ ಈ ಮಾತುಗಳನ್ನೆಲ್ಲ ಕೇಳಿ ಅವನು ಮೊದಲು ಗಮನಿಸ್ತಾನೆ. ಸ್ವಾಮೀಜಿ ಹೇಳ್ತಾರೆ, ನಿಮಗೇನೋ ಪೊಲಿಟಿಕಲ್ ಫ್ರೀಡಮ್ ಬೇಕು ಅಂದರೆ ಮೊದಲು ಶರೀರ ಗಟ್ಟಿ ಇರಬೇಕು. ಆಗ ಬಂದಂಥ ಎಲ್ಲ ರೆವಲ್ಯೂಷನರೀಸು ಹಾಗೂ ಬೇರೆ ಬೇರೆ ಫ್ರೀಡಮ್ ಫೈಟರ್ಸು ಮೊದಲನೇ ಮಾಡಿದ ಯಂಗ್ ಪೀಪಲ್ ಏನು ಮಾಡ್ತಾಯಿದ್ರು ಅಂತಂದರೆ, ದೇ ಫಾರ್ಮ್ಡ್, ಇನ್ಕ್ಲೂಡಿಂಗ್ ಬಾಗಾ ಜತಿನ್, ದೇ ಫಾರ್ಮ್ಡ್ ಎವ್ರಿವೇರ್ ಜಿಮ್ನಾಷಿಯಂ ಸೆಂಟರ್ಸ್. ಒಂದು ಯೋಗ ಸೆಂಟರ್ಸು ಇಲ್ಲ ಜಿಮ್ನಾಷಿಯಂ ಸೆಂಟರ್ಸ್. ಆಫ್ಕೋರ್ಸ್ ಅವ್ರ ಮೀಟಿಂಗ್ ಪಾಯಿಂಟು ಮತ್ತು ಕೆಲವು ರೆವಲ್ಯೂಷನರೀಸ್ನ ಬಚ್ಚಿಡ್ಲಿಕ್ಕೆ ಕೂಡ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು ಕೆಲವರು. ಆದರೂ ಕೂಡ ಅವ್ರಿಗೆ ಫಸ್ಟ್ ಪ್ರೈಮರಿ ಬೇಸ್ ಫಾರ್ ಫ್ರೀಡಮ್ ಸ್ಟ್ರಗಲ್ ಸ್ವಾಮೀಜಿ ಪ್ರಕಾರ ಫಿಸಿಕಲ್ ಸ್ಟ್ರೆಂತ್. ಈ ಫಿಸಿಕಲ್ ಸ್ಟ್ರೆಂತ್ ಇಲ್ಲದೆ ಏನು ಮಾಡ್ತೀರಯ್ಯ ನೀವು? ಅದಕ್ಕೆ ಈ ಜತಿನ್ ಇತ್ತು, ಅವ್ರಿಗೆ ಎಂಥ ಫಿಸಿಕಲ್ ಸ್ಟ್ರೆಂತ್ ಇತ್ತು ಅಂದರೆ ಹಿ ಕಿಲ್ಡ್ ಅ ಟೈಗರ್. ಹಿ ವಾಸ್ ಇನ್ಸ್ಪೈರ್ಡ್. ಹಿ ಮೆಟ್ ಸ್ವಾಮಿ ವಿವೇಕಾನಂದ ಆ್ಯಂಡ್ ಟಾಕ್ಡ್ ವಿತ್ ಸ್ವಾಮೀಜಿ. ಅವರಿಂದ ಪರ್ಸನಲ್ ಇಂಟರ್ವ್ಯೂ ಮಾಡ್ಕೊಂಡಿರ್ತಾನೆ ಅವನು. ಯಾವಾಗಲೂ ಹಿ ಯೂಸ್ ಟು ಟೇಕ್ ಕ್ಲಾಸಸ್ ಆನ್ ಭಗವದ್ಗೀತಾ. ಅವನು ಯಾವುದೊಂದು ಯಂಗ್ ಟೀಮ್ ಮಾಡ್ಕೊಂಡು ರೆವಲ್ಯೂಷನರಿ ಟೀಮ್ ಮಾಡಿರ್ತಾನೋ ಅವ್ರಿಗೆ ಇವನು ಕ್ಲಾಸ್ ತೊಗೊಳ್ತಿರ್ತಾನೆ ನಾನು ಗೀತಾ. ಸ್ವಾಮೀಜಿ ಸೇಯಿಂಗ್ಸ್ ಹೌದೇ ಹೌದು. ಆಮೇಲೆ ಅವನು ಹೇಳ್ತಾನೆ, ನೀವೇನು ಐಡಿಯಲ್ಲು? ಅವನು ಹೇಳ್ತಾನೆ, ಸ್ವಾಮೀಜಿ ನಮ್ಮ ಭಾರತಕ್ಕೆ ಬಂದಮೇಲೆ ಹೇಳಿದ್ರು, ಇನ್ನು 50 ವರ್ಷ ನಿಮ್ಗಿರುವ ಭಗವಂತ ಒಬ್ಬನೇ, ಯಾರು? ಭಾರತ. ಅದನ್ನೇ ನಿನ್ನ ದೇವತೆಯಾಗಿ ಆಲ್ ವೈನ್ ಗಾಡ್ಸ್, ದೇರ್ ಆರ್ ನೋ ವೈ ಗಾಡ್ಸ್ ಫ್ರಮ್ ಯುವರ್ ಮೈಂಡ್, ಟೇಕ್ ಔಟ್ ಯುವರ್ ಫ್ರಮ್ ಮೈಂಡ್ ಫಾರ್ ಅಂಡರ್ 50 years, ಲೆಟ್ ದ ಪೂಜಾ ದಟ್ ವಿರಾಟ್ ಪೂಜಾ, ಅದನ್ನು ಸ್ವೀಕಾರ ಮಾಡಿ ವಿರಾಟ್ ಪೂಜೆಯನ್ನು ಈ ಬಾಗಾ ಜತಿನ್ನು, ಭಾರತವೇ ನನ್ನ ಭಗವಂತ, ಅದರಲ್ಲಿ ಏನೇನು ಮಾಡ್ತಾನೋ, ಸೇವೆ ಆಗಿದ್ದು, ರಿಲೀಫ್ ಆಕ್ಟಿವ್ ಆಗಿ ಏನೇನು ಕೆಲಸ ಮಾಡ್ತಾನೋ, ಎವ್ರಿಥಿಂಗ್ ಹಿ ವಿಲ್ ಟೇಕ್ ಇಟ್ ಆಸ್ ಇಸ್ ದ ಪೂಜಾ ಆಫ್ ದ ಗಾಡ್ ಕಾಲ್ಡ್ ಭಾರತ್. ಯಾಕೆಂದರೆ ಸ್ವಾಮೀಜಿ ಹೇಳಿರ್ತಾರೆ. ಆಮೇಲೆ ಸ್ವಾಮೀಜಿ ಹೇಳ್ತಾರೆ, ಒಂದು ಆದರ್ಶಕ್ಕಾಗಿ ಸಾಯಬೇಕು. ಹುಳಾನು ಸಾಯುತ್ತೆ, ಮಾನವನು ಸಾಯ್ತಾನೆ. ಆದರ್ಶಕ್ಕಾಗಿ ಸಾಯ್ತಾ ಇದ್ರೆ ಮತ್ತು ಮಾನುಷ್ಯ ಜನ್ಮ ಯಾಕೆ? ಅದಕ್ಕೆ ಅವನು ಏನು ಮಾಡ್ತಾನೆ, ಈಸ್ ಎ ವೆರಿ ಅಸೆಟಿಕ್ ಆಲ್ಸೋ, ಫಿಸಿಕಲ್ ಸ್ಟ್ರೆಂತ್ ಟ್ರೆಮೆಂಡಸ್. ಇವಳು ನಿವೇತಾ ಭಾಳ, ಈಗ ನಿವೇತಾ ವಿಲ್ ಫೈಂಡ್ ಹಿಮ್ ವೆರಿ ವೆರಿ ಫೋರ್ಸ್ಫುಲ್. ಫೈರ್ ಕಾಣ್ತಾ, ಹೋಲಿ ಮದರ್ ಕೊಡ್ತಾರೆಪ್ಪ, ಬೆಂಕಿನೇ ಇದೆ ಇವನ ಒಳಗಡೆ. ನಿವೇತಾ ಆಲ್ಸೋ ಸೀಸ್ ಫೈರ್ ಇನ್ ಜತಿನ್ ಬಾಗ. ಆಮೇಲೆ ಶೀ ಸೇಸ್ ಹಿ ಇಸ್ ದ ರೈಟ್ ಹ್ಯಾಂಡ್ ಮ್ಯಾನ್ ಆಫ್ ಅರವಿಂದ್ ಘೋಷ್ ಅಂತ ನಿವೇತಾ ಹೇಳ್ತಾಳೆ. ಅವನು 1915 ಒರಿಸ್ಸಾನಲ್ಲಿ ಹೋಲ್ ನೈಟ್, ಇಡೀ ರಾತ್ರಿ, ನಾನು ಅವನು ಹೋಗೋತ್ತು ಹಿಂದಿನ ದಿವಸ ಭಗವದ್ಗೀತೆ ಬಗ್ಗೆ ಮಾತಾಡ್ತಾ, ಅವನು ಧ್ಯಾನ ಮಾಡ್ತಾ, ಐ ಆಮ್ ಸ್ಯಾಕ್ರಿಫೈಸ್ ಮೈ ಲೈಫ್ ಟುಡೇ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ಬ್ಯಾಟಲಲ್ಲಿ ವಿತ್ ಬ್ರಿಟಿಷ್ ಆಫೀಸರ್ಸು ಅಲ್ಲಿ ರಿವರ್ ಮೇಲೆ ಆಗಿ ಹೋಲ್ ನೈಟ್ ಹಿ ವಿಲ್ ಬಿ ಇನ್ ದ ಬ್ಯಾಟಲ್ ವಿತ್ ಫೈರಿಂಗ್ ಬ್ಯಾಟಲಲ್ಲಿ ಇದಾಗಿ ದೆನ್ ಹಿ ವಿಲ್ ಡೈ. ಇದೆಲ್ಲ ನಮಗೆ ಸುಮ್ಮನೆ ನಿಮಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಇಲ್ಲಿ. ಆಮೇಲೆ ಅಫ್ಕೋರ್ಸ್ ಮಹಾತ್ಮ ಗಾಂಧಿ ಹೆಸರು ನೀವು ಕೇಳೇ ಇದ್ದೀರಿ. ಮಹಾತ್ಮ ಗಾಂಧೀಜಿಯವರು 1901 ವಿವೇಕಾನಂದರನ್ನ ಭೇಟಿ ಆಗಬೇಕು ಅಂತ ಬೇಲೂರು ಮಠಕ್ಕೆ ಹೋದಾಗ ಬೇಲೂರು ಮಠದಲ್ಲಿ ಸ್ವಾಮೀಜಿ ಸಿಕ್ಕೋದಿಲ್ಲ ಗಾಂಧೀಜಿಯವರಿಗೆ. ಆಮೇಲೆ ಅದಾಗಿ ಸುಮಾರು 20 ವರ್ಷ ಆದಮೇಲೆ ಅಗೇನ್ ಹಿ ವಿಲ್ ಕಮ್ ಟು ಕಲ್ಕಟಾ ಫಾರ್ ಅಟೆಂಡಿಂಗ್ ಸಮ್ ಕಾಂಗ್ರೆಸ್ ಮೀಟಿಂಗ್ ಇನ್ 1921. ಆಗ ಅವರಿಗೆ ಸ್ವಾಮೀಜಿ ಇರಲ್ಲ. ಆಫ್ಕೋರ್ಸ್ 1902 ಸ್ವಾಮಿ ಶರೀರ ಬಿಟ್ಟಾಯ್ತಲ್ಲ. ಆವಾಗ ಅವರು ಬೇಲೂರು ಮಠಕ್ಕೆ ವಿಸಿಟ್ ಕೊಡ್ತಾರೆ. ಫಾರ್ಚುನೇಟ್ಲಿ ಅವತ್ತು ವಿವೇಕಾನಂದರು ಹುಟ್ಟಿದ ಜಯಂತಿಯನ್ನು ಆಚರಿಸ್ತಾ ಇರ್ತಾರೆ 1921. ಆಮೇಲೆ ಅವರು ಹೋಗಿ ಬೆಡ್ರೂಮಲ್ಲಿ ಕೂತ್ಕೊಂಡು ಎಲ್ಲ ಆಗಿ ಹೊರಗಡೆ ಬಂದ ಮೇಲೆ
ಕೆಲವರು ಎಲ್ಲರೂ ಅಲ್ಲಿ ನೆರೆದವರೆಲ್ಲ ಕೇಳ್ತಾರೆ, ಸ್ವಾಮೀಜಿ ಬಗ್ಗೆ ಹೇಳಬೇಕು, ನೀವೇನಾದ್ರು ಮಾತಾಡಬೇಕು ಅಂತ ಕೇಳ್ತಾರೆ. ಆವಾಗಲೇ ಹೇಳೋದು, ದ ಲವ್ ದಟ್ ಐ ಹ್ಯಾಡ್ ಫಾರ್ ಮೈ ಕಂಟ್ರಿ ಬಿಕೇಮ್ ಎ 1000-fold. ನಾನು ವಿವೇಕಾನಂದ ಲಿಟ್ರೇಚರ್ನೆಲ್ಲ ಅಧ್ಯಯನ ಮಾಡಿದ್ದೀನಿ, ಆಳವಾಗಿ ನೋಡಿದ್ದೇನೆ, ಓದಿದ್ದೇನೆ. ಈಗ ದಟ್ ಲವ್ ದಟ್ ಐ ಹ್ಯಾಡ್ ಫಾರ್ ಮೈ ಕಂಟ್ರಿ ಬಿಕೇಮ್ ಎ 1000-fold ಅಂತ 1921 ವಿವೇಕಾನಂದರ ಜಯಂತಿ ದಿವಸ ಬೇಲೂರು ಮಟ್ಟದಲ್ಲಿ ಗಾಂಧೀಜಿಯವರು ಕೊಟ್ಟಂಥ ಮಾತು ಇದು. ಆಮೇಲೆ ಇನ್ನೊಬ್ಬರು ವ್ಯಕ್ತಿ, ಮುಖ್ಯವಾದ ವ್ಯಕ್ತಿ ಬರ್ತಾರೆ ಬೆಂಗಾಲ್ನಲ್ಲಿ, ಹೇಮಚಂದ್ರ ಘೋಷ್ ಅಂತ. ಇವರು ಬೆಂಗಾಲ್ ವಾಲಂಟಿಯರ್ಸ್ ಅಂತ ಒಂದು ಯಂಗ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ ಬೆಂಗಾಲ್ನಲ್ಲಿ. ಹಿ ವಾಸ್ ಆಲ್ಸೋ ಎ ಗೈಡ್ ಟು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ಗೆ ಗೈಡ್ ಇವರು ಯಾರು? ಹೇಮಚಂದ್ರ ಘೋಷ್. ಹಿ ಹ್ಯಾಡ್ ಮೆಟ್ ಸ್ವಾಮಿ ವಿವೇಕಾನಂದ ಇನ್ ಢಾಕಾ, ಈಗಿನ ಬಾಂಗ್ಲಾದೇಶ, ಆಗಿನ ಬೆಂಗಾಲು. 1901 ಢಾಕಾನಲ್ಲಿ ವಿವೇಕಾನಂದರನ್ನ ಭೇಟಿ ಮಾಡ್ತಾರೆ. ಅವಾಗ 19ನೇ ವಯಸ್ಸು. ಆಮೇಲೆ ಇವರು ದೇಶ ಸೇವೆ ಮಾಡೋದು ಹೇಗೆ ಅಂತ ಸ್ವಾಮೀಜಿನ ಕೇಳ್ತಾರೆ. ಮುಂದೆ ರೆಮಿನಿಸೆನ್ಸಸ್ ಅಲ್ಲಿ ಬರ್ಕೊಳ್ತಾರೆ ಹೇಮಚಂದ್ರ ಘೋಷು. ಆಗ ಸ್ವಾಮೀಜಿ ಹೇಳ್ತಾರೆ, ವಿತೌಟ್ ಫಿಸಿಕಲ್ ಸ್ಟ್ರೆಂತ್ ಆ್ಯಂಡ್ ಸ್ಪಿರಿಚುವಲ್ ಸ್ಟ್ರೆಂತ್ ಯು ಕೆನಾಟ್ ಸರ್ವ್ ದಿಸ್ ಕಂಟ್ರಿ. ನಿನಗೇನಾದ್ರು ಬೇಕಾ? ದೇಶ ಸೇವೆ ಮಾಡಬೇಕಾ? ಮೊದಲು ನೈತಿಕ ಶಕ್ತಿ, ಮೊದಲು ಶಾರೀರಿಕ ಶಕ್ತಿ, ಆಫ್ಕೋರ್ಸ್ ನೈತಿಕ ಶಕ್ತಿ ಇನ್ಕ್ಲೂಡೆಡ್, ಆಮೇಲೆ ಆಧ್ಯಾತ್ಮಿಕ ಶಕ್ತಿ, ಇದನ್ನು ಇಟ್ಕೊಂಡು ದೇಶ ಸೇವೆ ಮಾಡಬೇಕು. ಆಮೇಲೆ ಇವ್ರನ್ನ ಮುಂದೆ ತಮ್ಮ ಜೀವನದ ಕಡೆಯ ದಿನಗಳಲ್ಲಿ ಬರೀತಾರೆ. ಸ್ವಾಮೀಜಿ ಶರೀರ ಬಿಟ್ಟ ನಂತರ ಏನು ಅಂತಂದರೆ, ನನಗೆ ಒಂದು ದಿವಸವೂ ಕೂಡ ಸ್ವಾಮೀಜಿ ಇಲ್ಲ ಅಂತ ನನ್ನ ಭಾವನೆ ಬಂದೇ ಇಲ್ಲ. ಅವರು ನನಗೆ ನೈತಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಮತ್ತು ಶಾರೀರಿಕ ಶಕ್ತಿ ಇಟ್ಕೋಬೇಕು ಅಂತ ಹೇಳಿದರು. ನಾನು ಇದಿಲ್ಲದೆ ಒಂದು ದಿವಸವೂ ಕೂಡ ನಾನು ಕಳೆದಿಲ್ಲ. ನಾಟ್ ಇವನ್ ಸಿಂಗಲ್ ಡೇ ಹ್ಯಾಸ್ ಪಾಸ್ಡ್ ಐ ಹ್ಯಾವ್ ಫಾಲೋಡ್ ಹಿಸ್ ಇನ್ಸ್ಟ್ರಕ್ಷನ್ಸ್ ಟು ದ ಲೆಟರ್ ಅಂತ ಹೇಮಚಂದ್ರ ಘೋಷ್ ಬರೀತಾರೆ. ಆ್ಯಕ್ಚುಲಿ ಹಿ ವಾಸ್ ಇಂಪ್ರಿಸನ್ ಫಾರ್ 6 years. ಅವ್ರಿಗೇನು ಹೆಸರಿಗಿತ್ತ ಗೊತ್ತಾ? ದ ಕಿಂಗ್ ಆಫ್ ದ ಡಾರ್ಕ್ ಚೇಂಬರ್ ಅಂತ. ಅವ್ನ ಒಳಗಡೆ ಕತ್ಲು ಕೊಡಲ್ ಕೂಡ ಹಾಕ್ಬಿಟ್ಟಿದ್ರು. ಅದಕ್ಕೆ ಅವ್ನು ಎಂಥ ಅಸೆಟಿಕ್ ಆ್ಯಂಡ್ ಸ್ಪಿರಿಟೆಡ್, ದೋ ಫ್ರೀಡಮ್ ಫೈಟರು, ರೆವಲ್ಯೂಷನ್ ಏನೇ ಹೇಳಿದ್ರು ಕೂಡ ಲೈಫ್ ಯಾರ್ಯಾರು ಸ್ವಾಮೀಜಿನ ಫಾಲೋ ಮಾಡಿದಾರೋ, ಫ್ರೀಡಮ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಿರೋದ್ರಿಂದ ಫೀಮೇಲ್ ಸ್ಟ್ರಗಲ್, ಐದಾರೇ ಮಾಡ್ರೇಟ್, ಆರೇ ಕಾಂಗ್ರೆಸ್ಮೆನ್, ಆರೇ ಎಕ್ಸ್ಟ್ರೀಮಿಸ್ಟ್, ಆರೇ ರೆವಲ್ಯೂಷನ್, ಏನಾರು ಕರೀರಿ, ದೇ ಆಲ್ ಹ್ಯಾಡ್ ಎ ವಂಡರ್ಫುಲ್ ಸ್ಟ್ರೆಂತ್ ಆಫ್ ಕ್ಯಾರೆಕ್ಟರ್. ಭಗಜತಿನೂ ಬರಿತಾನೆ, ಬ್ರಹ್ಮಚರ್ಯದ ಬಗ್ಗೆ ವಿವೇಕಾನಂದರು ಭಾಳ ಒತ್ತು ಕೊಡ್ತಾ ಇದ್ರು. ಹಿ ಗಿವ್ಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಬ್ರಹ್ಮಚರ್ಯ. ಜತೀಂದ್ರ ಇವರು ಕೂಡ ಅದಕ್ಕೆ ಸ್ಟ್ರೆಸ್ ಕೊಡ್ತಾರೆ. ಎವ್ರಿಬಡಿ ಯಾರು ಸ್ವಾಮೀಜಿ ಓದ್ತಾರೆ, ಇದು ಪ್ಲಸ್ ಪಾಯಿಂಟ್. ದೇ ಗೇವ್ ಲಾಟ್ ಆಫ್ ಸ್ಟ್ರೆಸ್ ಆನ್ ಕ್ಯಾರೆಕ್ಟರ್, ಎಸ್ಪೆಷಲಿ ಆನ್ ದ ಪ್ಯೂರಿಟಿ ಆಫ್ ಲೈಫ್ ಆ್ಯಂಡ್ ಮಾರಲ್ ಫೈಬರ್. ಸ್ಪಿರಿಚುವಲ್ ಫೈಬರ್ ಬೇಕಾದ ಸೆಕೆಂಡ್ ಪಾರ್ಟು. ಫಸ್ಟ್ ಫೈಬರ್ ಫಿಸಿಕಲ್ ಸ್ಟ್ರೆಂತ್ ಆ್ಯಂಡ್ ಮಾರಲ್ ಫೈಬರ್ ಅಕಂಪನಿಡ್ ಬೈ ಬ್ರಹ್ಮಚರ್ಯ. ಇದು ದೇ ಕೋಟ್ ಇನ್ ದೇರ್ ಲೈಫ್ಸ್, ಮೆಜಾರಿಟಿ ಆಫ್ ದೆಮ್. ಅದನ್ನ ಇವನು ಹೇಮಚಂದ್ರ ಘೋಷ್ ಹೇಳ್ತಾರೆ, ಫಾಲೋಡ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ಸ್ವಾಮೀಜಿ ಟು ದ ಲೆಟರ್ ಟು ದ ಲಾಸ್ಟ್ ಡೇ. ಆಮೇಲೆ ಅವ್ನು ಹೇಳ್ತಾರೆ, ನನ್ನ ಮಂತ್ರ ಯಾವುದು? ನಮ್ಗೊಬ್ಬರು ಕೊಟ್ಟಿರ್ತಾರೆ ಮಂತ್ರ, ಇದು ಮಂತ್ರ ಅದು ಮಂತ್ರ ಅಂತ. ಇವ್ರ ಮಂತ್ರ ಯಾವುದು? ಇವನು ಹೇಳ್ತಾನೆ, ಒಂದೇ ಮಾತ್ರಂ, ಭಾರತ್ ಮಾತಾ ಆ್ಯಂಡ್ ಸ್ವಾಮಿ ವಿವೇಕಾನಂದ, ಇದೇ ನನ್ನ ಮಂತ್ರ. ಆಮೇಲೆ ಸ್ವಾಮೀಜಿ ಅವನಿಗೆ ಹೇಳಿರ್ತಾರಂತೆ, ಅಲ್ಲಪ್ಪ, ಪೊಲಿಟಿಕಲ್ ಫ್ರೀಡಮ್ ಇಸ್ ದ ಫಸ್ಟ್ ಥಿಂಗ್ ದಟ್ ವಿ ನೀಡ್. ವಾಟ್ ರೈಟ್ ಬ್ರಿಟಿಷರ್ಸ್ ಹ್ಯಾವ್ ಗಾಟ್ ಟು ರೂಲ್ ಅವರ್ ಕಂಟ್ರಿ? ದೇ ಶಲ್ ಗೋ ಬ್ಯಾಕ್ ಟು ಇಂಗ್ಲೆಂಡ್. ದೇ ಶಲ್ ಅಂತ ಹೇಳ್ತಾರಂತೆ. ದೇ ಶಲ್ ಗೋ ಬ್ಯಾಕ್ ಟು ಇಂಗ್ಲೆಂಡ್. ದಿಸ್ ಮದರ್ಲ್ಯಾಂಡ್ ಇಸ್ ಅವರ್ ಬರ್ತ್ ಪ್ಲೇಸ್. ವಿ ನೀಡ್ ಪೊಲಿಟಿಕಲ್ ಫ್ರೀಡಮ್ ಅಂತ ಹೇಮಚಂದ್ರಂಗೆ ಹೇಳಿರ್ತಾನಂತ. ಅವ್ನು ರೆಮಿನಿಸೆನ್ಸ್ ಅಂತ ಬರಿತಾನೆ. ಅದಕ್ಕೆ ಅವನ ಜೀವಿತದ ಅದು ಆದರ್ಶವನ್ನಾಗಿ ತೆಗೆದುಕೊಂಡು, ಯಾವ ರೀತಿ ಭಾರತ್ ಮಾತಾ, ಒಂದೇ ಮಾತರಂ, ಆಮೇಲೆ ಸ್ವಾಮಿ ವಿವೇಕಾನಂದ ನನ್ನ ಮಂತ್ರ, ವಿತ್ ಅಕಂಪನಿಡ್ ಬೈ ಫಿಸಿಕಲ್ ಸ್ಟ್ರೆಂತ್, ಮಾರಲ್ ಸ್ಟ್ರೆಂತ್ ಆ್ಯಂಡ್ ಸ್ಪಿರಿಚುವಲ್ ಸ್ಟ್ರೆಂತ್. ಅದಕ್ಕೆ ಒಂದು ಕಿಂಗ್ ಆಫ್ ದ ಡಾರ್ಕ್ ಚೇಂಬರ್ ಅಂತ ಹೇಳೋದು ಅವನ್ನ. ಆಮೇಲೆ ಇನ್ನೊಬ್ಳು ಬರ್ತಾಳೆ. ಇದೇ ಈಗ ನಿಮಗೆ ನಾವು ಹೈಸ್ಕೂಲ್ ಇದ್ದಾಗಲೂ ಓದಿದ್ವಿ, ಚಿಟಗಾಂಗ್ ಅಪ್ರೈಸಿಂಗ್ ಅಂತಿತ್ತು. ಚಿಟಗಾಂಗ್ ಈಗ ಬಾಂಗ್ಲಾದೇಶಲ್ಲಿದೆ, ಆಗ ಬೆಂಗಾಲ್ ಅಂತ ಹೇಳೋರಲ್ಲ. 1913 ಚಿಟಗಾಂಗ್ ಅಪ್ರೈಸಿಂಗ್ ಆಯಿತು. ಅದೇನು ಅಪ್ರೈಸಿಂಗ್ ಅಂತ ಏನು, ಶಾಲೆ ಮೇಸ್ಟ್ರು, ಅವನು ಹೆಡ್ ಮಾಸ್ಟ್ರು ಯಾರು, ಸೂರ್ಯ ಸೇನ್ ಅಂತ, ಅವನಿಗೆ ಮಾಸ್ಟರ್ ದಾ ಅಂತಲೂ ಕರಿತಾ ಇರ್ತಾರಲ್ಲಿ. ಆತ ಏನು ಮಾಡ್ದ, ಬ್ರಿಟಿಷ್ ಆರ್ಮರಿಯನ್ನು ಲೂಟ್ ಮಾಡೋದು ಅಂತ ಆರ್ಮರಿಗೆ ಹೋಗ್ಬಿಟ್ಟು ಎಲ್ಲ ಬಂದೂಕಗಳನ್ನ ತೊಗೊಂಡು, ಅಟ್ಲೀಸ್ಟ್ ಅವನೇನು ಸೂರ್ಯಸೇನ್ ಏನು ಪ್ಲ್ಯಾನ್ ಮಾಡ್ತಾನೆ ಅಂತಂದರೆ, ಕಡೆಯ ಪಕ್ಷ ನಮ್ಮ ಹಳ್ಳಿನ, ನಮ್ಮ ಫಸ್ಟು ಫ್ರೀಡಮ್, ಇಂಡಿಯಾನಲ್ಲಿ ಪೊಲಿಟಿಕಲ್ ಫ್ರೀಡಮ್ ಬರೋದು ಕಷ್ಟ. ನಾವು ಅಸ್ ಎನ್ ಎಕ್ಸಾಂಪಲ್ ಏನು ಮಾಡೋಣ, ಒಂದು 16-17 ವಯಸ್ಸು ಹುಡುಗರನ್ನ ಇಟ್ಕೊಂಡು ಅವನು ಅಪ್ರೈಸಿಂಗ್ ಮಾಡ್ತಾನೆ ಆರ್ಮರಿ. ಯಪ್ಪ, ಚಿಟಗಾಂಗ್ ಅಪ್ರೈಸಿಂಗ್ ಅದೇನೆ, ಆರ್ಮರಿ ಲೂಟ್ ಮಾಡಬೇಕು ಅಂತ.
ಸರಿ, ಅವು ಏನೇನೋ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಎಲ್ಲ ಆಗುತ್ತೆ, ನೀವು ಓದಿ, ಅದೆಲ್ಲ ಬರೀ ಚೆನ್ನಾಗಿದೆ. ಆಮೇಲೆ ಅವನು ಏನು ಮಾಡ್ತಾನೆ, ಆ ಸಣ್ಣ ಸಣ್ಣ ಮಕ್ಕಳು ಎಲ್ಲ 16, 15, 14 ಈ ವಯಸ್ಸಿನ ಮಕ್ಕಳನ್ನ ತೊಗೊಂಡು ಚಿಟಗಾಂಗ್ ಅಪ್ರೈಸಿಂಗ್ ಆಗಿ ಆರ್ಮರಿ ಲೂಟ್ ಮಾಡ್ತಾರೆ. ಆಮೇಲೆ ಅದಾಗಿ 4 ವರ್ಷ ಆದಮೇಲೆ 2 ವರ್ಷನೋ 3 ವರ್ಷ ಆದಮೇಲೆ ಸಿಕ್ಕಾಕೊಳ್ತಾನೆ. 1934ನಲ್ಲಿ ಹ್ಯಾಂಗ್ ಮಾಡಿಬಿಡ್ತಾರೆ ಸೂರ್ಯಸೇನನ್ನು. ಆ ಚಿಟಗಾಂಗ್ ಅಪ್ರೈಸಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು, ಸೂರ್ಯಸೇನ್ ಸತ್ತ 34ನಲ್ಲಿ ಹ್ಯಾಂಗಲ್ಲಿ. ಎಷ್ಟೋ ಜನ ಬದುಕಿದ್ರು ಆಮೇಲೆ ಟಿಲ್ 2000 2002ವರೆಗೂ ದೇವರ್ ಆಲ್ ಲಿವಿಂಗ್, ಬಿಕಾಸ್ ದೇವರ್ ಆಲ್ 15, 14 ಯಂಗ್. ಅದಾಗಿ ಇನ್ನು 13 ವರ್ಷದಾಗ ಇಂಡಿಪೆಂಡೆನ್ಸ್ ಬಂದರು. ದೇವರ್ ಆಲ್ 30, 35 ಇವನ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್. ಲೇಟರ್ ದೇವರ್ ದೇರ್ ಟಿಲ್ 2000. ಸೂರ್ಯಸೇನ್ ಜೊತೆ ಇದವರೆಲ್ಲ ರೆಮಿಸೆನ್ಸಸ್ ಇದೆ. ಆದ್ದರಿಂದ ಈ ಚಿಟಗಾಂಗ್ ಅಪ್ರೈಸಿಂಗ್ ಆದಮೇಲೆ ಅವನ್ನ ಈ ಸೂರ್ಯಸೇನ್ ಇವನ್ನ ನೇಣಿಗಂಬಿಗೆ ಹಾಕಬೇಕಾರೆ ಅವನೇನು ಬರಿತಾನೆ ಗೊತ್ತಾ? ಹಿಂದಿನ ದಿವಸ ಸಾವು ನನ್ನ ಬಾಗಿಲಂದು ಬಂದು ತಟ್ಟುತ್ತಾ ಇದೆ. ಇಟ್ಸ್ ನಾಕಿಂಗ್ ಮೈ ಡೋರ್. ನನ್ನ ಮನಸ್ಸು ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಎಟರ್ನಿಟಿ, ಅನಂತದ ಕಡೆ ಹೋಗ್ತಾ ಇದೆ. ದಿಸ್ ಇಸ್ ದ ಟೈಮ್ ಫಾರ್ ಸಾಧನಾ ಅಂತ ಬರಿತಾನೆ ಜೈಲಿನಲ್ಲಿ ಕೂತ್ಕೊಂಡು. ದೇ ಆಲ್ ರೆಡ್ ಲಿಟ್ರೇಚರ್, ಬಟ್ ದೇ ಹ್ಯಾಡ್ ದ ಟ್ರೆಮೆಂಡಸ್ ಸ್ಟ್ರೆಂತ್. ಅದು ಕ್ಯಾರೆಕ್ಟರ್ ಸ್ಟ್ರೆಂತ್ ನೋಡಿ ಫ್ರೀಡಮ್ ಮೂವ್ಮೆಂಟ್ಗೆ. ಅದಕ್ಕೆ ರಂಗನಾಥ್ ಅಂಜಮಾನ್ ನನ್ನ ಗುರುಗಳು ತುಂಬ ಒತ್ತು ಹೇಳೋರು, ಏನೇ ಸರ್ವಿಸ್ ಆ್ಯಕ್ಟಿವಿಟಿ ಐದರ್ ಆಸ್ ಎ ಸೋಷಲ್ ಸರ್ವಿಸ್ ಆಗಲಿ, ಆಸ್ ಎ ಮಾಂಕ್, ಎನಿವೆ, ವಾಟ್ ಈಸ್ ದ ಬೇಸಿಸ್? ಕ್ಯಾರೆಕ್ಟರ್. ಅದು ಇನ್ಸ್ಪೈರ್ ಮಾಡಿದ್ದು ಯಾವುದು? ಸ್ವಾಮೀಜಿಸ್ ಲೆಟರ್ಸ್ ಫ್ರಮ್ ಕೊಲಂಬೋ ಟು ಆಲ್ಮರಾ ಮೇಯ್ನ್ಲಿ, ಆ್ಯಂಡ್ ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಅದಕ್ಕೆ ಸೂರ್ಯಸೇನ್ ಕೂಡ ಅದನ್ನು ಬರೀತಾನೆ. ಇವರಲ್ಲೇ ಬಹುಶಃ ಒಬ್ಬ ಟೀಮಲ್ಲಿ ಪ್ರೀತಿಲತಾ ಅಂತಿದ್ಲು. ಅವಳು ಶಿ ಈಸ್ ಫ್ರಮ್ ಪ್ರೆಸಿಡೆನ್ಸಿ ಕಾಲೇಜ್ ಆಫ್ ಕಲ್ಕಟ್ಟ, ಯಂಗ್ ಗರ್ಲ್. ಅವಳು ತನ್ನ ಬ್ಲೌಸ್ ಮೇಲೆ ಯಾವಾಗಲೂ ವಿವೇಕಾನಂದರು ಮೋನೋಗ್ರಾಮನ್ನು ಇಟ್ಕೊಂಡಿರ್ತಾಳೆ. ಅವಳು ಅದನ್ನು ಬೇರೆ ರೆವಲ್ಯೂಷನರೀಸ್ ಎಲ್ಲ ನೋಡಿ ಪತ್ರ ಬರೀತಾಳೆ. ಆಮೇಲೆ ಅವಳು ಕೂಡ ಚಿತ್ತಗಾಂಗ್ ಇದು ರೈಲ್ವೆ ಸ್ಟೇಷನ್ನಲ್ಲಿ ಫೈರ್ ಎಕ್ಸ್ಚೇಂಜ್ ಆಫ್ ಫೈರ್ ವಿತ್ ಬ್ರಿಟಿಷರ್ಸಲ್ಲಿ ಕೆಲವು ಗುಂಡು ಏಟು ಬಿದ್ದುಬಿಟ್ಟು ಕೊನೆಗೆ ಶಿ ಟೇಕ್ಸ್ ಪಾಯ್ಸನ್. ಯಾಕೆ ಅವ್ರ ಜೊತೆ ಸಿಕ್ಕಾಕಿ ಇನ್ಯಾಕೆ ನರಳಬೇಕು ಅಂತೇಳಿ ಆ ರೈಲ್ವೆ ಸ್ಟೇಷನಲ್ಲಿ ಶಿ ಟೇಕ್ಸ್ ಪಾಯ್ಸನ್ ಆ್ಯಂಡ್ ಡೈಸ್. ಬಟ್ ಶಿ ಆಲ್ವೇಸ್ ಹ್ಯಾಡ್ ಮೋನೋಗ್ರಾಮ್ ಆಫ್ ಸ್ವಾಮಿ ವಿವೇಕಾನಂದ ಆನ್ ಹರ್ ಬ್ಲೌಸ್. ಇದೆಲ್ಲ ಸ್ವಾಮೀಜಿದು ಸಾಕಷ್ಟು ಕಾಂಟ್ರಿಬ್ಯೂಷನ್ ಆಗಿನ ಟೈಮ್ನಲ್ಲಿ. ಇದನ್ನೆಲ್ಲ ನಾನು ನಿಮಗೊಂದು ಇಣುಕು ನೋಟ, ಅದಕ್ಕೆ ಹೇಳಿದ್ನಲ್ಲ ಎಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಏನು, ಎತ್ತ, ಎಲ್ಲಿ ಅಂತೆಲ್ಲ ಒಂದು ಪುಸ್ತಕದ ಪರಿಚಯನೂ ಮಾಡಿದೆ. ಕನ್ಕ್ಲೂಡಿಂಗ್ ಅಟ್ ದ ಲಾಸ್ಟ್ ಸ್ಟೇಜ್. ಸಾಕಷ್ಟು ನಾನು ಹೇಳೋದು ಸ್ವಲ್ಪ ಸಮಯ ಆಯಿತು, ಅದು ನಾನು ಒಂದು ಸಂಕ್ಷಿಪ್ತ ವರದಿ ಮಾತ್ರ ಕೊಡಲಿಕ್ಕಾಗಿದೆ ನಿಮಗೆ. ಅಟ್ಲೀಸ್ಟ್ ಈಗ ಏನಾಯಿತು ಅಂತ ನಮಗೆ ಎಷ್ಟೋ ಲಿಟ್ರೇಚರ್ ಬೇಕಲ್ಲ, ಇದು ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಇವರು ಅದು ಜಸ್ಟ್ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಜಸ್ಟ್ ಇದು ಸ್ವಾಮೀಜಿ ಪ್ರೇಮವನ್ನು ಹೇಳಿಬಿಟ್ಟು ಆಮೇಲೆ ರೋಮರೋಲಾ ಸ್ವಾಮೀಜಿ ಬಗ್ಗೆ ಏನು ಹೇಳ್ತಾರೋ ಅದರಿಂದ ಕನ್ಕ್ಲೂಡ್ ಮಾಡ್ತೀನಿ. ಇವು ಯಾರು ಜೋಸೆಫಿನ್ ಮೆಕ್ಲಾಡು ಭಾರತಕ್ಕೆ ಬರಬೇಕು ಅಂತ ಕೇಳಿದೆ. ಶಾಲ್ ಐ ಕಮ್ ಟು ಇಂಡಿಯಾ ಅಂತ ಬರ್ತಾಳೆ. ಅವಾಗ ಸ್ವಾಮೀಜಿ ನೋಡಿ, ನಮ್ಮ ದೇಶ ಏನೇ ಇರಲಿ ಅವ್ರ ಪ್ರೇಮ, ಎಸ್ ಕಮ್ ಬಾ, ಅದರ ಕಂಡೀಷನ್ ಆಗ್ತಾಳೆ ಜೋಸೆಫಿನ್ ಮೆಕ್ಲಾಡ್ಗೆ. ಇಫ್ ಯು ವಾಂಟ್ ಫಿಲ್ತ್ ಆ್ಯಂಡ್ ಡಿಗ್ರಡೇಷನ್ ಆ್ಯಂಡ್ ಪಾವರ್ಟಿ, ನೋಡಿ ಸ್ವಾಮೀಜಿಗೆ ಎಷ್ಟು ಸ್ಪಷ್ಟವಾದ ಚಿತ್ರ ಇದೆ. ಕಲ್ಚರಲ್ ಸಿವಿಲೈಸೇಷನ್ ಗ್ರೇಟು, ಆದರೆ ನಮ್ಮ ಕಂಡೀಷನ್ ಏನಿದೆ ಇವಾಗ? ಎಸ್ ಕಮ್ ಇಫ್ ಯು ವಾಂಟ್ ಫಿಲ್ತ್ ಆ್ಯಂಡ್ ಡಿಗ್ರಡೇಷನ್ ಆ್ಯಂಡ್ ಪಾವರ್ಟಿ ಆ್ಯಂಡ್ ಮೆನಿ ಲಾಯನ್ ಕ್ಲಾತ್ಸ್ ಟಾಕಿಂಗ್ ರಿಲಿಜನ್, ಅಂದರೆ ಲಂಗೋಟಿ ಉಟ್ಕೊಂಡು ರಿಲಿಜನ್ ಮಾತಾಡ್ತಿರ್ತಾರೆ ಸ್ವಾಮಿಗಳು. ಡೋಂಟ್ ಕಮ್ ಇಫ್ ಯು ವಾಂಟ್. ಇದನ್ನೆಲ್ಲ ಕಾಣಬೇಕು. ನಮ್ಮ ದಾರಿದ್ರ್ಯ ಇದೆ, ಫಿಲ್ತ್ ಇದೆ, ಗಲೀಜಿಲ್ಲ, ಈಗಿನ ಥರ ಸ್ವಚ್ಛ ಭಾರತ ಎಲ್ಲ ಇರಲಿಲ್ಲ ಆಗ. ಎಷ್ಟೋ ಕಂಡೀಷನ್ ಭಾಳ ಪೂರು, ಇದೆಲ್ಲ ಕಂಡೀಷನ್ಸ್ ಇದೆ. ಸೊ ಯು ಶುಡ್ ಬಿ ಏಬಲ್ ಟು ಸಿ ಆಲ್ ದಿಸ್. ಡೋಂಟ್ ಕಮ್ ಇಫ್ ಯು ವಾಂಟ್ ಎನಿಥಿಂಗ್ ಎಲ್ಸ್. ಇದನ್ನೆಲ್ಲ ನೋಡಿ ಸುಮ್ಮನಿರಬೇಕು. ಯಾಕೆ? ವಿ ಕೆನಾಟ್ ಬೇರ್ ಒನ್ ಮೋರ್ ಕ್ರಿಟಿಸಿಸಮ್. ಸಿಕ್ಕಾಪಟ್ಟೆ ನಮ್ಮ ದೇಶ ಬಗ್ಗೆ ಬೈದು ಹೋಗಿದ್ದಾರಪ್ಪ. ವಿ ಕೆನಾಟ್ ಬೇರ್ ಒನ್ ಮೋರ್ ಕ್ರಿಟಿಸಿಸಮ್. ಇದ್ರ ಮೇಲೆ ನಮ್ಮ ದೇಶದ ಬಗ್ಗೆ ಯಾರು ಬೈಬೇಡಿ. ಸಿ ಇಸ್ ಲವ್ ಫಾರ್ ದ ಕಂಟ್ರಿ. ಅವಳು ಅಮೇರಿಕನ್ ಲೇಡಿಗೆ, ಅವಳು ಜೋಸೆಫಿನ್ಗೆ ಬರಿತಾ ಇದ್ದಾಳೆ. ಅದನ್ನೇ ಇದನ್ನೆಲ್ಲ ಗಮನಿಸಿ ನಮ್ಮ ರೋಮರೋಲಾ ಬರಿತಾನೆ, ದ ಟ್ವಿನ್ ಸ್ಟಾರ್ ಆಫ್ ದ ಪರಮಹಂಸ ಆ್ಯಂಡ್ ದ ಹೀರೋ ಹೂ ಟ್ರಾನ್ಸ್ಲೇಟೆಡ್ ಹಿಸ್ ಥಾಟ್ಸ್ ಇನ್ ಟು ಆ್ಯಕ್ಷನ್. ಒಂದು ಶ್ರೀರಾಮಕೃಷ್ಣ ಪರಮಹಂಸ, ಇನ್ನೊಂದು ವಿವೇಕಾನಂದರು. ಪರಮಹಂಸ ಇವನ್ ದೃಷ್ಟಿಕೋನದಲ್ಲಿ ಪರಮಹಂಸರ ವಾಣಿಯನ್ನು ವಿವೇಕಾನಂದರು ಕಾರ್ಯಗತಗೊಳಿಸಿದ್ರು ಅಂತ. ದ ಟ್ವಿನ್ ಸ್ಟಾರ್ ಆಫ್ ದ ಪರಮಹಂಸ ಆ್ಯಂಡ್ ದ ಹೀರೋ who translated his thoughts into action, dominated and guides her present destinies. Its radiance is the leaven working within the soil of India and fertilizing it. ಇದನ್ನು ಗೊಬ್ಬರ ಹಾಕಿ ಹೇಗೆ ಭೂಮಿಯನ್ನು ಫಲವತ್ತಾಗಿ ಮಾಡ್ತೀವೋ ಹಾಗೆ ಇವರಿಬ್ಬರದು ಫಲವತ್ತಾಗಿ ಮಾಡ್ತಾ ಇದೆ ಭಾರತದ ಭೂಮಿಯ ಸಾಯಿಲ್ನ. ದ ಪ್ರೆಸೆಂಟ್ ಲೀಡರ್ಸ್ ಆಫ್ ಇಂಡಿಯಾ, ದ ಕಿಂಗ್ ಆಫ್ ಥಿಂಕರ್ಸ್, the king of poets and the Mahatma, Arvind Ghosh,
Tagore and Gandhi have grown, flowered, and borne fruit under the double constellation of the swan and the eagle, a fact publicly acknowledged by Aurobindo and Gandhi. ಆಗಿನ ಕಾಲದಲ್ಲಿ ಏನೇನು ಮರ ಆಗಿ ಗಿಡವಾಗಿ ಫಲವತ್ತಾಗಿ ಹಣ್ಣು ಬಂತೋ ಅದೆಲ್ಲ ಸ್ವ್ಯಾನ್ ಆ್ಯಂಡ್ ಈಗಲ್ ಕೆಳಗಡೆ ಆಗಿದ್ದು ಅನ್ನೋದನ್ನು ರೋಮಾಲೋಲ ವ್ಯಕ್ತಪಡಿಸ್ತಾನೆ. ಅದಕ್ಕೆ ಸಾಕಷ್ಟು ಮಾಹಿತಿಗಳೆಲ್ಲ ಇದೆ. ಅದರ ಒಂದು ಪರಿಚಯವನ್ನು ಈ ಒಂದು ಸಂದರ್ಭದಲ್ಲಿ ನಾವು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅದರಿಂದ ರೆಕಾರ್ಡೆಡ್ ಹಿಸ್ಟ್ರಿ ಹೇಳ್ಕೊಂಡು ಯಾವುದನ್ನು ಇದನ್ನು ನೀವು ಓದ್ಬೇಕಾದ್ರೆ ಕೂಡ, ಅದಕ್ಕೆ ಸ್ವಾಮೀಜಿನ ಓದ್ಬೇಕಾದ್ರೆ ಕೂಡ ಡಿಫ್ರೆಂಟ್ ಆ್ಯಂಗಲ್ಸ್ ಇದೆ. ಅವರು ಒಂದು ಕಡೆ ಇವನ್ನ ಹೇಳ್ತಾರಲ್ಲ ಕಾಂಪ್ಲೆಕ್ಸ್ ಅಂತ, ಬೋಸು ಹೇಳ್ತಾರೆ. ಸ್ವಾಮೀಜಿ ಪರ್ಸನಾಲಿಟಿ ವೆರಿ ವಾಸ್ಟ್. ಅದರ ಒಂದು ಭಾಗವನ್ನು ಕನೆಕ್ಟೆಡ್ ವಿತ್ ನ್ಯಾಷನಲಿಸಮ್ ಆಗ್ಬೋದು, ಫ್ರೀಡಮ್ ಆಗ್ಬೋದು, ಅದನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಅದನ್ನು ಇನ್ನೂ ನಾ ಹೇಳ್ದನ್ನೇ ಅಷ್ಟೊಂದು ಆಲೋಚನೆ ಮಾಡೋಕ್ಕೋಗ್ಬೇಡಿ, ಇನ್ನೂ ಸಾಕಷ್ಟು ವಿಚಾರ ಇದೆ. ನೀವು ಓದಿ ಆ ಓದಲಿಕ್ಕೆ ಒಂದು ಆಯಾಮ ಕೊಡಲಿಕ್ಕೆ ಈ ಒಂದು ವಿಚಾರವನ್ನು ಇಲ್ಲಿ ತೊಗೊಂಡಿದ್ದೇವೆ. ದಯವಿಟ್ಟು ಕೇಳಿದ್ದಕ್ಕೆ ಸಂತೋಷವನು ಇನ್ನೂ ಹೆಚ್ಚು ಪ್ರಚೋದನೆ ಮಾಡಿ ವಿಚಾರ ತಿಳ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡಿ ಅಂತ ಕೋರಿಕೆಯೊಂದಿಗೆ ಇಲ್ಲಿಗೆ ಈ ವಿಚಾರವನ್ನು ಮುಗಿಸೋಣ. ಸಾಕಷ್ಟು ಸಮಯ ಮುಂದುವರೆದಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.